ನಮಸ್ಕಾರ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನಲ್ ರೇಖಾಧಸ್ ಟಾಕೀಸ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನನ್ನ ಜೊತೆ ಇದ್ದಾರೆ ನನ್ನ ತುಂಬ ಫೇವ್ರೆಟ್ ಇನ್ಸ್ಟಾಗ್ರಾಮಲ್ಲಂತೂ ಧಮಾಕ ಮಾಡಿದ್ದಾಳೆ ಹುಡುಗಿ. ಅವಳನ್ನ ಒಂದು 18-19 ವರ್ಷ ಹುಡುಗಿ ಅಂತಲೇ ಹೇಳ್ಬೋದು. ಅಷ್ಟು ಚಲ 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 ಮಕ್ಕಳ ಥರನೇ ಆಟ ಆಡೋದು, ಮಕ್ಕಳ ಥರನೇ ಮಾತಾಡೋದು. ಅದು ನಿಜವೂ ಒಂದು ದೊಡ್ಡವಳಾಗಿದ್ದಾಳೆ, ಅವಳಿಗೆ ಮದುವೆ ಆಗಿದೆ, ಅವಳಿಗೆ 2 ಮಕ್ಕಳು ಇರೋದು ಹೇಳೋಕ್ಕೆ ಆಗಲ್ಲ. ಅಂದರೆ ಇನ್ನೂ ಆ ಥರ ಆ ಮಕ್ಕಳಂತ ಮನಸ್ಸಲ್ಲಿ ಇರೋದನ್ನೇ ಅವಳು ಮಾತಾಡ್ತಾಳೆ. ಮನಸ್ಸಲ್ಲಿ ಯಾವುದೇ ಒಂದು ಥರದ ಕಲ್ಮಶ ಇಲ್ಲ. ಮಕ್ಕಳು ಹೇಗೆ ಸ್ಟ್ರೇಟ್ ಫಾರ್ವರ್ಡ್ ಇದ್ದಿದ್ದು ಏನು ನೋಡಿದ್ದು ಅದನ್ನು ಹೇಳ್ತಾರೆ, ಆ ಥರ ಆ ಹೆಣ್ಮಗಳು ತುಂಬ ಇಷ್ಟವಾದ ಹೆಣ್ಮಗಳು ನನಗೆ. ಇವತ್ತು ರೇಷ್ಮಾ ಅಂದ ತಕ್ಷಣ ಗೊತ್ತಾಗಿರ್ಬೇಕಲ್ಲ, ಹಾಯ್ ಫ್ರೆಂಡ್ಸ್ ಅನ್ನೋದ್ರಲ್ಲೇ ಫೇಮಸ್ ಆಗಿರೋಳು. ಇವತ್ತು ಅವ್ರು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ನನ್ನ ಚಾನಲ್ಗೆ. ಹಾಯ್ ರೇಷ್ಮಾ. ಹಾಯ್ ಹಾಯ್ ಫ್ರೆಂಡ್ಸ್. ನೋಡಿ, ಇದೇ ಧಮಾಕ ಅಂತ ಹೇಳೋದು. ಹೌದು ಮ್ಯಾಮ್, ಇವತ್ತು ನೋಡಿ ತುಂಬಾ ಖುಷಿ ಆಯ್ತು ನನಗೆ. ನಾನು ನಿಜವಾಗ್ಲೂ ಹಳ್ಳಿ ಇದೆ ಚನ್ನಪಟ್ಟಣದಿಂದ ನಾವು ನೋಡುವಾಗ ಪಿಕ್ಚರ್ ತುಂಬಾ ತೋರಿಸ್ತಾ ಇದ್ರು, ಟ್ಯಾಕ್ಸ್ ಕರ್ಕೊಂಡು ಹೋಗಿ ನಮ್ಮಮ್ಮ. ಆವಾಗ ರೇಖಾಧಸ್ ಮ್ಯಾಮ್ ಅಂದ್ರೆ ನನ್ಗೆ ಹುಚ್ಚು. ಅವ್ರ ತರ ನಾನು ಮಾತಾಡ್ಬೇಕು, ಅವ್ರ ತರ ಇದು ಮಾಡ್ಬೇಕು, ಜೋರ್ ಮಾತಾಡ್ಬೇಕು ಅಂದ್ರೆ ಅವ್ರ ಆಕ್ಟಿಂಗ್ ಯಾವ್ದಾರ ನಗ್ಸಿ ಹೊಟ್ಟೆ ಎಲ್ಲ ಉಣ್ಣಾಕ್ಬೇಕು. ಅಷ್ಟೇ ಜನಕ್ಕೆ ಕನ್ನಡ ಜನಕ್ಕೆ ನಗ್ಸೋಲ್ಲ ಮ್ಯಾಮು. ಕನ್ನಡ ಜನರು ಅಷ್ಟೇ ಸಪೋರ್ಟ್ ಮಾಡಿ ಮ್ಯಾಮ್ಗೆ ಅಷ್ಟೇ ಬೆಳೆಸಿದಿರಾ, ಇನ್ನೂ ಜಾಸ್ತಿ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಕ್ಲಾಸ್ ನಡೀತಿದೆ ನೋಡಿ, ಒಂದು ತಾಯಿ ಹೊಟ್ಟೆಯಿಂದ ಮಗು ಬರುತ್ತೆ, ಅದಕ್ಕೆ ನಾವು ಒಂದು ಈ ತರ ನಡೆಯಪ್ಪ ಆ ತರ ನಡೆಯಪ್ಪ ಅಂತ ನಾವು ಹೇಳ್ಕೊಡ್ಬೋದು. ಅದಕ್ಕೆ ವಿದ್ಯಾ ಬುದ್ಧಿ ನಾವು ಸ್ಕೂಲ್ಗೆ ಹೋಗ್ಬಿಟ್ಟೇ ಕಲಿಬೇಕು. ಆ ಥರನೇ ನಮ್ಗೆ ಕಲೆ ಬರ್ಬೇಕಂದ್ರೆ ನಾವು ಕ್ಲಾಸ್ಗೆ ಹೋಗ್ಬಿಟ್ಟೆ ಕಲಿಬೇಕು. ಆ ಥರ ಕ್ಲಾಸ್ಗೆ ಬರಬೇಕು, ನೀವು ಕಲೆ ಇದೆ ಅಂದರೆ ಇಲ್ಲಿ ಬಂದು ಕಲಿಬೇಕು ಅಂತ ಹೇಳ್ತೀನಿ. ಆಕ್ಚುಲಿ ಇವ್ರದ್ದು ಸ್ಟುಡಿಯೋನೂ ಇದೆ, ಅದು ಲಾಸ್ಟ್ ಹೇಳ್ತೀನಿ ಎಲ್ಲಿ ಅಂತ ವೇಟ್ ಮಾಡ್ತಾರೆ. ರೇಷ್ಮಾ, ನಂಗೆ ತುಂಬ ಸಂತೋಷ ಆಯಿತು ಇವತ್ತು ನೀವು ಸ್ಟುಡಿಯೋಗೆ ಬಂದಿದ್ದು. ನಂಗೆ ತುಂಬ ಖುಷಿ ಆಯಿತು. ನನಗೆ ತುಂಬ ಖುಷಿ ಆಯಿತು ಮ್ಯಾಮ್ ನೀವು ಕರೆದಿದ್ದು. ಒಂದು ಮೆಸೇಜ್ ನೋಡಿ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಾನು. ರಾತ್ರಿ ನಮ್ಮ ಮನೆ ಬಿರಿಯಾನಿ ಮಾಡಿದ್ರು ಅಂತ ತಿಂದೆ ಇಲ್ಲ, ಕೇಳಿ ನಮ್ಮ ಬರಲಿಲ್ಲ. ಯಾಕೆ? ನೀವ್ ನೋಡ್ಬೇಕು ಅಂತ ಹೇಳ್ಬಿಟ್ಟು ಹೊಟ್ಟೆ ತುಂಬಾ ತಿಂದ್ಬಿಟ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೇಕು ಅಲ್ವಾ? ಇಲ್ಲ, ಆಕ್ಚುಲಿ ನಾನೇನ್ ಗೊತ್ತಾ, ಹೊಟ್ಟೆ ತುಂಬಾ ತಿಂದ್ರೆ ನಿದ್ದೆ ಬಂದ್ಬಿಡುತ್ತೆ, ಎದ್ದಳಲ್ಲ ನಾನು ಅಂತ ಹೇಳ್ಬಿಟ್ಟು ನೋಡೋ ಖುಷಿಗೆ, ಮಾತಾಡೋ ಖುಷಿಗೆ ಅದು ಹೊಟ್ಟೆ ತುಂಬ ಹೋಯ್ತು ನನಗೆ. ನಿಮ್ಮ ಯಜಮಾನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಅಣ್ಣ ಸೋ ಮಚ್. ನಮ್ಮ ರೇಷ್ಮಾ ಕರ್ಕೊಂಡ್ಬಂದಿದ್ಗೆ ಇವತ್ತು ಇಂಟರ್ವ್ಯೂಗೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ರೇಷ್ಮಾ. ತುಂಬಾ ಥ್ಯಾಂಕ್ ಯು ಮ್ಯಾಮ್. ನಾನು ನಿಮಗೆ ಹೇಳ್ಬೇಕು, ನಾವು ಎಷ್ಟು ಜನ ನಿಮಗೆ ಮೀಟ್ ಮಾಡಬೇಕು, ಒಂದು ಸೆಲ್ಫಿ ತಗೊಳಕ್ಕೆ ನಿಮಗೆ ಹಿಂದೆ ನಿಂತಿರ್ತಾರೆ, ಬಟ್ ಯಾರು ತೊಗೊಳಕ್ಕಾಗಲ್ಲ, ಯಾರು ಮಾತಾಡೋಕ್ಕಾಗಲ್ಲ. ನಿಮ್ಮ ಅಭಿಮಾನಿಗಳು ತುಂಬ ಜನ ಕರ್ನಾಟಕದಲ್ಲಿದ್ದಾರೆ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇವ್ರು ನೋಡಿ ರೇಖಾಧಸ್ ಮ್ಯಾಮ್ಗೆ ಫಸ್ಟು ಹೆಂಗಿದ್ರು ಕಣ್ಣಿರಂಬೆ ಬೆಳಿಬೆ, ಇವತ್ತು ಹಂಗೆ ಇದ್ದಾರೆ. ಇವರೇ ರೇಖಾಧಸ್ ಮ್ಯಾಮ್ ಅಂತ ಕಂಡಿಡ್ತಾರೆ, ಬಟ್ ಇವ್ರು ಯಾರಿಗೂ ಸಿಗ್ತಾರೆ, ನನಗೆ ಮಾತ್ರ ಸಿಕ್ಕಲ್ಲ. ನಾನು ನಿಜ ನನಗೆ ಖುಷಿ ಆಗ್ತಿದೆ ಮ್ಯಾಮ್. ಥ್ಯಾಂಕ್ ಯು ರೇಷ್ಮಾ. ಹುಟ್ಟು ಬೆಳೆದಿದ್ದಲ್ಲ ಇಲ್ಲಿ ಚನ್ನಪಟ್ಟಣ, ಹಾಸನ ಜಿಲ್ಲೆ, ಚನ್ನಪಟ್ಟಣ ತಾಲೂಕು. ಹೌದಾ? ಎಷ್ಟು ಜನ ಅಕ್ಕ ತಂಗಿಯರೆಲ್ಲ? ನಾವು 5 ಜನ. ನಮ್ಮ ಅಮ್ಮನಿಗೆ 4 ಜನ ಹೆಣ್ಮಕ್ಳು, 1 ಗಂಡು ಮಗು. ಓಕೆ. ಅಪ್ಪ ಅಮ್ಮ ಏನ್ ಮಾಡ್ಬೋದಾದ್ರೆ ಅವರು ಬಿಸ್ನೆಸ್ ಮಾಡ್ತಿದ್ರೆ ಅಥವಾ? ಇಲ್ಲ, ಅಮ್ಮ ಬಂದು ಬಟ್ಟೆ ವ್ಯಾಪಾರ ಮಾಡ್ತಾರೆ ಅವಾಗ. ಇವಾಗಿಲ್ಲ, ಮನೇಲೇ ಇದ್ದಾರೆ, ಇವಾಗ ಏಜ್ ಆಗಿದೆ. ನಮ್ಮ ಅಪ್ಪ ಅವಾಗ ಹೋಮ್ ವಾರ್ಡ್ಸ್ ಕೆಲಸ ಮಾಡ್ತಾ ಇದ್ರು, ಪೊಲೀಸ್ದು. ಆಮೇಲೆ ಅದು ಬಿಟ್ಟಾದ್ಮೇಲೆ ಕೂಲಿ ಅದು ಇದು ಎಲ್ಲ ಮಾಡ್ತಾ ಇದ್ರು, ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ರು, ಸೆಕ್ಯೂರಿಟಿ ಆಗಿ ಆ ಥರ ಎಲ್ಲ ಮಾಡ್ಕೊಂಡಿದ್ರು. ಇವಾಗಿಲ್ಲ, ಇವಾಗ ಮನೇಲಿ ಕೂತ್ಕೊಂಡಿದ್ರು. ನಿಮ್ಮ ಅಕ್ಕ ತಂಗಿರೆಲ್ಲ ಇಲ್ಲಿ ಎಲ್ಲರೂ ಸೆಟ್ಲ್ ಆಗಿದ್ದಾರೆ. ಎಲ್ಲ ಸೆಟ್ಲ್ ಆಗಿದ್ದಾರೆ, ಎಲ್ಲ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ. ಇನ್ನು ಹೋಗೋದು ಬರೋದು ಇದೆಯಾ? ಇಲ್ಲ, ತುಂಬಾ ದೂರ. ಅಂದ್ರೆ ನಾನು ರೀಲ್ಸ್ ಮಾಡುವಾಗ ಯಾರು ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ. ಅಪ್ಪ ಒಬ್ಬರೇ ಸಪೋರ್ಟಿಂಗ್ ಮಾಡ್ತಾ ಇದ್ರು. ಇನ್ನು ಅಕ್ಕ ತಂಗಿರು, ಅಮ್ಮ, ನಮ್ಮಮ್ಮ ಅಂತ ನನಗೆ ಬೈಬಿಟ್ಟಿದ್ರು, ಇವತ್ತಿಗೂ ಮಾತಾಡ್ತಾರ. ರೀಲ್ಸ್ ಮಾಡ್ತಿದ್ಯಾ ಅಂತ? ಹೌದು, ರೀಲ್ಸ್ ಮಾಡ್ತಾ ಇದೀಯಾ, ನಮ್ ಕ್ಯಾಶ್ ಇಲ್ಲ, ಅದೆಲ್ಲ ಇಲ್ಲ, ಬುಕ್ಕಾಕೊಂಡು ಒಳಗಡೆ ಇರಬೇಕು, ನೀನು ಆಚೆ ಕಡೆ ಹೋಗಿ ನಿಮ್ಗೆ ಏನು ಅವಶ್ಯಕತೆ ಇದೆ ಅದೆಲ್ಲ ಮಾಡೋದು, ಬೇಡ ಅಂತ. ನನ್ಗಂದ್ರೆ ಚಿಕ್ಕ ಹುಡುಗಿಯಿಂದನೂ ನನಗೆ ಅದು ಡ್ಯಾನ್ಸ್ ಮಾಡಬೇಕು, ಆರ್ಕೆಸ್ಟ್ರಾ ಡ್ಯಾನ್ಸ್ ಮಾಡ್ತಾ ಇದ್ರೆ ಕುಣಿಬೇಕು ಅಂತ ಹುಚ್ಚು. ಮ್ಯೂಸಿಕ್ ಕೇಳಿದ್ರೆ ಕುಣಿತಿದ್ದೆ. ಆ ಥರ ನನಗೆ ಅವಾಗಿಂದ ಚಿಕ್ಕ ಹುಡುಗಿಂದಲೇ ಒಂದು ತಟ್ಟೆ ಹೊಡ್ಕೊಂಡು ಹೋದ್ರೆ, ಹೆಣ ತಗೊಂಡು ಹೋಗ್ತಿದ್ರು, ನಾನು ಇಲ್ಲಿ ಕುಣಿತಿದ್ದೆ. ನಮ್ಮಮ್ಮ ಒಂದು ಕೊಟ್ಟಿ ತಲೆ ಮೇಲೆ ಕರ್ಕೊಂಡ್ಬರೋದು ಒಳಗಡೆ, ಹೆಣೆ ತಿಂದೆ ಓಡೋಗ್ತಿದೆ ಮಶಾನ ಘಟ್ಟ ಕುಣ್ಕೊಂಡು. ಡ್ಯಾನ್ಸ್ ಮಾಡಕ್ಕೆ ಇಷ್ಟ. ಒಂದು ಗಣೇಶ ಕುಸಿದ್ರೆ ಅದು ಗಣೇಶದ ಒಳಗ ಟಮಟೆ ಹೊಡ್ಕೊಂಡು ಹೋದ್ರೆ ಕುಣಿತಿದ್ದೆ ಜಾಸ್ತಿ. ಆ ಥರ ಚಿಕ್ಕ ಹುಡುಗಿಂದಲೂ ನನಗೆ ಮ್ಯೂಸಿಕ್ ಅಂದ್ರೆ ಹುಚ್ಚು. ಆ ಥರ ಒಂದು ಕಲೆಯಾಗಿ ಒಂದು ಅವಾಗ ಟಿಕ್ ಟಾಕ್ ಎಲ್ಲ ಬರ್ತಿತ್ತು, ಅದು ಚಿಕ್ಕಪ್ಪಳು ಏನು ಮಾಡ್ಕೊಂತ ಇದ್ದೀನಿ. ಅಮ್ಮ ಏನು ಹೇಳ್ತಿರ್ಲಿಲ್ಲ, ಅದ್ರಲ್ಲಿ ಏನು ಫೇಮಸ್ ಇರ್ತಿಲ್ಲ. 2-3 ಲೈಕ್ ಬರ್ತಿದ್ರು, ಅದೇ ನನ್ ಖುಷಿ. 3 ಜನ ನಾನು ಇಷ್ಟಪಡ್ತಾರಲ್ಲ, 2 ಜನ ಇಷ್ಟಪಡ್ತಾರಲ್ಲ ಅಂತ ಖುಷಿ. ಆಮೇಲೆ ಅದು ಸ್ಟಾಪ್ ಆಗೋಯ್ತು. ಮನೇಲೇ ಇದ್ದೆ ನಾನು, ಮಕ್ಕಳು ನೋಡ್ಕೊಂಡು ಏನಪ್ಪ ಮಾಡೋದು ಅಂತ ಹಿಂಗೆ ಫ್ಯಾಮಿಲಿ ಬ್ಯುಸಿ ಆಗ್ಬಿಟ್ಟಿದೆ.
ಒಂದ್ಸಲಿ ನಮ್ಮ ಮ್ಯಾಮ್ ಅಂದ್ರೆ ನಾನು ಕೆಲಸ ಮಾಡ್ತಾ ಇದ್ದೆ ಬ್ಯೂಟಿ ಪಾರ್ಲರಲ್ಲಿ, ಹೇಮಾ ಅಂತ ಇಟ್ಟು ಅವ್ರು ಪಾರ್ಲರ್ ಕೆಲಸ ಮಾಡ್ತಾರೆ. ಅವರು ಆಚೆಗಡೆ ಹೋಗ್ಬೇಕಂದ್ರೆ ಫ್ರೆಂಡ್ಸ್ ಎಲ್ಲ ಟಿಟಿ ಮಾಡ್ಕೊಂಡು ಹೋಗೋದು, ಕಾರಲ್ಲಿ ಹೋಗೋದು ಆ ಥರ ಎಲ್ಲ ಹೋಗ್ತಾ ಇದ್ವಿ. ವಾರಕ್ಕೊಂದ್ಸಲಿ ತಿಂಗಳಿಗೆ ಒಂದ್ಸಲಿ ಯಾತ್ರೆ ಕರ್ಕೊಂಡು ಹೋಗೋರು. ಗೋವಾ ಕರ್ಕೊಂಡು ಹೋದ್ರು ನನಗೆ. ಗೋವಾ ಕರ್ಕೊಂಡು ಹೋದ್ರೆ ಅಲ್ಲಿ ನನ್ನ ಫ್ರೆಂಡೇ ಒಬ್ರು ಇದು ಮಾಡ್ತಿದ್ರು ರೀಲ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ. ಏನಮ್ಮ ಮಾಡ್ತಿರೋದು, ಇದು ಏನ್ ಹೆಸರು ಅಂತ ಕೇಳಿದೆ ನಾನು ಓದಿಲ್ಲಲ್ಲ ಮ್ಯಾಮ್, ನಾನು 6ನೇ ಕ್ಲಾಸ್ ಅಷ್ಟೇ ಓದಿರೋದು, ಇಂಗ್ಲೀಷ್ ಏನು ಬರಲ್ಲ ನನಗೆ, ಕನ್ನಡ ಸ್ವಲ್ಪ ಹೆಜ್ಜೆ ಮಾಡ್ಕೊಂಡು ಓದ್ಕೋತೀನಿ. ಆಮೇಲೆ ಇದು ಇನ್ಸ್ಟಾಗ್ರಾಮ್ ಅಂತ ಹೇಳ್ತಾರೆ, ಅದ್ರಲ್ಲಿ ರೀಲ್ಸ್ ಮಾಡ್ತಾ ಇದ್ದೀನಿ ನಾನು. ಅವರು ನನಗೂ ಹಾಕೊಡಿ ನನ್ನ ಮೊಬೈಲಲ್ಲಿ ಅಂತ ಕೊಟ್ಟೆ ಅವ್ರಿಗೆ. ಅವರು ಅಪ್ಲೋಡ್ ಮಾಡ್ಬಿಟ್ಟು ಈ ತರ ಮಾಡ್ಬೇಕು ಅಂತ ಹೇಳ್ಕೊಟ್ರು. ಅದನ್ನ ನಾನು ಮಾಡ್ಕೊಂಡಿದ್ದೆ. ಅದೇನು ಅಷ್ಟೇನು ಬರ್ತಿರ್ಲಿಲ್ಲ, ಲೈಕ್ಸ್ ಏನು ಬರ್ತಿರ್ಲಿಲ್ಲ ನನಗೆ. 3-4 ತಿಂಗಳು ಆದ್ಮೇಲೆ ನಾನು ಮನೇಲಿ ಮಾಡಿದೆ ನನ್ನ ಮಗನ ಜೊತೆ. ಒಂದು ಅಣ್ಣ ಒಂದು ತಾಯಿ ಇದೆಯಲ್ಲ ಅದನ್ನ ಮಾಡಿದೆ. ನನ್ನ ಮಗ ಸ್ಕೂಲ್ ಹೋಗ, ಅಮ್ಮ ಇದು ಯಾರು ನೋಡಿದ, ಒಂದೇ ಒಂದು ಲೈಕ್ ಬಂದಿದೆ, ಅದು ಡಿಲೀಟ್ ಮಾಡೋ ಮಾತ್ರ ಮಾಡ್ಬಿಟ್ಟ. ನನ್ ತುಂಬಾ ಇದಾಯ್ತು, ಬೇಜಾರಾಯ್ತು. ಅಯ್ಯೋ ಏನಪ್ಪ ಇದು, ನನ್ನ ಮಗನ್ ನಾನ್ ನೋಡ್ತಿದ್ದೆ, ಸ್ಕೂಲ್ ಹೋಗುವಾಗ ನನ್ನ ಮಗನ ಜೊತೆ ನಾನು ಮಾಡಿದ್ದೀನಲ್ಲ ಅಂತ ನನ್ಗೆ ಇಷ್ಟ ಆಗ್ತಿತ್ತು, ನಾನು ನೋಡ್ತಿದ್ದೆ. ಜನ ನೋಡಿದ ಅಂದ್ರೆ ಏನು, ನಾನ್ ನೋಡ್ತಿದ್ದಲ್ಲ ತಾಯಿಯಾಗಿ ಅಂತ ಹೇಳ್ಬಿಟ್ಟು ನನ್ಗೆ ಬೇಜಾರಾಯ್ತು. ಆಮೇಲೆ ನನ್ನ ಮಗಳಿಗೆ ಹೇಳಿದೆ, ಅಮ್ಮ ಇದು ಹೆಂಗೆ ಮಾತಾಡ್ಬಿಟ್ಟು ಕಳ್ಸೋದಿದು ಅಂತ ಹೇಳ್ಬಿಟ್ಟು ಕೇಳಿದೆ. ನನ್ನ ಮಗಳು, ಅಮ್ಮ ಈ ತರ ಮಾತಾಡ್ಬಿಟ್ಟು ಈ ತರ ಅಪ್ಲೋಡ್ ಮಾಡಿ ಕಳಿಸ್ಬೇಕು ಅಂದ್ರು. ಮಾತಾಡಿದೆ ಅದರಲ್ಲಿ. ಫ್ರೆಂಡ್ಸ್ ನನ್ಗೆ ಯಾರು ಇಲ್ಲ, ಹಿಂದೆ ಮುಂದೆ ನನ್ನ ಹತ್ರ ಬೇವರ್ಸಿ ಇದ್ದಂಗೆ ಅಂತ ಹೇಳ್ಬಿಟ್ಟು ಕಳಿಸಿದೆ. ನನಗೆ ಹಿಂದೆ ಮುಂದೆ ಯಾರು ಇಲ್ಲ, ನನ್ನ ಜೊತೆ ಯಾರು ಇಲ್ಲ, ನನ್ನ ಹತ್ರ ಬೇವರ್ಸಿ ಇದ್ದಂಗೆ ಅಂತ ಕಳಿಸಿದೆ. ಮ್ಯಾಮ್ ಅದು ಕಳಿಸ್ದೆ, ಪಟ 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 ಅಂತ ಅದು ಹಾಟ್ ಬರ್ತಲ್ಲ ಅವಾಗ, ಅದು ಟನ್ 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 ಅಂತ ಬರ್ತಿದೆ. ನಾನು ಇದ್ರಪ್ಪ ಇದು ಟನ್ ಟನ್ ಅಂತ ಬರ್ತಿದ್ದಲ್ಲ ಅಂತ, ಏನ್ ಮ್ಯಾಮ್ ನೋಡಿದ್ರೆ 2 ಸಲ ಬೇಕು. ಹಂಗೆ ಬ್ಯಾಕ್ಮೆಂಟ್ ಕೊಟ್ಟಿದೆ. ಬ್ಯಾಕ್ಮೆಂಟ್ ನೀನ್ ಬೇವರ್ಸಿ ಅಲ್ಲ, ನೀನ್ ಹಳೆ ಬೇವರ್ಸಿ, ನೀನ್ ಬೇವರ್ಸಿ, ಚಿಕ್ಕ ಬೇವರ್ಸಿ, ನೀನು ದೊಡ್ಡ ಬೇವರ್ಸಿ ನೀನು ಅಂತ ಮಾಡ್ತಾರೆ. ಕಮೆಂಟ್ಸ್ ಮಾಡೋಕೆ ನಾವು ಯಾರು ಸ್ಟಾಪ್ ಮಾಡಕ್ಕಾಗಲ್ಲ. ಅಂದ್ರೆ ಒಳ್ಳೆಯವ್ರು ಇರ್ತಾರೆ, ಕೆಲವರು ಕೆಟ್ಟವ್ರು ಇರ್ತಾರೆ ಅಲ್ವಾ. ಸೊ ಅದಕ್ಕೆ ನಾವು ಯಾರನ್ನ ನೋಡಿದ್ವಿ ಖುಷಿ ಆಗ್ತಿತ್ತು. ನಮ್ಮ ಬಗ್ಗೆ ಏನು ಹಂಗಲ್ಲ ನಾನು ಹೇಳುದು, ಅವ್ರಿಗೆ ನಮ್ಮ ಬಗ್ಗೆ ಏನ್ ಗೊತ್ತು, ನಮ್ಮ ಚರಿತ್ರೆ ಬಗ್ಗೆ ಏನ್ ಗೊತ್ತು, ಏನೋ ಒಂದ್ ಜೊತೆ ನೋಡಿರ್ತಾರೆ, ನೋಡಿದಷ್ಟನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದು ಮಾಮೂಲಿ ಅಲ್ವಾ, ಸಮಾಜ ಅಂದ್ರೆ ಹೀಗೆ, ಯಾರ್ಯಾರು ಬಾಯಿ ಮುಚ್ಚಿಸ್ತೀರ, ಅದಕ್ಕೆ ಸುಮ್ಮನೆ ಇರೋದೇ ಒಳ್ಳೇದು. ಹೌದು ಮ್ಯಾಮ್. ಅಂದ್ರೆ ಏನ್ ಗೊತ್ತಾ, ಅವರಿಂದ ಅಲ್ವಾ ನಾವು ಬೆಳೆದಿದ್ದು. ಬ್ಯಾಡ್ ರಿಕಮೆಂಡ್ ಬಂದಿತ್ತು, ಬ್ಯಾಡ್ ಟ್ರೋಲ್ ಮಾಡಿದಕ್ಕೆ ನಾನು ಬೆಳೆದು ಹಿಂಗ್ ಹೋದೆ ಅಲ್ವಾ ಮ್ಯಾಮ್. ಅವರೆಲ್ಲ ನಾನು ದೇವರಾದ ಪೂಜಿಸ್ತೀನಿ, ಯಾಕಂದ್ರೆ ಅವರೇ ಅಲ್ವಾ ಬೆಳೆಸಿದ ನನಗೆ. ತಪ್ಪೇನಿಲ್ಲಮ್ಮ, ಅದಕ್ಕೆ ನಮ್ಮ ಮನ್ಸು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ನಾವು ಕರೆಕ್ಟ್ ಆಗಿದ್ರೆ ಯಾರು ಏನು ಹೇಳಲ್ಲ. ಹೌದು ಮ್ಯಾಮ್. ನಾವು ಮಾಡೋ ಪಾತ್ರ ಅಂತದ್ದು ಅಷ್ಟೇನೆ. ಒಂದ್ ಕಲಾವಿದೆ ಅಂತಂದ್ರೆ ಎಲ್ಲಾ ತರದ ಪಾತ್ರನೂ ನಾವು ನಿಭಾಯಿಸ್ತೀವಿ. ಅಂದ್ರೆ ನನ್ಗೆ ಏನ್ ಗೊತ್ತಾ, ನಾವು ಮುಸ್ಲಿಮ್ಸ್ ಆಗಿದ್ದಕ್ಕೆ ಕನ್ನಡದಲ್ಲಿ ನಾನು ಮಾತಾಡ್ತೀನಿ ನಿಜಾನೇ, ಒಂದೊಂದು ಮಾತು ನಂಗೆ ಅರ್ಥ ಆಗಲ್ಲ ಮ್ಯಾಮ್. ತುಂಬಾ ಮಾತುಗಳು ನಂಗೆ ಅರ್ಥ ಆಗಲ್ಲ. ಬಟ್ ಈ ತರ ಒಂದು ಯಾರೋ ಮಾತಾಡ್ತಾ ಇದ್ರೆ ಅದು ಏನಿರ್ಬೋದು, ಮೀನಿಂಗ್ ಏನು ಅಂತ ನಂಗೆ ಅರ್ಥ ಆಗಲ್ಲ. ಅದನ್ನ ನಾನು ಮಾತಾಡ್ಕೋಲ್ಲ, ಸುಮ್ಮನೆ ಹೇಳ್ಬಿಡ್ತೀನಿ. ಅಂದ್ರೆ ಈ ತರ ಹೇಳಿ ಅಂತ ಹೇಳ್ತೀನಿ, ಆ ತರ ಹೇಳ್ತೀನಿ ನಾನು. ಅರ್ಥ ಹೇಳ್ಕೊಡ್ತಾರೆ. ಅರ್ಥ ಹೇಳ್ಕೊಡ್ತಾರೆ. ನನಗೂ ಸ್ಟಾರ್ಟಿಂಗ್ ಬಿಗಿನಿಂಗ್ ಕಷ್ಟ ಆಗೋದು. ನನಗೆ ಕನ್ನಡ 4 ವರ್ಷ ಸಿನಿಮಾ ಇಂಡಸ್ಟ್ರಿ ಬಂದಾಗ ನನಗೂ 4 ವರ್ಷ ಕನ್ನಡ ಬರ್ಲಿಲ್ಲ. ಬರೀ ಸನ್ನೆಯಲ್ಲೇ ಮಾತಾಡ್ತಿದ್ದೆ. ಯಾರಾದ್ರೂ ಹಿಂಗಂದಾಗ ಊಟ ಆಯ್ತಾ ಈ ತರ ಅನ್ಕೋತಿದ್ದೆ. ಹಂಗಾಗಿ ಹಾಗೆ ಅದೇ ತರನೇ ನಾನು ಕಲ್ತಿದ್ದು ಕನ್ನಡ. ಸೊ ಅದೇ ತರ ನೀನು ಅಷ್ಟೇ ಅಲ್ವಾ, ಅದು ಹಾಗೆ ಬೆಳೆಯೋದು. ಮದ್ವೆ ಯಾವಾಗ ಆಯ್ತು ರೇಷ್ಮಾ? 2007 ಅಲ್ಲಿ. ಓಕೆ. ಅಪ್ಪ ಅಮ್ಮ ನೋಡಿ ಮಾಡಿದ್ದ? ಇಲ್ಲ, ಲವ್ ಮ್ಯಾರೇಜ್. ಅಪ್ಪ ಅಮ್ಮ ಗೊತ್ತೇ ಇರ್ತಿಲ್ಲ ನಾನು ಮದ್ವೆ ಆಗಿದ್ದು. ಇವ್ರು ಓಡೋಗಿ ಮದ್ವೆ ಆದ ನಾನು. ಹೌದಾ? ಓಕೆ. 15 ದಿವಸ ಲವ್. 15 ದಿನ? ಅವ್ರ ಮುಖ ನಾನ್ ನೋಡಿಲ್ಲ, ನನ್ನ ಮುಖ ಅವ್ರು ನೋಡಿಲ್ಲ. ಫೋನಲ್ಲೇ ನೀವ್ ಹೆಂಗಿದ್ದೀರಾ ಅಂದ್ರೆ ಅವ್ರು ಸುದೀಪ್, ನಾನ್ ಸುದೀಪ್ ಅನ್ನೋದು. ನೀವ್ ಹೆಂಗಿದ್ದೀರಾ, ನಾನು ರಕ್ಷಿತಾ ಅನ್ನೋದು. ನಾನು ಇವಾಗ ಅವ್ರು ಸುದೀಪ್ ಅಂದ್ರೆ ನಾನು ರಕ್ಷಿತಾ ಆಗ್ಲೇಬೇಕಲ್ಲ, ನಾನ್ ರಕ್ಷಿತಾ ಅಂದೆ. ಹೆಂಗೆ ಕಾಂಟ್ಯಾಕ್ಟ್ ಆಯ್ತು ಗಂಡಂದ ನಿಮ್ದು? ನಾನು ಹಾಸ್ಪಿಟಲ್ ಕೆಲಸ ಮಾಡ್ತಿದ್ನ, ಇವ್ರು ಮರಳು ಹಾಕಕ್ ಬರ್ತಿದ್ರು ಅಲ್ಲಿ. ಅವಾಗ ಒಂದು ಆಗ್ಬಿಟ್ಟು ಪೇಮೆಂಟ್ ಇಸ್ಕೊಳಕ್ ಬಂದಿದ್ರು ಡಾಕ್ಟರ್ ಹತ್ರ. ಅವಾಗ ಫೋನಲ್ಲೇ ಅಂದ್ರೆ ಪೇಮೆಂಟ್ ಕೊಡ್ಬೇಕಲ್ಲ ಅಂತ ಮಾತಾಡಿದ್ರು. ಆಯ್ತಾ ಅಂತ ಹೇಳ್ಬಿಟ್ಟು ನಾವು ಹಿಂಗೆ ಫೋನಲ್ಲಿ ಮಾತಾಡಿದ್ವಾ. ಅವಾಗ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಗೆ. ರೇಷ್ಮಾ ಆದ್ರೆ ಇವ್ರ ಸಾಂಗ್ ಹೇಳೋದು, ರೇಷ್ಮಾ ಆದ್ರೆ ಚೆಹರೆ ಮೇ ಓದಾದ್ರೆ ಅದು ಸಾಂಗು ಇಲ್ಲ, ಅದು ಇದು ಇಲ್ಲ ಅಂತ ಬೈಯೋದು ಇವ್ರಿಗೆ. ಸುಮ್ಮನೆ ಹೇಳ್ತೀರಾ ನೀವು, ಓಡ್ಬಿಡ್ತಾ ಇದೀರಾ, ಬಿಡ್ತಾ ಇದೀರಾ ಅಂತ. ಇಲ್ಲ, ಅದು ಧರ್ಮಾತ್ಮ ಫಿಲಮ್ ಇದೆ ಆದ್ರೆ ಅದು ಅಂತ. ನಾನು ಪಿಕ್ಚರೇ ನೋಡ್ತಿರ್ಲಿಲ್ಲ ಅವಾಗ. ನಾವು ಹಿಂದಿ ಫಿಲಮ್ ನೋಡ್ತಿರ್ಲಿಲ್ಲ, ಕನ್ನಡದೇ ನೋಡ್ತಿದ್ದು. ಅದು ಕನ್ನಡ ಗೊತ್ತು ನನಗೆ, ಹಿಂದಿ ಫಿಲಮ್ ಯಾರು ಗೊತ್ತಿಲ್ಲ. ಅದು ಫಿಲಮೇ ಇಲ್ಲ ಅಂತ ನಾನು ಇವ್ರಿಗೆ ಬೈಯೋದು. ಇಲ್ಲ, ಇದೆ ಧರ್ಮಾತ್ಮ ಸಿನಿಮಾ. ಹೇಮಾವಲಿ ಧರ್ಮೇಂದ್ರದು. ಅದು ಹೇಳ್ಬಿಟ್ಟು ಮ್ಯಾಮ್ ನನ್ ಪಟಾಯಿಸ್ಕೊಂಡಿದ್ದು. ನಾನು ಚೆನ್ನಾಗಿ ಇರ್ತಿದ್ದೆ. ಅವಾಗ ಹೊರಗಡೆ ಬಿಡೋದಿಲ್ಲ. ಸರಿ, ನಾನು ಓಡೋದಿಲ್ಲ, ಇವರೇ ಓಡಿಸ್ಕೊಂಡು ಹೋಗ್ಬಿಟ್ರು, ಕರ್ಕೊಂಡು ಹೋಗ್ಬಿಟ್ರು ನಿನ್ನ ಒಟ್ಟಿಗೆ. ನಡಿ ಮದುವೆ ಆಗೋಣ ಅಂತ. ಓಕೆ. ಏನ್ ಮದುವೆ ಆದ್ರಿ? ನಾವು ಇದು ಮನೇಲೆ ನಿಕಾ ಅಂತ ಹೇಳ್ತೀವಿ ನಾವು. ಒಂದು ಹಜರತ್ ಕರ್ಕೊಂಡು ಹೋಗ್ಬಿಟ್ಟು ಇವ್ರಿಗೆ ಹಾಕಿ. ಓಕೆ. ಫ್ರೆಂಡ್, ನನ್ನ ಫ್ರೆಂಡ್ ಬಂದ್ಬಿಟ್ಟು. ಆಮೇಲೆ ಅಪ್ಪ ಅಮ್ಮ ಗೊತ್ತಾಯ್ತಾ?
ನನಗೆ ಅವ್ರು ಗೊತ್ತೇ ಇತ್ತಿಲ್ಲ ನಾನು ಪ್ರೆಗ್ನೆಂಟು, ನನಗೆ ಇವಾಗ ಸೀಮಂತ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಹೇಳಿದ್ರು. ನಮ್ಮ ಅತ್ತೆ ಆವಾಗ ಬಂದ್ಬಿಟ್ಟಿದ್ರು, ಒಂದು 4-5 ತಿಂಗಳಿಗೆ ಬಂದ್ಬಿಟ್ರು ನಮ್ಮ ಅತ್ತೆ ಮಾವ, ಇವ್ರು ಕರ್ಕೊಂಡ್ಬಿಟ್ರು ನಮ್ಮ ಅತ್ತೆ ಅವನಿಗೆ. ಆಮೇಲೆ ನಮ್ಮ ಅತ್ತೆನೇ ಹೇಳಿದ್ರು 9 ತಿಂಗಳು 8 ತಿಂಗಳು ಇತ್ತು, ಸೀಮಂತ ಮಾಡ್ಬೇಕಲ್ಲ ಹೇಳಿ ನಮಗೆ ಅಂತ. ಅವ್ರು ನಮ್ಮ ಅಮ್ಮನ ಫೋನ್ ಮಾಡಿದ್ದಕ್ಕೆ ನಮ್ಮಮ್ಮ ಈ ಥರ ಅಮ್ಮ ನನಗೆ ಮದುವೆ ಆಗಿದೆ, ನನಗೆ ಈ ಥರ ಪ್ರೆಗ್ನೆಂಟ್ ನಾನು ಹೇಳಿದ್ದಕ್ಕೆ ಬೈದ್ರು. ಮದ್ವೆಗೆ ನಾನು ಬರೋಕ್ಕಾಗಿಲ್ಲ, ನನಗೆ ಎತ್ತಿಗೆ ಮಾತ್ರ ನಾನು ಎತ್ತಿದ್ದೀನಿ, ಮದ್ವೆಗೆ ನಾನು ಜ್ಞಾಪನ ಬಂದಿಲ್ಲ. ಇವಾಗ ಶ್ರೀಮಂತ ಆಗಿದೆಯಾ, ಇದಕ್ಕೆ ಪ್ರೆಗ್ನೆಂಟ್ ಆಗಿದೆಯಾ ಅಂತ ಒಂದು ತಾಯಿ ಜ್ಞಾಪನ ಬರ್ತಾ ನಿಮ್ಗೆ. ಇವಾಗ ನಿನ್ ತಾಯಿ ಆಗ್ತಿದ್ಯಾ ಅಂತ ಒಂದು ತಾಯಿ ಜ್ಞಾಪನ ಬರ್ತಿದ್ಯಾ, ಅದು ನಿಮ್ಗೆ ಕಷ್ಟ ಆಗ್ತಿದೆಯಾ ಇವಾಗ ತಾಯಿ ಜ್ಞಾಪನ ಬಂತ ಅಂತ ನಮ್ಮಮ್ಮ ಏನೋ 2 ಮಾತು ಹೇಳಿದ್ರು. ಅವಾಗ ನಾನು ಹತ್ಬಿಟ್ಟೆ, ಅಮ್ಮ ಈ ಥರ ಸಾರಿ ಅಮ್ಮ, ನನಗೆ ಏನಂದ್ರೆ ಬೇಗ ನರ್ವಸ್ ಆಗ್ಬಿಟ್ಟು ಹತ್ಬಿಡ್ತೀನಿ ನಾನು. ಆಮೇಲೆ ಅಳ್ಬೇಡ ಪ್ರೆಗ್ನೆಂಟ್ ಇದೆಯಾ ಬರ್ತೀವಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಎಲ್ಲ ತಗೊಂಡ್ಬಂದು ಸೀಮಂತದಿಂದ ತಗೊಂಡು ಅಪ್ಪ ಅಮ್ಮ ಎಲ್ಲ ಬಂದ್ರು. ನಿಮ್ಮ ಅಕ್ಕ ತಂಗಿರೆಲ್ಲ ಬಂದ್ರ? ಎಲ್ಲರೂ ಬಂದ್ರು, ಎಲ್ಲ ಬಂದು ಮಾಡಿ 2 ಮಕ್ಳಿಗೆ ಚೆನ್ನಾಗಿದ್ರು. ಅವಾಗ ನನ್ಗೆ ಹುಚ್ಚಿತ್ತಲ್ಲ, ಮಕ್ಕಳಾದ್ಮೇಲೆ ಒಂದು ಪಾರ್ಲರ್ ಹೋದೆ, ಅದು ಮೊಬೈಲ್ ಹಂಗೆ ಹಿಂಗೆ ರೀಲ್ಸ್ ಅದು ಇದು ಹುಚ್ಚಿತ್ತಲ್ಲ. ಅವ್ರು ಫಸ್ಟೇ ನನಗೆ ಮದುವೆ ಆಗ್ಬಿಟ್ಟಿದ್ದೀನಿ ರೌಡಿಗೆ ಅಂತ ಹೇಳ್ಬಿಟ್ಟು ಕೋಪ ಅವ್ರಿಗೆ, ಇವ್ರು ಮದುವೆ ಆಗಿದ್ದೀನಿ ಅಂತ ಇವ್ರು ರೌಡಿ ತರ ಮಾಡ್ತಿದ್ರಲ್ಲ ಇವರು, ಅದಕ್ಕೋಸ್ಕರ. ಆಮೇಲೆ ಏನೇ ರೌಡಿ ತರ ಇದ್ರು ಗಂಡ ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ರ? ನನ್ ತುಂಬಾ ಪ್ರೀತಿಸ್ತಾ ಇದ್ರು, ಹಂಗೆ ಸ್ವಲ್ಪ ಸ್ವಲ್ಪ ಗುರುತನ್ನು ಕೊಡ್ತಾ ಇದ್ರಲ್ಲ ಮಧ್ಯ ಮಧ್ಯ ಇರುತ್ತೆ ಪ್ರೀತಿ. ಅದು ನಮಗೆ ಇಷ್ಟ ಆಗ್ತಿರ್ಲಿಲ್ಲ, ಅದಕ್ಕೆ ನಾವು ಸಪೋರ್ಟ್ ಇತ್ತ, ಗಂಡನ ಸಪೋರ್ಟ್ ತುಂಬಾ ಸಪೋರ್ಟ್. ಆಮೇಲೆ ನಾನು ಅಂದ್ರೆ ಅವ್ರ ಪಂಚ ಪ್ರಾಣ ನನ್ಗೆ. ಅವ್ರು ಏನೇ ಹೊಡೆದ್ಬಿಟ್ಟು ಕಳಿಸ್ತಾ ಇದ್ರು ನಮ್ಮ ಮನೆಗೆ, 1 ನಿಮಿಷ ಇರ್ತಿರ್ಲಿಲ್ಲ, ರೀ ಬನ್ರಿ ಕರ್ಕೊಂಡು ಹೋಗ್ರಿ ಅಂತ ಹೇಳೋರು. ನಮ್ಮ ಅಮ್ಮನೇ ನಾನು ನಿಜವಾಗ್ಲೂ ಇರ್ತಿರ್ಲಿಲ್ಲ, ಇವ್ರು ಬಿಟ್ಟು ನಂಗೆ ಇರಕ್ಕೆ ಆಗ್ತಿರ್ಲಿಲ್ಲ. ಇಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ, ಹೊಡೆದ್ಬಿಟ್ರಲ್ಲ ಇವ್ರು ನಾನು ಇರ್ಬೇಡ್ದು ಅಂತ ಹೇಳ್ಬಿಟ್ಟು. ಅಲ್ಲಿ ಹೋದ ತಕ್ಷಣ ಇವ್ರು ನನ್ಗೆ ಯಾಕಂದ್ರೆ ಬಿಟ್ಕೊಂಡು ಹೋಗಿ ಅಯ್ಯೋ ಬಂದು ಕರ್ಕೊಂಡು ಹೋದ್ರೆ ಸಾಕಲ್ಲ, ಇವ್ರು ಜಗಳ ಮಾಡ್ಕೊಂಡು ತಿರ್ಗು ಅಷ್ಟು ಹೋಗಲ್ಲ. ಅವ್ರು ತಿಂದ್ಬಿಟ್ಟು ನಾನು ಮಾತಾಡಿದ್ರೆ ನಾನು ಅವ್ರ ಕಾಲು ಬಿಟ್ಬಿಟ್ಟು ಸಂಸ್ಕಾರ ಕೇಳ್ಕೊಂಡು ನಾನು ಮಾತಾಡ್ರಿ ಅಂತ ಹೇಳ್ತೀನಿ. ಬೇಕಾದ್ರೆ ನಾನು ಹಂಗೆ ಮ್ಯಾಮ್, ನನಗೆ ಹುಚ್ಚು ಅವ್ರ ಮೇಲೆ. ಅಂದ್ರೆ ಲವ್ ಮ್ಯಾರೇಜ್ ಆಗಿರೋದಲ್ಲ, ನಮ್ಮಮ್ಮ ಹೇಳ್ತಾನೆ ಇದ್ರು ನಿನ್ ಗಂಡನ್ ಬಿಡ್ಬಿಡ. ನಮ್ಮ ಅಜ್ಜಿ ತೀರ್ಕೊಳ್ಳೋವಾಗ ಹೇಳ್ತಾ ಇದ್ರು ನಿನ್ ಗಂಡನ್ಗೆ ಅನ್ಯರು ಬೆಳಿದೆ ಅದೃಷ್ಟ, ಅವ್ರು ಬಿಡ್ಬೇಡ, ಬಾರ ಹಿಮ್ಮಕ್ಕ ಬೇಟ ಅಂತ ಹೇಳ್ತಾ ಇದ್ರು. ಬಾರ ಹಿಮ್ಮಕ್ಕ ಬೇಟ ಅವರು ಬಿಡ್ಬೇಡ, ನೀನು ಕೈ ಬಿಡ್ಬೇಡ ಅಂತ ಹೇಳ್ತಾ ಇದ್ರು. ಆತರ ಇದ್ರೆ ಅದೃಷ್ಟ ಅಂತ. ಹೌದು. ನಾವು ಏನೇ ಜಗಳ ಆಡ್ಲಿ ಮ್ಯಾಮ್, ಏನು ಅಯ್ಯೋ ನಾನು ಹಿಂಗೆ ಇಟ್ಕೊಂಡ್ಬಿಡ್ತೀನಿ, ಅವ್ರು ಹಿಂಗೆ ಇಟ್ಬಿಡ್ತಾರೆ, ನಮ್ ಕೂದಲೆಲ್ಲ ಉದ್ರೋದು ಮ್ಯಾಮ್ ಅವ್ರ ಕಡೆಯಿಂದ. ಒಟ್ಟಿನಲ್ಲಿ ನನಗೆ ಅವ್ರಿಗೆ ಏನ್ ಕೂದಲು ಕಿತ್ತಾಡಿದ್ರಲ್ಲ, ಏನ್ ಕಿತ್ತಾಕಿದ್ರು ನಾನು ಹೋಗ್ಬಿಡಲ್ಲ. ಅವ್ರು 1 ನಿಮಿಷ ನಾನು ಅವ್ರು ಬಿಡ, ಅವ್ರು ಬೇಕಾದ್ರೆ ನನ್ಗೆ ಬಿಟ್ಟಿಟ್ಬಿಡ್ತಾರೆ, ನಾನು ಅವ್ರು ಬಿಟ್ಟಿರಲ್ಲ. ಅವ್ರು ಎಲ್ಲಿ ಇದ್ರು ನಾನು ಹೇಳ್ಕೊಂಡ್ಬಿಡ್ತೀನಿ ಅವ್ರಿಗೆ, ನನ್ಗೆ ಬೇಕು ನೀವು ಬನ್ನಿ ಅಂತ. ಇಂತ ಒಳ್ಳೆ ಮಾತು, ಇಂತ ಒಳ್ಳೆ ನಾನು ಅವ್ರು ಬಿಡಕ್ಕಾಗಲ್ಲ ಮ್ಯಾಮ್, ಅವ್ರು ಬಿಟ್ಟಿರಕ್ಕಾಗಲ್ಲ, ನನಗೆ ಅವ್ರು ಬೇಕೇ ಬೇಕು. ಹಾಗೆ ನಿಜ ಆತರ ಬಹುಶಃ ನಿನ್ ಗಂಡ ನಿನ್ನನ್ನು ಪಡೆಯೋದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು ಅಂತ ನನಗನ್ಸುತ್ತೆ ಈಗ. ಅದೇ ತರ ನೀನು ಪುಣ್ಯ ಮಾಡಿದೆ, ಅಂತ ಒಳ್ಳೆ ಗಂಡ ನಿನ್ಗೆ ಸಪೋರ್ಟ್ ಮಾಡ್ತಾರಲ್ಲ, ಹೆಜ್ಜೆ ಹೆಜ್ಜೆಗೂ ನಿನಗೆ ಸಪೋರ್ಟ್ ಮಾಡ್ತಾರೆ. ನಿಜವೇ ನನಗೆ 100 ಜನ ಏನಾರ ಅಂತೀನಿ ಮ್ಯಾಮ್ ಜನಗಳು, ನಾನು ಅವ್ರಿಗೆ ಐ ಡೋಂಟ್ ಕೇರ್. ಯಾರೋ ಜೊತೆ ನಾನು ರೀಲ್ಸ್ ಮಾಡ್ತಾ ಇದ್ದೀನಿ, ಒಬ್ರು ನವೀನ್ ಅಂತ ಹೇಳ್ಬೇಕಪ್ಪ, ಅವ್ರ ಜೊತೆ ನಾನು ರೀಲ್ಸ್ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರು ನನ್ನ ಗಂಡ ಆಗಲ್ಲ, ಆ ಥರ ಅವ್ರ ನಿಂಟನೂ ಆಗಲ್ಲ ನನಗೆ. ಅಲ್ಲ ಮ್ಯಾಮ್, ನನ್ನ ಗಂಡ ನನ್ನ ಗಂಡನೇ. ಅದನ್ನ ಸತ್ರು ಅವ್ರ ಮಠ ನಾನು ಸಾಯ್ಬೇಕಂತ ನನಗೆ ಆಸೆ ಅಲ್ವಾ ಮ್ಯಾಮ್. 100 ಜನ ನಾವು ರೀಲ್ಸ್ ಮಾಡ್ತೀವಿ, 100 ಜನ ನನ್ನ ಗಂಡಂಗ ಆಗಲ್ಲ. ಸಾಧ್ಯ ಏನೋ ಅವ್ರು ಬೆಳಿಬೇಕು ಅಂತ ಬೆಳೆಸ್ತಾ ಇದೀವಿ, ಏನೋ ಒಂದು ಎಂಟರ್ಟೈನ್ಮೆಂಟ್ ಮಾಡಬೇಕು ಜನಕ್ಕೆ ನಾವು ಮಾಡ್ತಾ ಇದ್ವಿ. ಏನೋ ಒಂದು ಪಿಕ್ಚರ್ ಬರ್ತಿದ್ರೆ ಅದ್ರ ಮಾಡಬೇಕು, ಎಂಟರ್ಟೈನ್ಮೆಂಟ್ ಕೊಡಬೇಕು ಜನಕ್ಕೆ ಅಂತ ನಾವು ಕೊಡ್ತಾ ಇದ್ವಿ ಅಷ್ಟೇ ಮ್ಯಾಮ್. ಒಂದು ಕಾಮಿಡಿ ಮಾಡ್ತಾ ಇದೀವಿ, ಒಂದು ಇದು ಮಾಡ್ತಾ ಇದೀವಿ, ಡ್ಯಾನ್ಸ್ ಮಾಡ್ತಾ ಇದೀವಿ ಅಂದ್ರೆ ಅದು ಜನಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಜನನೇ ನಮ್ ನೋಡ್ಬಿಟ್ಟು ಒಳ್ಳೆ ಹೆಸರು ಬರ್ತಾ ಇದೆ ಅಲ್ವಾ, ಒಳ್ಳೆ ಹೆಸರು ಬರ್ತಾ ಇದೆ, ಸಂಪಾದನೆನೂ ಆಗ್ತಿದೆ. ಅದು ನಮ್ಮ ಜೀವನದ ಒಂದು ಲೈಫ್ ಅಲ್ವಾ, ಅದು ಎಲ್ಲಾರ್ದು ಒಂದೊಂದು ವೇ ಇರುತ್ತೆ ಸಂಪಾದನೆ ಮಾಡೋದಕ್ಕೆ. ನಾವು ಒಂದು ಕಲಾವಿದ್ರೆ ಅಲ್ವಾ, ಅದಕ್ಕೆ ಅದೇ ನಿಮ್ಮ ಯಜಮಾನರು ಹೇಳ್ದಾಗೆ ಕಲಾವಿದರಿಗೆ ಜಾತಿ ಧರ್ಮ ಅನ್ನೋದು ಇರಲ್ಲ. ಅದಕ್ಕೆ ಗೊತ್ತಿರೋದು ಬರೀ ಕಲೆ ಅಷ್ಟೇ, ಅದು ಬಿಟ್ರೆ ಬೇರೆ ಏನಿಲ್ಲ. ಎಂತ ಒಳ್ಳೆ ಮಾತು ಹೇಳಿದ್ದಾರೆ ನಿಮ್ಮ ಯಜಮಾನ, ಒಳ್ಳೆ ಮಾತು ಹೇಳಿದ್ರು. ಅವ್ರು ಮಾತಾಡಲ್ಲ, ಒಂದು 100ಗೆ 1 ಮಾತಾಡಿದ್ರೆ ಅದು ಕರೆಕ್ಟ್ ಆಗಿರ್ಬೇಕು. ಜಡ್ಜ್ಮೆಂಟ್ ಏನ್ ಕೊಡ್ತಾರೆ ಪಟ್ ಅಂತ. ನಾನು ಹೇಳೋದು ನೋಡಿ, ಎಷ್ಟೇ ಜನ ಏನೇ ಕೆಟ್ಟದಾಗಿ ಮಾತಾಡಿದ್ರು ನಿನ್ನ ಗಂಡ ನಿಂಗೆ ಸಪೋರ್ಟ್ ಮಾಡ್ತಾರೆ ಅಲ್ವಾ. ನಾನಿದ್ದೀನಿ ನಿನಗೆ, ನಿನ್ ಬೆನ್ನಿಂದ ನಾನಿದ್ದೀನಿ, ನನ್ಗೆ ಗೊತ್ತು ನಾನು ಹೆಂಡತಿ ಏನು ತಪ್ಪು ಮಾಡ್ತಾ ಇಲ್ಲ, ಆ ನಂಬಿಕೆ ಅವ್ರಿಗಿದೆ ಅಲ್ವಾ. ಅಷ್ಟೇ ಸಾಕು, ಅಷ್ಟೇ ಸಾಕು. ನಮ್ಗೆ ಬದುಕೋದಿಕ್ಕೆ ಯಾರಾದ್ರೂ ಒಂದು ಸಪೋರ್ಟ್ ಬೇಕು. ನಿನಗಿದಾರಲ್ಲಪ್ಪ ಅದೇ ಅದು. ಮಕ್ಕಳು ಹೇಗೆ, ಮಕ್ಕಳು ಸಪೋರ್ಟ್ ಮಾಡ್ತಾರ ನಿನಗೆ? ನನ್ನ ಮಕ್ಕಳು ಇಬ್ರು ಸಪೋರ್ಟ್ ಮಾಡಲ್ಲ. ಯಾಕೆ ಇಲ್ಲ ಯಾಕೆ
ಅವ್ರಿಗೆ ಇಷ್ಟ ಇಲ್ಲ. ಇಷ್ಟ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅವರು ನನ್ನ ಮಗಳಂತೂ 5 ಹೊತ್ತು ನಮಾಜ್ ಹೋಗ್ತಾಳೆ. ಆಚೆಗಡೆ ಹೋಗೋದೇ ಇಲ್ಲ ಅವಳು, ಬೆಳಗ್ಗೆ ನೋಡಲ್ಲ ಅವಳು, ಒಳಗಡೆನೆ ಇರ್ತಾರೆ. ಆಚೆಗಡೆ ಹೋದ್ರೂ ಫುಲ್ ಕವರ್, ಗ್ಲೌಸು, ಸಾಕ್ಸು, ಬುರ್ಕಾ ಎಲ್ಲ ಹಾಕೊಂಡು ನಮ್ಮಮ್ಮನೇ ಅವಳು. ನಮ್ಮಮ್ಮನೂ ಅಷ್ಟೇ, ನಮ್ಮ ಮನೇಲಿ ಇಸ್ತಮ ನಡೆಸ್ತಾರೆ. ಆಮೇಲೆ ಜಮಾತ್ ಆಗುತ್ತೆ ನಮ್ಮ ಮನೇಲಿ. ಅದೆಲ್ಲ ಗುರುವಾರ ಶುಕ್ರವಾರ ಎಲ್ಲ ನಮ್ಮ ಮನೇಲಿ ಫುಲ್ ಜನ ಇರ್ತಾರೆ ನಮ್ಮಮ್ಮ ಮನೇಲಿ. ಆತರ ಮಗಳು ಹೊಟ್ಟೆಲಿ, ಆತರ ಅಮ್ಮನ ಹೊಟ್ಟೆ ನಾನು ಹುಟ್ಟಿರೋದು ಒಂದು ಆತರ ಇದೆ. ಅಂದ್ರೆ ಅದು ನಾವು ಕರ್ಕೊಂಡು ಬರಲ್ಲ ಮ್ಯಾಮ್, ಅದು ಬ್ರಹ್ಮ ಈ ತರ ಬರ್ಬಿಡ್ತಾರೆ. ನಮ್ಮ ಹಣೆ ಬರೋದು ನಾವು ತಗೊಂಡ್ಬಂದಿದ್ವಿ ಅಷ್ಟೇ. ಅದು ಏನು ಮಾಡೋಕ್ಕಾಗಲ್ಲ ಅಲ್ವಾ ಮ್ಯಾಮ್? ಅದು ನನ್ನ ಹಣೆ ಬರೋದು ನನ್ಗೆ ಏನಿದೆ ಅದಕ್ಕೆ ನನ್ಗೆ ಇರೋದು. ನಾವೇನ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಾಗಲ್ಲ. ನಮ್ಗೆ ಹಣೆ ಬರೋದು ಏನಿದೆ, ನಾವು ಈ ತರ ಆಗ್ಬೇಕು ಅಂದ್ರೆ ಆ ತರ ಆಗಿದ್ವಿ ಅಷ್ಟೇ. ಸೊ ಮಗಳಿಗೆ ಆಸೆ ಇಲ್ಲ ನೀವು ಮಾಡೋದು ಇಷ್ಟ ಎಲ್ಲ ನಮ್ಮ ಅಮ್ಮನೇ. ಅವಳು ಅಮ್ಮ ನೀನ್ ಏನಾರು ಮಾಡ್ಕೊ, ನಿನ್ ಜೊತೆ ನಾನು ಕೊಡೋಲ್ಲ, ನಿನ್ ಜೊತೆ ನಾನು ಬರಲ್ಲ ಅಂತ. ನನ್ನ ಮಗನೂ ಅಷ್ಟೇ, ಅವನು ಇಷ್ಟ ಇಲ್ಲ. ಅವನು ಜಮಾತಿನಿ, ಅವನು ನಮಾಜ್ ಹೋಗ್ತಾನೆ, ಜಮಾತಿ ಹೋಗ್ತಾ ಇರ್ತಾನೆ. 3 ದಿವಸ 40 ದಿವಸ ಅಥವಾ ಜಮಾತ್ ಹೋಗ್ತಾ ಇರ್ತಾನೆ. ಅವನಿಗೂ ಇಷ್ಟ ಇಲ್ಲ. ಅವ್ರಿಬ್ರು ನಂಗೆ ಸಪೋರ್ಟ್ ಇಲ್ಲ. ನಾವು ಅವ್ರು ನಂಗೆ ಒಂದು ಲೈಕ್ ಕೊಡೋ, ಒಂದು ಫಾಲೋ ಮಾಡಿಲ್ಲ ಅವ್ರು ಮ್ಯಾಮ್. ಮೊನ್ನೆ ಒಂದು ಫಾಲೋ ಮಾಡಿ ಒಂದು ಎಷ್ಟು 180K ಆಗ್ಬೇಕಾಯ್ತು. 80Kಗೆ ಒಂದೇ ಒಂದು ಕಮ್ಮಿ ಇತ್ತು. ಅದು ಒಂದು ಫಾಲೋ ಮಾಡ್ಬಿಡೋ, ನನ್ಗೆ 80 ಆಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಇದು ಮಾಡಿದೆ. ಆಗ್ಲಿಲ್ಲ, ಮಾಡ್ಬಿಡ ಖುಷಿ ಆಗುತ್ತೆ ನನಗೆ. ಅಷ್ಟಾದ್ರೂ ಮಾಡಿದ್ರೆ ಅವ್ರಿಗೆ ಏನಂತಂದ್ರೆ ಅಯ್ಯೋ ತನ್ನ ಹೆತ್ತ ತಾಯಿನ ಬೇರೆಯವ್ರ ಜೊತೆ ಅದ್ರ ನೋಡಕ್ ಇಷ್ಟಪಡಲ್ಲ. ಅವ್ರಿಗೂ ಯಾರೋ ಫ್ರೆಂಡ್ ಹೇಳ್ಬಿಟ್ಟಾರ, ನಮ್ಮ ಸೀರೆ ಹಾಕೊಂಡು ಹಿಂಗೆ ಕುಡಿತಾರಲ್ಲ ಉಚ್ಚಿತರ, ಅದು ಇದು ನಿಮ್ಮಮ್ಮ ಹಿಂಗ ನಾನು ಹೇಳ್ತಾರೆ, ಆ ಥರ ಹೇಳ್ತಾರೆ, ಅದು ನಮ್ಗೆ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟವ್ರೆ. ಅದಕ್ಕೆ ಅಮ್ಮ ನಿಮ್ಗೆ ಯಾಕಮ್ಮ ರೀಲ್ಸ್ ಮಾಡ್ತೀಯಾ, ನೀವು ಮಾಡಬೇಡಮ್ಮ ಅಂತ ಎಷ್ಟು 1,800 ಎಷ್ಟು ಇತ್ತು, 2,000 ರೀಲ್ಸ್ ಡಿಲೀಟೇ ಮಾಡ್ಬಿಟ್ಟಾನೆ. ಯಾರ್ದು? ನಂದು. ನಾನು ಮಲ್ಕೊಬಿಟ್ಟಿದ್ದೀನಿ. ಆ ಚಿಕ್ಕಮನೇಲಿ ಬಂದ್ಬಿಟ್ಟು ಎಲ್ಲ ಡಿಲೀಟ್ ಮಾಡ್ಬಿಟ್ಟಾನೆ, ಬ್ಯಾಕ್ ಮಾಡ್ಬಿಟ್ಟಾನೆ. ಇನ್ಸ್ಟಾಗ್ರಾಮೇ ಬರ್ಬಿಡ್ತು ನಮ್ಗೆ, ಯಾಕೆ ಮಾಡ್ಬಿಟ್ಟಾನೆ. ಆಮೇಲೆ ಅಯ್ಯೋ 3 ದಿವಸ ಹತ್ತಿ ಊಟನೇ ಮಾಡ್ತಿಲ್ಲ ನಾನು. ಅಯ್ಯೋ ಏನಪ್ಪ ಮಾಡಿದೆ, ಈ ಥರ ಆಗುತ್ತಲ್ಲ ಅಂತ ಮತ್ತೆ ಅಪ್ಲೋಡ್ ಮಾಡ್ಕೊಂಡು ಮತ್ತೆ ಇದು ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ದು. ಯಾರು ಅಪ್ಲೋಡ್ ಮಾಡ್ಕೊಟ್ಟು? ಅವನೇ ಮಾಡ್ಕೊಟ್ಟ? ಇಲ್ಲ, ಸುಹೇಲ್ ಅಂತ ಇದ್ರು ಒಬ್ರು ನನ್ನ ಮ್ಯಾನೇಜರ್, ಅವ್ರು ಮಾಡ್ಕೊಟ್ರು. ಮತ್ತೆ ರೀಲ್ ಮತ್ತೆ ಲೈಕ್ಸ್ ಎಲ್ಲ ಬಂತು. ಮತ್ತೆ ಏನ್ ಹೇಳಿ ಮಗ? ಅವ್ರಿಗೆ ಹೇಳ್ದೆ ನಾನು ಅವಾಗ, ಇಲ್ಲಪ್ಪ ಈ ಥರ ಮಾಡಬೇಡ, ಏನೋ ನಮ್ಮ ಹೊಟ್ಟೆ ಪಡೋದು, ನನ್ ಖುಷಿ ಅದು. ಇವಾಗ ನಾನು ದುಡಿಯೋಕೆ ಹೋಗ್ತೀನಿ, ಮನೆಗೆ ಸುಸ್ತಾಗಿ ಬರ್ತೀನಿ, ಮನೆ ಕೆಲಸ ಮಾಡ್ತೀನಿ, ಆಚೆಲ್ಲ ಕೆಲಸ ಮಾಡ್ತೀನಿ, ಏನೋ ಒಂದು ಎಂಜಾಯ್ಮೆಂಟ್ ಅಷ್ಟೇ, ಏನೋ ಒಂದು ಮಾಡ್ಕೊತೀವಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲಪ್ಪ ಅಂತ ಹೇಳಿದ್ವಿ. ತುಂಬಾ ಸಂಸಾರ ಇದು ಮಾಡಿ ಅವ್ರಿಗೆ ಬಿಟ್ಟೆ. ಆಗ್ಲೇ ಆಯ್ತು ಅಂತ ಅನ್ಸುತ್ತೆ. ನನ್ನ ತಂಟೆ ಬರಬೇಡಿ ನೀವು, ಹಂಗೆ ಹೆಂಗೆ ಆಯ್ತಮ್ಮ ಬರಲ್ಲ ನಾನು ಅಷ್ಟೇ. ಮಗಳು ಅಷ್ಟಿಬ್ರು ತಂದೆ ಅವ್ರ ಪಾಡಿಗೆ ಇರ್ತಾರೆ, ಏನೋ ಮಾಡ್ಕೊಂಡು ಸುಮ್ಮನೆ ಅಷ್ಟೇ. ಆಮೇಲೆ ಗಿಚ್ಚಿಲಿಂದ ಹೋಗುವಾಗ ನಾನು ಈ ಥರ ಇಂಟರ್ವ್ಯೂ ಎಲ್ಲ ಕೊಡ್ತಾ ಇದ್ದ, ನ್ಯೂಸಲ್ಲೆಲ್ಲ ನಮ್ಮ ಮನೆಗೆ ಬರೋರು ಸ್ಟಾರ್ಟ್ ಮಾಡಿದ್ರು. ಇಂಟರ್ವ್ಯೂ ಆಯ್ತು ನಂದು. ಅವಾಗೆಲ್ಲ ನಮ್ಮಮ್ಮ ಫೇಮಸ್ ಆಗೋದೆ, ತುಂಬಾ ಜನ ಫೇಮಸ್ ಆಗ್ಬಿಟ್ಟು ನಿಮ್ಮಮ್ಮ ಫೇಮಸ್ ಆಗ್ಬಿಟ್ಟು ನಿಮ್ಮಮ್ಮ ಅಂತ ಹೇಳೋ ಸ್ಟಾರ್ಟ್ ಮಾಡ್ಬಿಟ್ರಂತೆ. ಅವಾಗಿಂದ ಆಯ್ತಮ್ಮ ನಿನ್ನಿಷ್ಟ, ನೀನ್ ಹೆಂಗಾರ ಬದುಕು ಹೋಗು ಅಂತ ಹೇಳ್ಬಿಟ್ರು. ಇವರು ನಂಗೆ ಬಡ್ದವ್ರೆ ಬಂದು ಮ್ಯಾಮ್ ಯಾರು ಕೇಳ್ಕೊಂಡು, ಯಾಕೆ ಏನೋ ಅಕ್ಕೆ ಹಿಂಗ್ ಕುಡಿತಾಳೆ, ನೀನೇನು ಹೇಳೋದೇನೋ ಹದ್ಬಸ್ಕಾಲ ಇಟ್ಕೊಂಡು ನಿಮ್ ಹೆಂಡತಿಗೆ ಅಂತ ಹೇಳ್ಬಿಟ್ಟವ್ರೆ. ಇವ್ರು ಬಂದ್ಬಿಟ್ಟು ಚೆನ್ನಾಗಿ ಪ್ರಿಪೇರಿ ನನಗೆ. ಆಮೇಲೆ ಇನ್ಸ್ಟಾಗ್ರಾಮ್ ನಾನು ನೋಡೋದ ನೀವು ಮಾಡ್ಬೇಡ್ದು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರ. ಒಂದ್ಸರಿ ನಾನು ಹತ್ಕೊಂಡು ನಾನು ಇನ್ಸ್ಟಾಗ್ರಾಮ್ ಮಾಡೋದು ನಾವು ಎಷ್ಟೊಂದು ಹೊಡ್ಬಿಟ್ರು. ನಾನು ಸತ್ತೋಗ್ತೀನಿ ಹಂಗೆ ಅಂತ ಮತ್ತೆ 5 ನಿಮಿಷ ಬಿಟ್ಟು ನಾನು ಸತ್ರು ಇನ್ಸ್ಟಾಗ್ರಾಮ್ ಬರಲ್ಲ, ನಾನು ಗಂಡಲ್ಲಿ ಬಿಟ್ರು ಇನ್ಸ್ಟಾಗ್ರಾಮ್ ಬರಲ್ಲ ಅಂತ ಹೇಳಿದೆ. ಅದು ವೈರಲ್ ಆಗ್ಬಿಡ್ತು ಅದು ತುಂಬಾ. ಯಾಕಂದ್ರೆ ನಾನು ಯೋಚನೆ ಮಾಡಿದೆ, ಅಯ್ಯೋ ನನ್ನ ಗಂಡ ಮುಖ್ಯ ನನಗೆ, ನನ್ನ ಗಂಡನೇ ಮುಖ್ಯ ಎಲ್ಲದಕ್ಕೂ. ನಾನು ಇಷ್ಟಪಟ್ಟು ಮದುವೆ ಹೋಗಿದ್ದೀನಿ, ನನ್ನ ಗಂಡ ಮುಖ್ಯ ನನಗೆ ಅಂತ ಯೋಚನೆ ಮಾಡಿದೆ. ಆಮೇಲೆ ನನ್ನ ಗಂಡ ಆದ್ರೆ ನಾನು ಎಂಜಾಯ್ಮೆಂಟ್ ಯಾರು ಮಾಡ್ತಾರೆ, ನಾನು ಎಷ್ಟು ಚೆನ್ನಾಗಿರ್ಬೇಕಲ್ವಾ, ಅದು ಖುಷಿ ಅಲ್ವಾ ನಂದು. ನಾನು ಖುಷಿನೂ ಬಿಡ್ಬೇಡ್ದು ಅಂತ ಬಿಟ್ಟು ನನ್ನ ಗಂಡನ ಬಿಟ್ಟರು ಬಟ್ ಇದೆಲ್ಲ ಸಪೋರ್ಟ್ ಇದೆಯಾ? ತುಂಬಾ ಇದೆ, ತುಂಬಾ. ನಾನು ಗಿಚ್ಚಿಲಿಯಲ್ಲಿ ಹೋಗುವಾಗ ನನ್ನ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ಆಟೋಲಿ ಇವರೇ. ತುಂಬಾ ನಮ್ಗೆ ತುಂಬಾ ಜನ ನಮ್ಗೆ ಧಮಕಿನೂ ಕೊಟ್ಟಿದ್ರು. ತುಂಬಾ ಜನ ನಮ್ಗೆ ಅದೇ ಹೆಂಗ್ ಕರ್ಕೊಂಡು ಹೋಗ್ತೀರ ನೋಡೋಣ ಅಂತ ಫೋನು ಫೋನು ನಮ್ಗೆ ಅಷ್ಟು ಆತರ ಇಲ್ಲ, ಹೆಂಗ್ ಕರ್ಕೊಂಡು ಹೋಗ್ತೀರ ನೋಡ್ತೀವಿ ನಾವು, ಕೂಡಿ ಬಿಡ್ತೀವಿ ಒಳಗೆ ಎತ್ತು ಬಿಡ್ತೀವಿ ನಾವು, ಹಿಂಗ್ ಮಾಡ್ಬಿಡ್ತೀವಿ ಹಂಗ. ಇವತ್ತಿಗೂ ಫೋನ್ ಬರುತ್ತೆ ಅವ್ರಿಗೆ, ಇವತ್ತಿಗೂ ನನಗೂ ಬರುತ್ತೆ. ನಾನೇನ್ ಮಾಡ್ತೀನಿ, ಬ್ಲಾಕ್ ಮಾಡ್ತೀನಿ ನಂಬರ್. ನಮ್ಗೆ ಯಾವ ಥರ ಬಂದರೆ ಫೋನ್ ನನಗೆ ನಾನು ಬ್ಲಾಕ್ ಮಾಡ್ಬಿಡ್ತೀನಿ. ನನ್ನ ಮಾತಾಡೋಕೆ ಇಷ್ಟ ಇಲ್ಲ. ನಂಗೆ ಯಾರು ಇಷ್ಟಪಟ್ಟು ನಾನು ಮಾತಾಡಿದ್ರೆ ನಾನು ಮಾತಾಡ್ತೀನಿ.
ಬೇರೆ ಥರದಿಂದ ಮಾತಾಡಿದ್ರೆ ನಾನು ಬ್ಲಾಕ್ ಮಾಡ್ಬೇಕು ನಂಬರು. ಹಿಂಗಿನ ಧಮಕಿಗಳು ಬರುತ್ತಾ? ಐ ಡೋಂಟ್ ಕೇರ್ ಮ್ಯಾಮ್. ಅದೇ ಈ ಥರ ಧಮಕಿ ಬಂದ್ರೆ ಒಂಥರ ಬೇಜಾರಾಗುತ್ತಲ್ಲ? ಬೇಜಾರಾಗುತ್ತೆ. ಯಾರು ನೋಡ್ಕೋಬೇಕು? ಯಾರು ಹೇಳ್ಕೊಕ್ಕಾಗಲ್ಲ. ನಮ್ಮ ಕಷ್ಟ ಇದೆ, ನಾವೇ ನೋಡ್ಕೋಬೇಕು. ನಮ್ಗೆ ಎಷ್ಟು ಓದಿದ್ದು ನಾವೇ ಮುಚ್ಕೋಬೇಕು. ಅಲ್ಲ, ನೀನು ಒಬ್ಬಳೇ ಅಲ್ಲ ಮುಸ್ಲಿಂ. ನಾನು ಹೇಳ್ತಾ ಇರೋದು, ಇವಾಗ ಹಿಂದಿಯಲ್ಲಿ ನೋಡಿದ್ಯಾ ನೀನು? ಹಿಂದಿಯಲ್ಲಿ ಮುಸ್ಲಿಂ ಹುಡುಗಿಯರು ಹೀರೋಯಿನ್ ಕ್ಯಾರೆಕ್ಟರ್ ಮಾಡ್ತಾರೆ, ಅವ್ರು ಹಾಕೋ ಬಟ್ಟೆಗಳು ನೋಡಿದ್ಯಾ ನೀನು? ಅಲ್ಲಿಂದ ಓಡಿಸ್ಕೊಂಡ್ಬಂದ್ರು ಅದ್ರಲ್ಲ, ಯಾಕೆ ಏನಕ್ಕೆ ಓಡಿಸ್ಕೊಂಡ್ಬಂದ್ರು ಸರ್? ಆಕ್ಚುಲಿ ಅವರು ತುಂಬ ಗಾಂಜಾ ಅದು ಇದು ಏನು ತೊಗೊತಾರಲ್ಲ ಅದು, ಆಮೇಲೆ ಟಾಬ್ಲೆಟ್ ಏನೇನೋ ತೊಗೊತಾರೆ ಮ್ಯಾಮ್. ನಾವು ಒಂದು ಕಡೆ ಕಾಫಿ ಕುಡಿಯೋಣ ಅಂತ ಹೋದ್ವಿ. ಅಲ್ಲಿಂದ ಅವರು ರೇಷ್ಮಾ ಅಂತ ಗೊತ್ತಿಡಿದ್ರು. ನೀವು ಮಾಸ್ಕ್ ಹಾಕೊಂಡಿರ್ಲಿಲ್ವಾ? ಮಾರ್ಕ್ಸ್ ಹಾಕೊಂಡಿದ್ದೆ ನಾನು ಮಾರ್ಕ್ಸ್ ಹಾಕೊಂಡು ಇಲ್ಲ ಟೋಪಿಯಲ್ಲಿ ಹಾಕೊಂಡಿದ್ದೆ. ಮತ್ತೆ ಹೆಂಗ್ ಗೊತ್ತಿಡಿದ್ರು? ನನ್ನ ಗೊತ್ತಿಡಿಲ್ಲ ಮ್ಯಾಮ್. ಇವ್ರಿಗೆ ಸ್ವಲ್ಪ ಬೇಡಿ ಕುಡಿಯೋಕೆ ಹೋಗ್ತಾರೆ. ಇದರಲ್ಲೇ ಹೇಳ್ತಿರೋದು ಹೇಳ್ಬೇಡ. ಹಂಗೆ ಬೀಡಿ ಕುಡಿಯೋಕೆ ಹೋದ್ವಿ. ಇವ್ರಿಗೆ ನೋಡ್ತವ್ರೆ, ನೋಟು ಇವ್ರು ಫಾಲೋ ಮಾಡ್ಕೊಂಡು ಬಂದವ್ರೆ. ಅವ್ರನ್ನ ನೋಡಿ ಗುರ್ತಿಡಿದ್ರು. ನಾನು ಇವ್ರ ಜೊತೆ ಇರ್ತೀನಿ ಅಂತಾನೆ ಹೇಳ್ಬಿಟ್ಟು ಬಂದವ್ರೆ. ಬಂದ್ಬಿಟ್ಟು ಅವ್ರಿಗೆ ನಾವು ಬೇಗ ಇವ್ರು ಹೇಳಿದ್ರು ಬೇಗ ಕುತ್ಕೋ ಆಟೋಲ್ಲಿ ಅಂತ ಹೇಳಿದ್ರು. ನಾನು ಹಂಗಾದ್ರೆ ಯಾಕೆ ಹೇಳ್ತಾರೆ ಅಂತ ಬಿಟ್ಟು ಕೂತ್ಕೊಂಡೆ. ಟೀ ಕುಡಿದ್ವಲ್ಲ ಹಂಗೆ ಕೂತ್ಕೊಂಡ್ವಿ. ಅಲ್ಲಿಂದ ನಮಗೆ ಫಾಲೋ ಮಾಡ್ಕೊಂಡು ಕಾರಲ್ಲಿ, ಎಂತ ಕಾರ್ ಅದು? ಬೈಕಲ್ಲಿ ಅದೇ ರೇಷ್ಮಾ ಆಂಟಿ ರೇಷ್ಮಾ ಅಂತ ಕೂಗೋದು, ಅಂದ್ರೆ ಆಟೋ ಮುಂದೆ ಮಾಡೋದು, ಹೊಡೆಯೋದು ಆಟೋಗೆ. ಆಮೇಲೆ ಜೋರಾಗಿ ಬಂದು ಮುಂದೆ ಬಂದು ಊಟ ಆಯ್ತಾ ಅಂತ ಕಿಚ್ಕೊಳ್ಳೋದು, ಅದೆಲ್ಲ ಮಾಡಿದ್ರು. ತುಂಬಾ ಬೇಜಾರಿತ್ತು ಮ್ಯಾಮ್ ಅವಾಗ. ನನಗನ್ಸೋ ಪ್ರಕಾರ ಒಂದ್ ನಿಮಿಷ ಗಾಡಿ ನಿಲ್ಸ್ಬಿಟ್ಟು ಯಾಕಪ್ಪ ಏನು ಪ್ರಾಬ್ಲಮ್? ಒಬ್ರು ಇದ್ರು ಕೇಳ್ಬೋದು. ಎಷ್ಟು ಜನ ಇದ್ರು? ಒಂದು 30 ಜನ ಇದ್ರು. 30 ಜನ? ಕಾರಲ್ಲಿ ಒಂದು 6-7 ಜನ ಕೂತಿದ್ರು. 2 ಕಾರಲ್ಲಿ ಒಂದು 12 ಜನ ಕೂತಿದ್ರು. ಬೈಕಲ್ಲಿ ಒಂದು 5 ಬೈಕಲ್ಲಿ ಬಂದಿರೋದು 3 ಜನ ಕೂತಿದ್ರು. ಎಲ್ಲ ಬಿಲಿಂಗ್ ಮಾಡ್ತಾರೆ. ಎಲ್ಲ ರೆಕಾರ್ಡಿಂಗ್ ಮಾಡಿದ್ದೆ ನಾನು. ಅದೇ ರೆಕಾರ್ಡಿಂಗ್ ಅದೇ ಎಲ್ಲ ರೆಕಾರ್ಡಿಂಗ್ ಮಾಡಿದ್ದೆ ನಾನು. ನಿಮ್ಗೆ ಅವಾಗ ಏನು ಅನ್ನಿಸ್ತಲ್ಲ? ಅವಾಗ ಏನ್ ಅನ್ಸ್ತಂದ್ರೆ ಸುಮ್ಮನೆ ಏನಿದ್ದ ಅವಾಗ ಏನ್ ಅನಿಸ್ತು ಅಂದ್ರೆ ಸೇಫ್ಟಿ ಮನೆ ನಾವು ಹೋಗಿರೋದು ಒಂದು ದೇವಸ್ಥಾನಕ್ಕೆ, ಒಂದು ಪೂಜೆಗೆ ಹೋಗಿ ಇದು ಮಾಡ್ಕೊಂಡ್ಬಿಟ್ವಿ. ಅಲ್ಲಿ ಇವರು ರೇಷ್ಮಾ ಕಟಪ ಇವಾಗ ಆ ಹುಡುಗನ ಜೊತೆ ನಾವೆಲ್ಲ ಮಾತಾಡಕ್ಕಾಗಲ್ಲ. ಸುಮ್ಮನೆ ಹಂಗೆ ಬಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿ ನಡಿಯಮ್ಮ ಹೋಗೋಣ ಇಲ್ಲಿ ಬೇಡ ಅಂದ್ಬಿಟ್ಟು ಅಲ್ಲಿಂದ ಸೇಫ್ಟಿ ಕರ್ಕೊಂಡ್ಬಿಟ್ಟು ತಿರ್ಗಾ ಫಾಲೋ ಮಾಡ್ಕೊಂಡ್ಬಂದು ನಮ್ಗೆ ಎಲ್ಲಿ ಇದ್ದಿಂದ ತಗ್ಗಿಕೋಟೆಯಿಂದ ನಮ್ಗೆ ಇದುವರೆಗೂ ಹತ್ತಿರಲ್ಲೇ ಬೊಮ್ಮನಹಳ್ಳಿವರೆಗೂ ಫಾಲೋ ಮಾಡಿ ಇದು ಮಾಡ್ಕೊಂಡು ಬಂದ್ರು. ರೇಟ್ಸ್ಕೊಂಡೇ ಬಂದ್ರು. ತಲೆ ಕೆಡ್ಸ್ಕೊಟ್ಟಿಲ್ಲ. ಇವ್ರು ಕೇಳ್ದೆ ತಲೆ ಕೆಡ್ಸ್ಕೋಬೇಡಿ, ಏನಿಗೆ ಆರಾಮಾಗಿ ಕೂತ್ರಿ, ಆರಾಮಾಗಿ ಬರ್ತಾ ಇದೆ. ಹಿಂಗಡೆ ಏನಾದ್ರೂ ಹೇಳ್ಕೊಂಡು ಹೋಗ್ಲಿ. ಅದೊಂದು ಇರುತ್ತಲ್ಲ, ಆನೆಗಳು ಹೋಯ್ತಾ ಇದ್ರೆ ಹಿಂದ್ಗಡೆ ನಾಯಿಗಳು ಬೊಗಳ್ತಾ ಇರುತ್ತೆ. ಅದಕ್ಕೆ ನಾವು ತಲೆ ಕೆಡ್ಸ್ಕೋಬಾರ್ದು. ಆನೆ ಹೋಯ್ತಾನೆ ಇರಬೇಕು. ಆನೆ ತಿರುಗಿ ನಿಂತ್ಕೊಂಡ್ರೆ ನಾಯಿಗಳು ಒಂದಿರಲ್ಲ ಅಲ್ವಾ? ಅದಕ್ಕೆ ಬೇಡ ಬಿಡಕ್ಕಮ್ಮ, ಆರಾಮಾಗಿ ರೇಸ್ಕೊಳ್ಳಿ, ಏನಾದ್ರು ಮಾಡ್ಕೊಂಡೆ ಆರಾಮಾಗಿ ಬರೋಣ ಅಂದ್ಬಿಟ್ಟು ಆರಾಮಾಗಿ ತಿರ್ಗಾ ರಿಟರ್ನ್ ಬಂದ್ಬಿಟ್ಟು ದೇವಸ್ಥಾನದಿಂದ ರಿಟರ್ನ್ ಬಂದು. ಏನಂದ್ರೆ ನಮ್ ಪ್ರಾಬ್ಲಮ್ ಏನಂದ್ರೆ ನಮ್ ಮಿಸ್ಸಸ್ ಏನ್ ಮಾಡ್ತಾಳೆ ಅಂದ್ರೆ ಬಟ್ಟಿಗ್ತಾರೆ. ನಿನ್ನ ಹೆಂಡತಿ ಏನಕ್ಕೆ ಬಟ್ಟಿಗ್ತಾಳೆ, ನಿನ್ನ ಹೆಂಡತಿ ಏನಕ್ಕೆ ದೇವಸ್ಥಾನ ಪೂಜೆ ಮಾಡ್ತಾಳೆ, ಐದೇ ಕಾಲ್ಗಳು ಬರೋದು ನಮ್ಗೆ. ಅವಳು ದೇವಸ್ಥಾನ ಪೂಜೆ ಮಾಡ್ತಾಳೆ, ಅವ್ನು ಇನ್ನೊಬ್ಬನ ಜೊತೆ ಆಕ್ಟ್ ಮಾಡ್ತಾ ಇದ್ದಾರೆ, ಅವ್ರು ಇನ್ನೊಬ್ಬ ಕಟಪ್ಪನ ಜೊತೆ ಇದು ಮಾಡ್ತಾಳೆ. ನಾನು ಒಂದೇ ಮಾತಾಡೋದು, ಎಲ್ಲಾರ್ಗು ಒಂದೇ ಮಾತಾಡೋದು, ನೋಡಪ್ಪ ಕಲಾವಿದರಿಗೆ ಜಾತಿ ಧರ್ಮ ಇರಬಾರ್ದು. ಅವಳು ಕಲಾವಿದೆ, ಅವಳಿಗೆ ಜಾತಿ ಧರ್ಮ ಅಂತ ಇಲ್ಲ. ಅವಳು ಏನ್ ಬೇಕಾದ್ರೂ ಮಾಡ್ಲಿ, ಅದನ್ನ ಕೇಳಕ್ ನೀವ್ಯಾರು? ಕಟ್ಕೊಂಡಿರೋ ಗಂಡ ನಾನೇ ಕೇಳಲ್ಲ, ನನಗೆ ಗೊತ್ತು. ನಾನೇ ಹೋಯ್ತಾ ಇದೀನಿ, ಇನ್ಸ್ಪೆಕ್ಟರ್ ಹತ್ರ ನಾನೇ ಹೋಗ್ತೀನಿ, ಎಲ್ಲೋದ್ರೂ ಶೂಟಿಂಗ್ ಅಲ್ಲಿ ನಾನೇ ಕರ್ಕೊಂಡು ನಾನೇ ಬರ್ತಾ ಇದೀನಿ, ನಾನೇ ನೋಡ್ತೀನಿ ಮುಂದ್ಗಡೆ. ಇಲ್ಲಿ ಶೂಟ್ ಮಾಡಿದಾಗ ಹೆಂಡತಿ ಅಂತ ಕರೀತಾರೆ, ಅಲ್ಲಿ ಪಕ್ಕದಲ್ಲಿ ಬಂದ್ಬಿಟ್ಟು ಅಕ್ಕ ಅಂತ ಕರೀತಾರೆ, ಅಕ್ಕ ತಂಗಿ ಬಾಮ ಅಂತ ಕರೀತಾರೆ. ಅದನ್ನ ಇವ್ರಿಗೆ ಎಲ್ಲಿ ಅರ್ಥ ಆಗುತ್ತೆ? ಕ್ಯಾಮ್ರಾ ಹಿಂದ್ಗಡೆ ಏನ್ ನಡೀತಾರ ಗೊತ್ತಿಲ್ಲ. ಅದು ಕ್ಯಾಮ್ರಾ ಮುಂದೆ ಆ ಮುಂದ್ಗಡೆ ಏನ್ ಬರುತ್ತೆ ಅದನ್ನ ಮಾತ್ರ ನೋಡ್ತಾರೆ ಹೊರತು ಕ್ಯಾಮ್ರಾ ಹಿಂದ್ಗಡೆ ಏನಿದೆ ಅಂತ ನೋಡಲ್ಲ ಅವರು, ಅಲ್ವಾ? ಅದನ್ನ ಇವ್ರಿಗೆ ಅರ್ಥ ಮಾಡ್ಕೊಳ್ಳೋದ ನಾನು ತುಂಬಾ ಸತಿ ಹೇಳಿದ್ದೀನಿ ಎಲ್ಲಾರ್ಗು. ನೋಡುವ ನಿಮ್ಗೆಲ್ಲ ಗೊತ್ತಾಗಲ್ಲ. ನೀವು ನೆನ್ನೆ ಮೊನ್ನೆ ಫೋನ್ ಹಿಡ್ಕೊಂಡು ಯಾವ್ದೋ ಬರ್ತಾ ಇದೆ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಅಮೌಂಟ್ ಬರುತ್ತೆ ಅಂದ್ಬಿಟ್ಟು ಕೆಲಸ ಕಾರ್ಯ ಇಲ್ಲ. ಅದಪ್ಪ ನನ್ನ ಮಕ್ಳು ನೀವು ಏನ್ ಮಾಡ್ತೀರಾ ಅಂದ್ರೆ ಇದನ್ನೇ ಇಟ್ಕೊಂಡು ಟಾರ್ಗೆಟ್ ಮಾಡ್ಕೊಂಡು ಎಲ್ಲರಿಗೂ ಇದ್ ಮಾಡ್ತೀರಾ. ನಾವ್ ಬೆಳಿಬೇಕು, ನಾವ್ ಬೆಳೆದ್ರೆ ಇನ್ನು ಇದ್ ಮಾಡಿದ್ರೆ ನಾವು ಇದ್ ಮಾಡ್ಕೋಬಹುದು. ಒಬ್ಬ ಮೊನ್ನೆ ಅವನು ಇವ್ರು ಹೇಳಿದ್ರಲ್ಲ, ಅವನು ಫಯಾಜ್ ಅಂತೇಳಿ ಭದ್ರಾವತಿ, ಅವನು
ಅವನು ಸಾಮಾನ್ಯ ನಂತರ ಆಟೋ ಡ್ರೈವರ್, ಹಾ. ಅವನು ನಂತರನೇ ಸಾಮಾನ್ಯ ಆಟೋ ಡ್ರೈವರ್. ಅವನು ಇವತ್ತು ಏನ್ ಮಾಡ್ತಾನ ಅಂದ್ರೆ ಅವನು ಇವ್ರ ಮೇಲೆ ಟಾರ್ಗೆಟ್ ಇಟ್ಕೊಂಡು ಒಂದು ಏನೇ ಪ್ರಮೋಷನ್ ಮಾಡಕ್ ಹೋದ್ರು, ರೇಷ್ಮಾ ಇದು ನಿನ್ಗೋಸ್ಕರ ತಗೊಂಡಿದೀನಿ, ರೇಷ್ಮಾ ನಿನ್ಗೋಸ್ಕರ ಸೀರೆ ತಗೊಂಡಿದೀನಿ, ರೇಷ್ಮಾ ನಿನ್ಗೋಸ್ಕರ ಬ್ಯೂಟಿ ಪಾರ್ಲರ್ ಇಲ್ಲಿ ಮಾಡ್ತಾ ಇದೀನಿ, ಇದು ಮಾಡೋ ಅದು ಮಾಡೋ ಅಂತ ಹೇಳಿ ಅವ್ನು ಪ್ರಮೋಷನ್ ಮಾಡ್ತಾ ಇದ್ದಾನೆ. ಆತರ ಏನೇನ್ ಮಾಡ್ಕೋತೀರಾ ನೀವು? ಒಂದು ಹೆಣ್ಣು ಮಕ್ಳು ಅವರು ಇದಾರೆ ಅನ್ಬಿಟ್ಟು ಅವ್ರು ಸಪೋರ್ಟ್ ತಗೊಂಡು ಅವ್ರು ಕೆಟ್ಟದ್ ಮಾಡಿ ನೀವು ಬೆಳಿಬೇಕಂತ ಏನಿದೆ ನಿಮ್ಗೆ? ನೀವು ಗಳಿಸ್ತಾನೆ. ಇವಾಗ ನಾನು ಆಟೋ ಡ್ರೈವರ್, ನಾನು ಮಾಡಾಗಿದ್ರೆ ಎಷ್ಟು ಮಾಡ್ಬೋದಿತ್ತು? ನಾನು ಮಾಡ್ಬೋದಿತ್ತಲ್ಲ. ನಾನು ಆಟೋ ಡ್ರೈವರ್, ಸಾಮಾನ್ಯ ಆಟೋ ಡ್ರೈವರ್. ನಾನು ಇವಾಗ್ಲು ನಾನು 30 ರೂಪಾಯಿ ಬಾಡಿಗೆ ಹೊಡಿತೀನಿ. ನಾನು ಇವಾಗ 36 ರೂಪಾಯಿ ಬಾಡಿಗೆ ಇದೆ. ನಾನು 30 ರೂಪಾಯಿನೇ ತಗೊಳ್ಳೋದು. ಎಲ್ಲ ಕಡೆ ಬಾಡಿಗೆ ಯಾರು ಹಿರಿಯರಾಗ್ಲಿ ಮತ್ತೆ ಆಸ್ಪತ್ರೆ ಆಗ್ಲಿ ನಾನೆಲ್ಲ ಫ್ರೀಯಾಗಿ ಬಿಟ್ಬಿಡ್ತೀನಿ. ಅಂಗವಿಕಲರಿಗೆ ಎಲ್ಲರಿಗೂ ಎಲ್ಲಿ ಕರೆದ್ರು ಕರ್ಕೊಂಡೋಗ್ಬಿಟ್ಟು ಫ್ರೀಯಾಗಿ ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ಓಪನ್ ಆಗಿ ಹೇಳ್ಬಿಡ್ತೀನಿ, ಇಲ್ಲಮ್ಮ ಈ ತರ ಹೋಗಿದ್ದೆ, ಈ ತರ ಹಿಂಗಾಯ್ತು, ಅವ್ರು ಬಡವರು ಇದ್ರು, ಇಲ್ಲ ಹಿರಿಯರು ಇದ್ರು, ಇಲ್ಲ ಅಂಗವಿಕಲರು ಇದ್ರು, ಅವ್ರು ಬಿಟ್ಬಿಟ್ಟೆ ಬಾಡಿಗೆ ಆಗಿಲ್ಲ, ಗ್ಯಾಸ್ ನನ್ನ ಕೈಯಿಂದ ಹಾಕ್ತಿದ್ದೀನಿ ಅಂತ ಹೇಳಿ ನಾವು ಆ ತರ ಬಿಡ್ತಾ ಇದೀವಿ. ಇವ್ರು ಏನ್ ಮಾಡ್ತಾರಂದ್ರೆ ಬೇರೆಯವರು, ನಮ್ ಮಿಸ್ಸಸ್ದೇ ಅಂತಲ್ಲ, ಬೇರೆ ಯಾರು ಹೆಣ್ಮಕ್ಳು ತುಂಬಾ ಜನ ಮಾಡ್ತಾವ್ರೆ ಈ ತರ. ಹೆಣ್ಮಕ್ಳನ್ನ ಅವ್ರನ್ನ ಇದ್ ಮಾಡ್ಕೊಂಡು ಇವ್ರು ಬೆಳೆದ ಅವಕಾಶ ಏನಕ್ಕೆ ಬೇಕು ಅವ್ರಿಗೆ? ಹೆಣ್ಮಕ್ಳಿಗೆ ಗೌರವ ಕೊಡಿ, ಬೆಳೆಸಿ. ಹೆಣ್ಮಕ್ಳನ್ನ ಗೌರವ ಕೊಟ್ಟು ಅವ್ರನ್ನ ಏನ್ ಮಾಡ್ಬೇಕು, ಮುಂದೆ ಬರಸಕ್ ನೋಡ್ಬೇಕು. ಬೆಳಿರು ಬಿಡ, ನಮ್ ಜಾತಿ ಯಾವ ಜಾತಿ ಅಂತಲ್ಲ, ಯಾರೇ ಇಲ್ಲ, ಒಂದ್ ಹೆಣ್ಮಕ್ಳು ಮುಂದೆ ಇದ್ದಾರ ಅವ್ರು ಸಪೋರ್ಟ್ ಪಡೋದನ್ನ ಕಲಿಬೇಕು. ನಮ್ಮನೆ ಅಲ್ಲಿ ಅದು ಅಲ್ವಾ? ಇದನ್ನ ಅವ್ರು ಮಾಡಲ್ಲ. ಅವ್ರೇನ್ ಗೊತ್ತಾ, ನಾವ್ ಬೆಳಿಬೇಕು, ನಾವೇನು ಮಾಡಬೇಕು, ಅದನ್ನ ಬಿಟ್ಟಾಕ್ಬಿಡಿ. ಅದನ್ನ ಬಿಟ್ಟಾಕಿ 4 ಜನ ಗೌರವ ಕೊಡಿ. ನಮ್ ಕೈಲಿ ಆದಷ್ಟು 4 ಜನ ಹೆಲ್ಪ್ ಮಾಡಬೇಕು. ನಮ್ ಕೈಲಿ ಆಗಿಲ್ವಾ ಕೆಟ್ಟದಂತೂ ಮಾಡಕ್ ಹೋಗ್ಬಾರ್ದು. ನನ್ಗೆ ಗೊತ್ತಿದ್ದ ಪ್ರಕಾರ ಅಲ್ವಾ? ಅದು ನಾನು ತುಂಬಾ ಜನಕ್ಕೆ ಹೇಳಿದ್ದೀನಿ. ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೂ ನನ್ನ ಕಡೆಯಿಂದ ಎಲ್ಲರೂ, ನಾನು ಎಲ್ಲಿ ಹೋದ್ರು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲರಿಗೂ ಯಾವುದೇ ಶೂಟಿಂಗ್ ಹೋದ್ರೆ ಆದ್ರೆ ನನಗೆ ಎಲ್ಲ ನನ್ನ ಹೆಸರು ಯಾಸಿನ್ ಅಂದ್ಬಿಟ್ಟು, ನನ್ನ ಯಾಸಿನ್ ಅಂತ ಯಾರು ಕರೆಯಲ್ಲ. ರಾಜ ಬೈ, ರಾಜಣ್ಣ, ರಾಜು ಬೈ ಅಂತಾನೆ ಕರೀತಾರೆ. ನನ್ನ ಹೆಸರು ರಾಜ ಅಂತ. ರಾಜ ಅಂತ ಹೇಳಿದ್ರೇನೆ ಎಲ್ಲರಿಗೂ ಗೊತ್ತಾಗೋದು. ಆ ತರ ಇದೆ ನಮ್ದು. ನನಗೆ ತುಂಬಾ ಜನ ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಮ್ಮ ಮನೆಯಲ್ಲೂ ಬಂದ್ರು ಹಂಗೆ ಕೇಳ್ತಾರೆ. ಯಾರೋ ನನ್ನ ಫ್ರೆಂಡ್ಸ್ ಸರ್ಕಲ್ ಬಂದ್ರು, ಅಕ್ಕ ರಾಜಬೈ ಎಲ್ಲೋದ್ರು, ನಮ್ಮ ತಾಯಿ ಹತ್ರ. ಯಾರು ಯಾಸಿನ್ ಅಂದ್ರೆ ನಂಬಲ್ಲ, ರಾಜನೇ ಅಂತ ಕರೆಯೋದು. ಆ ತರ ಇದೆ ನಾವು. ಆದ್ರೆ ಏನಂದ್ರೆ ನಮ್ಮ ಮಿಸ್ಸಸ್ ಏನೋ ಮಾಡ್ತಾಳ, ಏನ್ ಮಾಡಿದ್ರು ಅವರು ಕಲಾವಿದೆ, ಬಟ್ಟು ಇಕ್ಬೇಕು, ಏನೋ ಮಾಡ್ಬೇಕು, ಕ್ರಿಶ್ಚಿಯನ್ಸ್ ಡ್ರೆಸ್ ಹಾಕ್ಬೇಕು, ಪ್ರತಿಯೊಂದು ಮಾಡ್ಬೇಕು. ಅವ್ರು ಮಾಡಿದ್ರೇನೆ ಅವ್ರು ಕಲಾವಿದೆ, ಇಲ್ಲಾಂದ್ರೆ ಕಲಾವಿದೆ ಅರ್ಥನೇ ಇರಲ್ಲ ಅಲ್ವಾ? ಅದನ್ನ ಇವ್ರು ಅರ್ಥ ಮಾಡ್ಕೊಳಲ್ಲ. ಧರ್ಮ, ಜಾತಿ, ಧರ್ಮ ಅನ್ನೋರು, ನಾನು ಹೇಳ್ತಾ ಇದ್ದೀನಲ್ಲ, ಜಾತಿ ಧರ್ಮ ಅನ್ನೋರು ಯಾವತ್ತೂ ಕಲಾವಿದರಾಗಬಾರ್ದು. ಜಾತಿ ಧರ್ಮ, ನಮ್ ಜಾತಿ ನಮ್ ಧರ್ಮ ಅನ್ನೋರು ಯಾರು ಕಲಾವಿದರಾಗಬಾರ್ದು. ಜಾತಿ ಧರ್ಮ ಬಿಟ್ಟು ಇದ್ದವರೇ ಕಲಾವಿದರು. ಕಲಾವಿದರಿಗೆ ಜಾತಿ ಧರ್ಮ ಇಲ್ಲ, ಎಲ್ಲ ಅಣ್ಣ ತಮ್ಮ, ಅಕ್ಕ ತಂಗಿ, ಒಂದು ಕುಟುಂಬ. ನಮ್ದು ಒಂದು ಕುಟುಂಬ ತರ. ನಾವು ಅಷ್ಟೇ, ನಾವ್ ಏನೇ ಸೀನ್ ಮಾಡ್ತೀವಿ, ಸೀನ್ ಮಾಡಿದ್ಮೇಲೆ ಇಲ್ಲಿ ಗಂಡ ಹೆಂಡತಿ ಸೀನ್ ಮಾಡ್ತೀವಿ, ಸೀನ್ ಮಾಡಿದ್ಮೇಲೆ ಹೋಗಿ ಚೆನ್ನಾಗಿ ಕೂತ್ಕೋಬೇಕಾದ್ರೆ ತಮ್ಮ ಏನಲ್ಲ ಅಂತಾನೆ ಮಾತಾಡೋದು. ಹೀಗೆ ನಾವು ಅಷ್ಟೇ ನಮ್ಮನ್ನ ಅಕ್ಕ ತಂಗಿ ಅಂತಾನೆ ವ್ಯವಹಾರ ಮಾಡೋದು. ಸೊ ಅದು ಅಲ್ಲಿ ಸ್ಕ್ರೀನ್ ಅಲ್ಲಿ ಮಾತ್ರ ನಾವು ಗಂಡ ಹೇಳ್ತೀವಿ ಅಷ್ಟೇ. ಅದು ಬಿಟ್ರೆ ಕ್ಯಾಮ್ರಾ ಹಿಂದೆ ಕೂತ್ಕೊಂಡು ನಾವೆಲ್ಲ ಒಟ್ಟಿಗೆ ಊಟ ಮಾಡ್ತೀವಿ, ಜೊತೆಲೆ ಕೂತ್ಕೊಂಡು ಮಾತಾಡ್ತೀವಿ, ಅಣ್ಣ ತಂಗಿ ತರನೇ ಬಿಹೇವ್ ಮಾಡ್ತೀವಿ. ನಮ್ಮಲ್ಲಿ ಆ ಕಲ್ಮಶ ಇಲ್ಲ, ಆಮೇಲೆ ನಮ್ಮಲ್ಲಿ ಕೆಟ್ಟ ಭಾವನೆನೇ ಇಲ್ಲ ಅಂದ್ರೆ ಅದು ಬರೋದೇ ಇಲ್ಲ. ಇಲ್ಲ ಮ್ಯಾಮ್, ಏನ್ ಗೊತ್ತಾ, ಏನಂತಾರೆ, ಅದು ರಾಖಿ ಹಬ್ಬ ಬಂತು, ಅವನು ಹೇಳ್ತಾನೆ ರಾಖಿ ಕಟ್ಟು ನೀನು, ಇಲ್ಲಾಂದ್ರೆ ಜನ ಹೊಡಿತಾರೆ ನಿಮಗೆ ಅಂತ, ಜನಕ್ಕೆ ಬಡಕಾಯಿಸಲ್ಲ ಅಂತಾರಲ್ಲ, ಬಡಸಾದು ಅವನು ಬಡಕಾನಿಗ ಕಾಮ್ ನಾವು ಕರ್ರಿ ಅಂದ್ರೆ ಜನಕ್ಕೆಲ್ಲ ಬಡಸ್ತಾವ್ರೆ. ಆತರ ನಾವು ಕಲಾವಿದರಾದ್ರೆ ತುಂಬಾ ನನ್ನ ಜೊತೆ ಇದು ಮಾಡ್ತಾರಲ್ಲ, ರೀಲ್ಸ್ ಮಾಡಿದ್ರಲ್ಲ ಅವರು ಅಷ್ಟೇ. ನನಗೆ ಕಿಚಿಲ್ ಕೆಲಸ ಮಾಡುವಾಗ ಒಂದು ಸೆಲ್ಫಿ ಅಂತ ಬಂದರು, ಸೆಲ್ಫಿ ಅಂತ ಬಂದರು, ನಂಬರ್ ತೊಗೊಂಡ್ರು. ಅವ್ರು ಅಂದರು ನಾನು ತುಂಬ ನನಗೂ ಆಸೆ ಇದೆ ರೀಲ್ಸ್ ಮಾಡ್ಬೇಕಂತ. ನಾನು ಹೇಳ್ತಾರೆ ನನಗೂ ಅಂತ 10, 100 ಅವ್ರು ಬೆಳೆದಿರಲಿಲ್ಲ. ನನ್ನ ಜೊತೆ ಮಾಡಿದಾಗ ನವೀನ್ ಯಾರು ಅಂತ ಜನಕ್ಕೆ ಗೊತ್ತಾಯ್ತು. ಅವಾಗ ಏನೋ ಒಂದು ಅಂದ್ರೆ ಜನ ಇಷ್ಟಪಟ್ರು, ಅಂದ್ರೆ ರೀಲ್ಸ್ ಇಷ್ಟಪಟ್ರು. ಒಂದು ಡ್ಯಾನ್ಸ್ ಆಗಲಿ, ಒಂದು ಜೋಡಿ ಆಗಲಿ, ಆ ಥರ ಚೆನ್ನಾಗಿದೆಯಲ್ಲ. ಇವಾಗ ಮಹಾಲಕ್ಷ್ಮಿ ಮ್ಯಾಮ್, ಶಶಿಕುಮಾರ್ ಸರ್, ಆಮೇಲೆ ಇವರು ತುಂಬ ಜನ
ಜೋಡಿಗೆ ಇಷ್ಟಪಡ್ತಾರೆ ಜನ. ಅವ್ರ ಜೋಡಿ ಚೆನ್ನಾಗಿದೆ, ಪಿಕ್ಚರ್ ಚೆನ್ನಾಗಿದೆ, ನೋಡೋಣ ನೋಡೋಕೆ ಹಿಟ್ ಆಗುತ್ತಲ್ಲ ಮ್ಯಾಮ್. ಆ ಥರ ನಮ್ಮ ಜೋಡಿ ನೋಡಿ ತುಂಬ ಜನ ರೀಲ್ಸ್ ಅಲ್ಲಿ ಚೆನ್ನಾಗಿದ್ದಾರೆ ಇವರು ಅನ್ನೋದೊಂದು ಹೆಸರು ಕೊಟ್ಟೆ ಮ್ಯಾಮ್. ಅದನ್ನ ತಗೊಂಡೋಗಿ ಬ್ಯಾಡ ಕೊಟ್ಟು ಇವರು ಬ್ಯಾಡ ಹೇಳೋದು ಅದೆಲ್ಲ ತಪ್ಪಲ್ವಾ ಮ್ಯಾಮ್? ಅದೇ ನಾನು ಹೇಳಿದ್ದು, ಆ ಥರ ಎಲ್ಲ ಬ್ಯಾಡ ಹೇಳ್ಬಿಡಿ ಮ್ಯಾಮ್, ಹೇಳ್ಬಿಡಪ್ಪ. ಒಂದು ಧಗಡಾನ್ ದಿವಾನಿ ಅಂದ್ರೆ ಕನ್ನಡದಲ್ಲಿ ತುಂಬಾ ಜನ ಗೊತ್ತಿಲ್ಲ ಧಗಡಾನ್ ದಿವಾನಿ ಏನು ಅಂತ ಹೇಳ್ಬಿಟ್ಟು. ಧಗಡಾನ್ ದಿವಾನಿ ಅಂದ್ರೆ ಸೂಳೆ ಅಂತ. ಧಗಡಾನ್ ದಿವಾನಿ ಅಂದ್ರೆ ಧಗಡ ಅಂದ್ರೆ ಮಿಂಡ ಅಂತ, ಮಿಂಡಗಳ ರಾಣಿ. ಧಗಡಾನ್ಗೆ ರಾಣಿ, ಧಗಡಾನ್ ದಿವಾನಿ, ಮಿಂಡಗಳ ಹುಚ್ಚಿ ಅಂತ ಒಂದು ಆತರ ಹೇಳೋದು. ನಾನು ಹಿಂದೂ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಅವ್ನು ಯಾರಂತ ನಮ್ಗೆ ಗೊತ್ತಿಲ್ಲ, ನಾನು ಅವಳು ಯಾರು ಅಂತ ಗೊತ್ತಿಲ್ಲ, ರೀಲ್ಸ್ ನೋಡಿದ್ರು ಅಷ್ಟೇ. ಅದನ್ನ ಒಂದು ಕಲಂಕ ತಪ್ಪ ನನ್ಗೆ ಯಾಕೆ ಆ ಥರ ಆಗ್ಬಿಟ್ಟು ಇವ್ನು ನನ್ ತುಳಿದ್ಬಿಟ್ಟು ಅವ್ನು ಬೆಳೆಯಕ್ಕೆ ಮಾಡ್ತಾನೆ. ಆ ಥರ ಮಾಡಿ ತಪ್ಪಲ್ವ ಮ್ಯಾಮ್? ಅದಕ್ಕೆ ಹೆಣ್ಮಕ್ಳಿಗೆ ಏಕವಚನ ಕೊಡ್ಬೇಡಿ, ಬಹುವಚನ ಮಾತಾಡಿ, ಹೆಣ್ಮಕ್ಳಿಗೆ ಗೌರವ ಕೊಡಿ. ಅವ್ರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡಿ. ಅವ್ರನ್ನ ತುಳಿದು ನೀವು ಮೇಲೆ ಹೋಗ್ಬೇಕಂದ್ರೆ ಮೇಲೆ ದೇವ್ರು ನೋಡ್ತಾನೆ, ನಿಮ್ಗೆ ಎಷ್ಟೊತ್ತು ಅವ್ರು ಬಿಡ್ಸೋದು? ಎಲ್ಲರಿಗೂ ಅವರು ಹೊಟ್ಟೆ ಕೊಡೋದು ಅಲ್ವಾ? ಅದಕ್ಕೆ ಎಲ್ಲರಾಗ್ಲಿ ಹೆಣ್ಮಕ್ಳಿಗೆ ಬೆಳೆಸಿ ಗೌರವ ಕೊಡಿ. ಮನಸ್ಸು ಶುದ್ಧ, ನಿಮ್ಮ ಮನಸ್ಸು ಶುದ್ಧವಾಗಿರ್ಕೊಳ್ಳಿ. ಯಾಕಂದ್ರೆ ನಿಮ್ಗೂ ಫ್ಯಾಮಿಲಿ ಇರುತ್ತೆ. ಇಷ್ಟೆಲ್ಲ ನಿಮ್ಮೊಂದು ಜಗಳ ನಡೀತಾ ಇದೆ, ನಿಮ್ಮ ಮೇಲೆ ಫಾಲೋ ಮಾಡ್ತಾ ಇದ್ದಾರೆ, ಅಣ್ಣನ ಫಾಲೋ ಮಾಡ್ತಾ ಇದ್ದಾರೆ, ಎಲ್ಲ ರೌಡಿಗಳೆಲ್ಲ ಅಟ್ಯಾಕ್ ಮಾಡ್ತಾ ಇದಾರಲ್ಲ, ಇದನ್ನೆಲ್ಲ ನೋಡಿ ನವೀನ್ ಏನ್ ಹೇಳ್ತಾರೆ? ಅವರು ಏನಂದ್ರೆ ತಪ್ಪು ಮಾಡಿದ್ರೆ ಭಯ ಇರಬೇಕು ಮೇಡಮ್. ತಪ್ಪೇ ಇಲ್ಲ ಅಂದ್ರೆ ಭಯನೇ ಬೀಳ್ಬೇಕು. ಯಾರಿಂದ ಯಾರ ರೋಡಿಗಳಿಂದ ಯಾರಿಂದನೂ ಏನು ಬರಂಗಿಲ್ಲ ನಮ್ಗೆ. ನಾವು ತಪ್ಪು ಮಾಡಿದ್ರೆ ಭಯ ಬೀಳ್ಬೇಕು. ನಾವು ತಪ್ಪೇ ಇಲ್ಲಲ್ಲ. ನಾನೇ ಡೈರೆಕ್ಟ್ ಆಗಿ ಮುಂಗಡೆ ಕರ್ಕೊಂಡೋಗಿ ನಾನೇ ಬಿಟ್ಟಿರ್ತೀನಲ್ಲ, ಅವ್ರು ಆಕ್ಟ್ ಮಾಡ್ತಾರೆ, ಇದ್ ಮಾಡ್ತಾರೆ. ಇವಾಗ ಇಲ್ಲಿ ಕರ್ಕೊಂಡ್ ಬಂದಿವಿ, ಇಲ್ಲಿ ಕೂತಿದೀವಿ, ಇಲ್ಲಿ ನೀವಿದ್ದೀರಾ, ಇವ್ರಿದ್ದಾರೆ ಮೇಡಮ್, ಇವ್ರಿದ್ದಾರೆ. ನಿಮ್ ಪಕ್ಕದಲ್ಲಿ ನನ್ನ ಪಕ್ಕದಲ್ಲಿ ಬೇರೆ ಯಾರೋ ಬಂದು ಕೂತ್ಕೊಂಡು ಮಾತಾಡಿದ್ರು ನಮ್ಗೇನ್ ಇದ್ದಿಲ್ಲ. ನಡೀತಾ ಇರುತ್ತೆ, ಇಲ್ಲಿ ಇದನ್ನ ನಡೀತಾ ಇರುತ್ತೆ, ನಾವು ಮುಂದೆನೆ ಇರ್ತೀನಲ್ಲ ಅಲ್ಲಿ ನೋಡಿರ್ತೀವಿ. ಇದು ಆಕ್ಟ್ ಮಾಡ್ತಾ ಇರೋದು. ನಾವು ಕಲಾವಿದರು ಅಂತೇಳಿ ನಾವು ತೋರಿಸ್ತಾ ಇರೋದು. ನಾವು ಕಲಾವಿದರು, ನಾವು ಇದ್ ಮಾಡ್ತಾ ಇದೀವಿ. ಕಲಾವಿದರು 4 ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದು ಅಂತ ಹೇಳಿ ಅದು ನನಗೆ ಬರಲ್ಲ. ನಾನು ಇವತ್ತು ನೀವು ಮೇಡಮ್ ಕೂತಿರೋಕೆ ನಿಮ್ ಧೈರ್ಯದಿಂದ ಸಾರು ಇವ್ರ ಧೈರ್ಯದಿಂದ ಒಂದು ಧೈರ್ಯದಿಂದ ಮಾತಾಡ್ತಾ ಇದ್ದೀನಿ. ಇದುವರೆಗೂ ನಾನು ಯಾವ ಚಾನಲ್ ಅಲ್ಲೂ ಅಷ್ಟೇ ನಾನು ಮಾತಾಡಿಲ್ಲ. ನಾನು ಫಸ್ಟ್ ಇಂಟರ್ವ್ಯೂ ತಗೊಂಡಿದ್ದು ನಾನು ಪೂಜಾ ಮೇಡಮ್ ಅವರು. ಪೂಜಾ ಮೇಡಮ್, PTM TV ಪೂಜಾ ಮೇಡಮ್ ಅಂದ್ರೆ ನನಗೆ ತುಂಬಾ ಪ್ರಾಣ. ಅವರು ಫಸ್ಟ್ ನಮ್ಗೆ ಇಂಟರ್ವ್ಯೂ ತಗೊಂಡಿದ್ದು, ಅದು ಅಪ್ಪು ಸಾರ್ ಮನೆ ಮುಂದ್ಗಡೆ. ಫಸ್ಟ್ ಅದೇ ಫಸ್ಟ್ ನಾನು ಕ್ಯಾಮ್ರಾ ಮುಂದೆ ಬಂದಿದ್ದು ಪೂಜೆ ಮಾಡೋಕೆ. ಇವತ್ತು ನಾನು ನೆನೆಸ್ಕೋತೀನಿ ಪೂಜೆ ತುಂಬಾ PTM TV ಚಾನಲ್ ಅವರು ಫಸ್ಟ್ ತಗೊಂಡಿದ್ದು. ಅವಾಗೂ ಹೇಳಿದೆ ನಾನು, ಮೇಡಮ್ ನನ್ಗೆ ಇದೆಲ್ಲ ಕ್ಯಾಮ್ರಾ ನೋಡೋದ್ರನ್ನ ಭಯ ಆಗುತ್ತೆ ಅಂತ ಹೇಳಿ. ಇಲ್ಲ ಸರ್ ನೀವು ಸ್ವಲ್ಪ ಮಾತಾಡಿ ಹೆಂಗೆ ಅಂತ ಹೇಳಿ ಅವರೇ ಕರ್ಕೊಂಡು ಮಾತಾಡಿದ್ರು. ಅವತ್ತೇನೋ ಹಂಗೆ ನನ್ಗೆ ಇದು ಬರಲ್ಲ. ಇವ್ರಿಗಿದೆ, ಇವ್ರಿಗೊಂದು ಕಲೆ ಇದೆ. ಈ ಕಲೆ ಬಂದ್ಮೇಲೆ ನಾವೇನ್ ಮಾಡ್ಬೇಕು, ಕಲೆ ಇರೋರ್ನ ಮುಂದೆ ತಳ್ಳಬೇಕು, ಹೋಗಮ್ಮ ನೀನು ನಿನ್ನಿಷ್ಟ, ನಿನ್ ಖುಷಿಯಾಗಿರಿ, ನಿನ್ನಿಂದ ನಾನು ಇದ್ದೀನಿ. ದೊಡ್ಡ ಮಾತು, ಒಂದು ಹೆಂಡತಿಂದೆ ಒಂದು ಗಂಡ ಇದ್ದಾರೆ ಅಂತಂದ್ರೆ ಎಂತ ದೊಡ್ಡ ನಿನಗೆ ಖುಷಿ ಇದೆಯಾ ಅದರಲ್ಲಿ? ನೀನ್ ಚೆನ್ನಾಗಿದ್ಯಾ, ನೀನ್ ನಗ್ತಾ ಇದ್ಯಾ, ಹೋಗಮ್ಮ ನಿನ್ ಮುಂದೆ ಹೋಗು. ಇವ್ರೆಲ್ಲ ಹೋಗ್ಲಿ, ಮೈಸೂರಾಗ್ಲಿ, ಮಡಿಕೇರಿ, ಇದ್ರಾಗ್ಲಿ, ಎಲ್ಲಿ ಬೇಕಾದ್ರೆ ರಾಯಚೂರು, ಬಾಂಬೆ, ಗೋವಾ ಎಲ್ಲ ಒಂದು ನಂಬಿಕೆಯಿಂದ ನಾನು ಕಳಿಸ್ತಾನೆ ಇದ್ದೀನಿ. ಹೋಗಮ್ಮ, ಅವ್ರ ಮೇಲೆ ನಂಬಿಕೆ, ನಿನ್ ಮೇಲೆ, ಅವ್ರ ಮೇಲೆ ಯಾರ ಮೇಲೆ ನಂಬಿಕೆ ಇಲ್ಲ, ನಿನ್ ಮೇಲೆ ನನ್ಗೆ ನಂಬಿಕೆ ಇದೆ. ನಾನು ಎಂತಿ ನೀನು ಒಂಥರ ಬೆಂಕಿ ಇದ್ದಂಗೆ. ಯಾಕಂದ್ರೆ 18 ವರ್ಷ ಜೀವನ ಮಾಡಿದವ್ ನಾನು ಇವಳ ಜೊತೆಲಿ. ಇವಳು ಏನು ಹೆಂಗೆ ಅಂತ ಹೇಳಿ ನನಗ್ ಗೊತ್ತು, ಬೇರೆಯವ್ರಿಗೆ ಏನ್ ಗೊತ್ತು. ನನ್ನ ಹೆಂಡತಿ ಮೇಲೆ ನನ್ ನಂಬಿಕೆ ಇದೆ. ಎಲ್ಲೇ ಶೂಟ್ ಆಗ್ಲಿ ಏನಾಗ್ಲಿ ಹೋಗ್ಬೇಕು, ಅಲ್ಲಿ ಏನಾಗುತ್ತೆ ನಾನು ನೋಡಿದೀವಿ, ಕನ್ನಡ ನೋಡಿದೀವಿ. ಬೇರೆ ನೋಡಿದಾರೆ ಇಲ್ಲ ಅವ್ರಿಗೆ ಗೊತ್ತಿಲ್ಲ. ನನ್ನ ಹೆಂಡತಿ ಮೇಲೆ ನಂಬಿಕೆ ಇದೆ. ಅವ್ರು ಎಲ್ಲಿ ಬೇಕಾದ್ರೆ ಶೂಟ್ ಆಗ್ಲಿ ಅಲ್ಲಿ ಕಳಿಸ್ತೀನಿ ನಾನು. ಆರಾಮ್ ಹೋಗಮ್ಮ, ಬಸ್ ನಾನೇ ಹೋಗ್ಬಿಟ್ಟು
ಬಸ್ ಈ ತರ ಬುಕ್ಕಿಂಗ್ ಆಗಿದ್ರೆ ಅಲ್ಲಿ ಹೋಗ್ಬಿಟ್ಟು ನಾನೇ ಬಸ್ ಹತ್ತಿಸ್ಬಿಟ್ಟು ತಿರ್ಗಾ ಸೀಟ್ ಕುಡಿಸ್ಬಿಟ್ಟು ಆರಾಮಾಗಿ ಬರ್ತಾ ಇದ್ದೆ. ಸ್ಲೀಪಿಂಗ್ ಬಸ್ಸಲ್ಲಿ ಕುಡಿಸ್ಬಿಟ್ಟು ಹೋಗಮ್ಮ ಅಲ್ಲಿ ಹೋಗ್ಬಿಟ್ಟು ತಿರ್ಗಾ ಫೋನ್ ಮಾಡಿ ಕೇಳ್ಕೊಬಿಡ್ತೀನಿ. ರೀಚ್ ಆಗಿದ್ಯಾ ಸಿಕ್ಕಿದ್ರೆ ಅಲ್ಲಿಂದ ಅವರು ಮಾತಾಡ್ಬಿಡ್ತಾರೆ, ಸರ್ ಬಂದಿದ್ರೆ ಮೇಡಮ್ ಕರ್ಕೊಂಡಿದ್ದೆ ಓಕೆ ತಿರ್ಗಾ ಬರೋಣ. ಇದು ಹೆಂಗ್ ಗೊತ್ತಾ, ಒಂದು ನೋಡಿ ಈಗ ಫಿಲಮ್ ಕೆಲಸ ಮಾಡ್ತಾರೆ ಹೀರೋ ಹೀರೋಯಿನ್, ಅವರೆಲ್ಲ ಇಂಪ್ರೂವ್ಮೆಂಟ್ ಆಗಿರ್ತಾರೆ, ಅವ್ರಿಗೆ ಬಾಡಿ ಗಾರ್ಡ್ಸ್ ಇರ್ತಾರೆ, ಕಾರ್ ಹೋಗ್ತಾ ಇರ್ತಾರೆ. ನಾನು ಯೋಚನೆ ಮಾಡ್ತಿದ್ದೆ ಇವರೆಲ್ಲ ಯಾಕೆ ಬಾಡಿ ಗಾರ್ಡ್ಸ್ ಇಟ್ಕೊಂಡು ಓಡಾಡ್ತಾರೆ, ಇವರೆಲ್ಲ ಅಹಂಕಾರ ಇರ್ಬೋದು, ಆ ಥರ ನಂದು ಕಲ್ಪನೆ, ತಪ್ಪು ಕಲ್ಪನೆ ಅದು. ಅದಕ್ಕೆಲ್ಲ ಸೇಫ್ಟಿ ಅಲ್ವಾ. ಇವತ್ತಿನ ದಿವಸ ನನ್ಗೆ ಏನ್ ಬಿಡ್ತಿದ್ದೀರಾ, ಇವತ್ತಿನ ದಿವಸ ನನ್ಗೆ ಗೊತ್ತಾಗ್ತಿದೆ ಮೇಡಮ್ ಏನೇ ಇಟ್ಕೊಂತಾರೆ ಅವರು ಅಂತ ಹೇಳ್ಬಿಟ್ಟು ಇವತ್ತು ನನ್ಗೆ ಗೊತ್ತಾಗ್ತಿದೆ ಅದು. ನಾನು ಫಸ್ಟ್ ಎಲ್ಲ ನಾನು ಹಂಗೆ ತಿಳ್ಕೊಂತಿದ್ದೆ, ಬಟ್ ಇವ್ರು ಎಲ್ಲಿಂದ ಇಂಟಿಗೆ ಹೋದ್ರು ಬಾಡಿ ಗಾರ್ಡ್ ಇಟ್ಕೊಂಡು ಹೋಗ್ತಾರಲ್ಲ ಅಂತ ನಾನು ತಿಳ್ಕೊಂತಿದ್ದೆ. ಬಟ್ ಸಲ್ಮಾನ್ ಖಾನ್ ಎಷ್ಟು ಅವರೆಲ್ಲ ಶ್ರೀಮಂತರು ಏನೋ ಒಂದು ಇಟ್ಕೊಡ್ತಾರೆ, ನಾವು ಬಡವರು ನಾವೆಲ್ಲ ಹೋಗ್ಬೇಕು, ನಾವ್ ಯಾರು ಬೇಡ ಬೇಡ ಇಟ್ಕೊಂಡು ಹೋಗ್ಲಿ. ನನ್ನ ಗಂಡನೇ ನಮ್ಮ ಮನೆಗಳು, ನಂದು ಕಾರ್ ಇಲ್ಲ ಮ್ಯಾಮ್, ನಂದು ಆಟೋ ಹೋಗ್ತಾರೆ ಜನ ಅಲ್ವಾ, ಅಲ್ಲಿಂದ ನೋಡ್ತಾರೆ ಜನ ಚೆನ್ನಾಗಿ ಒಳ್ಳೆಯವರು ಇರ್ತಾರೆ, ಸೆಲ್ಫಿ ಕೊಡಿ ಮ್ಯಾಮ್ ಅಂತಾರೆ, ನಾವು ಕೊಡ್ತೀವಿ ಮ್ಯಾಮ್. ನಂಗೆ ಆ ಥರ ಇಲ್ವೇ ಇಲ್ಲ, ಇಳಿದ್ಬಿಟ್ಟು ಹೋಗ್ಬಿಟ್ಟು ನಾನು ಸೆಲ್ಫಿ ಕೊಡ್ಬಿಟ್ಟು ಬರ್ತೀನಿ. ನಮ್ಮ ಹುಡುಗ ಒಬ್ಬ ಇದ್ದಾನೆ ಮೇಡಮ್ ನನ್ನ ಜೊತೆಲಿ, ಇವಾಗ ಕರ್ಕೊಂಡು ಇವರು ಗಿಜಿಗಿಲಿ ಹೋದಾಗ ನಾನು ಕರ್ಕೊಂಡು ಬರ್ತಾ ಇದ್ದಲ್ಲ, ಒಬ್ಬ ಹುಡುಗನ ನನ್ನ ಜೊತೆಲಿ ಇಟ್ಕೋತದೆ, ಎಮರ್ಜೆನ್ಸಿ ನೈಟಲ್ಲೆಲ್ಲ ಓಡಾಡ್ತೀವಲ್ಲ, ಅವನು ಚಿಕ್ಕವನು ನನಗಿಂತ. ಅವ್ನು ಹೇಳೋನು, ಅಣ್ಣ ನೀನು ನನ್ನ ಅಣ್ಣ ಅಕ್ಕ ನಮ್ಗೆ ದೇವ್ರು, ನೀನ್ ಬಂದ್ಬಿಟ್ಟು ಡ್ರೈವರು ಅನ್ನೋದು ನನಗೆ. ಅಣ್ಣ ಡ್ರೈವರ್ ಅಣ್ಣ ಗಾಡಿ ಹತ್ತು ಅನ್ನೋದು ನನಗೆ. ಅವ್ನು ರಾಯಚೂರು ಇಲ್ಲಿ ಕೂಲಿ ಕೆಲಸ ಮಾಡ್ತಾನೆ, ನಮ್ ಜೊತೆ ನಮ್ಮ ಮನೆ ಅಕ್ಕ ಅಂದ್ರೆ ತುಂಬಾ ಪ್ರಾಣ ಅವ್ನಿಗೆ. ಅದಕ್ಕೆ ಯಾವಾಗ್ಲೂ ಬಿಸಿಲು ಹೋದಾಗ ಬಂದ್ಬಿಡೋನು, ಮನೆ ಹತ್ರ ಬಂದ್ಬಿಟ್ಟು ಅಣ್ಣ ಹೋಯ್ತಾ ಹೋಗಿರೋ ನಾವು ಬರ್ತಾ ಇದ್ಬಿಟ್ಟು ಬಂದ್ಬಿಟ್ಟು ಅಲ್ಲಿ ಇವ್ರು ಬಂದ್ಮೇಲೆ ಅಣ್ಣ ಡ್ರೈವರ್ ಅಣ್ಣ ಎತ್ತು ಗಾಡಿ ಅನ್ನೋದು ನನಗೆ. ಆತರ ಅವನು ಡ್ರೈವರ್ ತರ ಆತರ ಬಾಡಿ ಗಾಡಿ ತುಂಬಾ ಇದು ಮಾಡ್ತಾನೆ. ನೋಡಿ ಕೆಲವರು ಆತರ ತುಂಬಾ ಪ್ರೀತಿಸೋರು ಇದ್ದಾರೆ, ತುಂಬಾ ಪ್ರೀತಿಸೋರು. ಇಲ್ಲಿ ಕರ್ನಾಟಕದಲ್ಲಿ ತುಂಬಾ ಜನ ಮುಸ್ಲಿಮ್ಸ್ ಆಗಲಿ ಹಿಂದೂಗಳೇ ಆಗಲಿ ಎಷ್ಟು ಬಾಂಧವರು ಇರ್ತಾರೋ, ಮುಸ್ಲಿಮ್ಸ್ ಬಾಂಧವರು ಹಿಂದೂ ತುಂಬಾ ಸಪೋರ್ಟ್ ಕೊಡ್ತಾರೆ. ಅದ್ರಲ್ಲಿ ಯಾರೋ ಒಬ್ರು ಮಾಡೋದಕ್ಕೆ ಎಲ್ಲರೂ ಕೆಟ್ಟಷ್ಟು ಯಾಕೆ ಮಾಡ್ಬೇಕಾತರ ಅಂತ ನಾನು ಹೇಳೋದು. ಯಾರೋ ಒಬ್ರು ಮಾಡ್ತಾರೆ ತಪ್ಪು, ಅವ್ರಿಗೆ ಅವ್ರು ಏನ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಆಮೇಲೆ ಆ ಥರ ಮಾಡ್ಬಿಡಿ ಅಂತ ಹೇಳೋದು ನಾನು ಹೇಳೋದಷ್ಟೇ. ನೀವು ಯೋಚನೆ ಮಾಡಿ ಒಂದು ಬೋರ್ಡ್ ಮಾಡ್ತಿದ್ದೀರಾ, ಒಂದು ಕಾಮಿಡಿ ಮಾಡಿ, ಜನ ನೋಡ್ತಾರೆ, ಮೆಚ್ತಾರೆ, ನಗ್ತಾರೆ. ಅದು ಬಿಟ್ಟು ನೀವು ಹೆಣ್ಮಕ್ಳು ಬೈಯೋದು, ಅವ್ರಿಗೆ ತಪ್ಪು ಕಲ್ಪನೆ, ಅವ್ರು ಏನಾಗಿರ್ಬೇಕು ಅದನ್ನ ಯೋಚನೆ ಮಾಡ್ಬೋದಲ್ವಾ. ಹೆಣ್ಮಕ್ಳಿಗೆ ಕುಸ್ಬಿಡ್ತಾರೆ ಸ್ವಲ್ಪ ಜನ, ಎಲ್ಲರೂ ನಂತರನೇ ಇರಲ್ಲ ಗಟ್ಟಿ ಅಲ್ಲ ಮ್ಯಾಮ್. ಸ್ವಲ್ಪ ಜನ ಏನ್ ಮಾಡ್ತಾರೆ, ಏನೋ ಪಾಯ್ಸನ್ ಆಗಲಿ ಏನೋ ತಗೊಂಡ್ಬಿಟ್ಟು ಏನೋ ಆಗ್ಬಿಟ್ರೆ ನೀವು ಅವ್ರ ಮನೆಗೆ ಹೋಗ್ತೀರಾ ನೋಡೋದಕ್ಕೆ. ಅವ್ರಿಗೆ ಮಕ್ಳು ಇರ್ತಾರೆ, ಗಂಡ ಇರ್ತಾರೆ, ಅತ್ತೆ ಮಾವ ಇರ್ತಾರೆ, ಫ್ಯಾಮಿಲಿ ಇರುತ್ತೆ, ಅವ್ರು ಹೋಗ್ಬಿಟ್ರೆ ನೀವು ಜವಾಬ್ದಾರಿ ತಗೋತೀರಾ ಅಲ್ವಾ ಮ್ಯಾಮ್. ಇವಾಗ ಯಾವನೋ ಏನೋ ಒಬ್ಬ ಹೇಳ್ಬಿಟ್ಟ, ನಮ್ಮ ಅಮ್ಮಗೆ ಇವಾಗ ಮನೆ ಶೋಕ ಇದಾಗುತ್ತೆ, ಅಯ್ಯೋ ನನ್ನ ಮಗಳಿಗೆ ಈ ಥರ ಹೇಳ್ತಾರಲ್ಲ ಅಂದ್ಬಿಟ್ಟು ಇವಾಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆಲ್ಲ ಎಳ್ದಿ ಒಳಗಡೆ ಹಾಕ್ಸಕ್ಕಾಗತ್ತಾ? ಆಗಲ್ಲ. ಆಯ್ತು ಅಮ್ಮ ತಪ್ಪಾಯ್ತಮ್ಮ, ಏನೋ ಅವ್ರು ಪಾಪ ಅವ್ರು ಹೇಳ್ಬೇಕಾದ್ರೆ ಹೇಳ್ಬಿಟ್ಟವ್ರೆ ಬಿಡಿ, ಕ್ಷಮಿಸ್ಬಿಡು ಅಂತ ಟ್ರೀಟ್ಮೆಂಟ್ ಆಗ್ತಿದೆ ಇವಾಗ. ಇವಾಗೆಲ್ಲ ನಮ್ಮ ಫ್ಯಾಮಿಲಿ ವಿಷಯ ಈ ಥರ ಆಯ್ತಲ್ಲ ಅಂತ ಉಂಟು. ನೀವು ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಿ ಅಂತ ನಾನು ಹೇಳಿದ್ ಮ್ಯಾಮ್. ನೀವು ಮಾತಾಡ್ಬೇಕಾಗ್ತದೆ. ಹೌದು, ಏನಾಗಿದೆ, ಸ್ಟ್ರೋಕ್ ಆಗಿದೆ, ಜಾಸ್ತಿ ಆಗಿ ಯೋಚನೆ ಮಾಡಿ, ಬಿ ಪಿ ಜಾಸ್ತಿ ಆಗಿ, ಮೇನಲ್ಲಿ ಹೊಡೆದಿ ಯೋಚನೆ ಮಾಡಿ. ನನ್ನ ಮಗಳು ಹಿಂಗ ಆಗ್ಬಿಡ್ಲಲ್ಲ ನೋಡಿ ಈ ಊರಲ್ಲಿ ಏನ್ ಮಾಡ್ಬಿಡ್ತಾರೋ ಮುಸ್ಲಿಂ ಇವರು ಆತರ ಅಂತ ಏನು ನಾವು ತಪ್ಪು ಮಾಡಿಲ್ಲ. ಏನಂದ್ರೆ ಒಂದು ನೋಡಿ, ನಾವು ತಲೆ ಹಿಡಿದಿಲ್ಲ, ತಲೆ ಹೊಡೆದಿಲ್ಲ, ಕಳ್ತನ ಮಾಡಿಲ್ಲ, ಸುಳ್ತನ ಮಾಡಿಲ್ಲ, ಏನು ಮಾಡಿಲ್ಲ. ನಾವು ಮಾಡ್ತಿರೋದು ಒಂದು ಕಲೆ. ನಾನು ಹೇಳಿದಷ್ಟೇ, ಆಕ್ಟಿಂಗ್ ಅಲ್ವಾ. ಆಕ್ಟಿಂಗ್ಗೆ ಒಂದು ಬೆಲೆ ಕೊಡಿಲ್ಲ ನೀವು. ಎಷ್ಟು ಜನ ಮಾಡ್ತಾ ಇಲ್ಲ. ನಮ್ಮ ಅಬ್ದುಲ್ ಕಲಾಂ ಅವರು ಮುಸ್ಲಿಮ್ಸ್, ಅವರು ಮಿನಿಸ್ಟರ್ ಆದರು ಅಲ್ವಾ. ಎಷ್ಟು ಜನ ಮುಸ್ಲಿಮ್ಸ್ ಮಾಡ್ತಾರೆ ನೋಡಿ ಮ್ಯಾಮ್. ಸಲ್ಮಾನ್ ಖಾನ್ ಸಾರು, ಶಾರುಖ್ ಖಾನ್ ಸಾರು, ಎಲ್ಲರೂ ಸಲ್ಮಾನ್ ಖಾನ್ ಸಾರ್ ಮನೇಲಿ ಫಸ್ಟ್ ಗಣೇಶ ಇಟ್ಟು ಅವ್ರು ಪೂಜೆ ಮಾಡ್ತಾರೆ. ಗಣೇಶ ಎವ್ರಿ ಇಯರ್ ಗಣೇಶ ಬಾಂಬೆಯಲ್ಲಿ ಫಸ್ಟ್ ಗಣೇಶ ಹಬ್ಬ ಮುಸ್ಲಿಮ್ಸು ಹಿಂದೂ ಅನ್ನೋ ಬೇರೆ ಬರಲಿಲ್ಲ. ಕೆಲವರು ಮಾತ್ರ ಆತರ ಇರ್ತಾರೆ, ಎಲ್ಲರೂ ಹಂಗಿರಲ್ಲ ರೇಷ್ಮಾ. ಕೆಲವರು ಮಾತ್ರ ಆತರ ಆತರ ಮಾಡಬೇಡಿ ಅಂತ ನಾನು ಹೇಳ್ತೀನಿ ಮ್ಯಾಮ್ ಅಲ್ವಾ. ಏನ್ ಬರಲ್ಲ ಅವ್ರಿಗೆ ನೋಡಿ, ಇರೋದೇ ಆಚೆ ಬಿಡ್ತಾರೆ ಅಷ್ಟೇ.
ಒಟ್ಟಲ್ಲಿ ನನಗೆ ತುಂಬಾ ಜನ ಇದು ಮಾಡಿದ್ರು, ನೀನ್ ಇಲ್ಲಿದ್ಯಾ ಅಲ್ಲಿದ್ಯಾ ಆಟೋದಲ್ಲಿ ಇಲ್ಲೇ ಬರ್ತಾ ಇದೀಯಾ ಅಂತ. ಬರಪ್ಪ ಮುಂದೆ ಮಾತಾಡೋಣ, ಮುಂದೆ ಬಂದು ಮಾತಾಡೋಣ, ನೀನ್ ಗಣಿಸಿದ್ರ ಬಾರ ಮುಂದೆ ಅಂತಲೂ ಕೇಳ್ಬಿಡ್ತೀನಿ. ಚಾನಲ್ ಎಲ್ಲೋ ಮಾತಾಡ್ಬಿಟ್ಟಿದೀನಿ, ತುಂಬಾ ಇದೆಲ್ಲ ಕೇಳ್ಬಿಟ್ಟಿದೀನಿ. ಬರಲ್ಲ ಯಾಕಂದ್ರೆ ಬಂದ್ರೆ ಏನ್ ಅದೇ ಸರ್ ಮೇಡಮ್, ಬೊಗ್ಳು ನಾಯಿ ಕಚ್ಚಲ್ಲ ಅಂತಾರಲ್ಲ, ಹಂಗೆ ಬೊಗ್ಳುತ್ತಾರೆ, ಅದು ಕಚ್ಚಲ್ಲ. ಏನಕ್ಕೆ ಬೊಗ್ಳಬೇಕು? ಅದೇ ಈಗ ಬದುಕಕ್ ಬಿಡ್ಬೇಕಪ್ಪ. ಅವ್ರ ಜೀವನ ಅವ್ರದ್ದು, ನಮ್ಮ ಜೀವನ ನಮ್ದು. ನಮ್ಮನೇಲಿ ಏನೇ ಇಲ್ಲ ಅಂತ ಅವ್ರು ತಗೊಂಡ್ಬಿಡ್ತಾರ, ನಮ್ಮಲ್ಲಿ ಊಟ ಇಲ್ಲ ಅಂತ ತಗೊಂಡ್ಬಿಡ್ತಾರ. ನಮ್ಮಲ್ಲಿ ಏನಾಗ್ತಿದೆಯೋ ನಮ್ಮ ಮನೇಲಿ ಹಲವಾರು ತೂಗುಗಳಿದೆ, ಅದನ್ನ ಮುಚ್ಚಾರ ಇವರು ಹೇಳೋರು. ನಮ್ಮನೆ ಪ್ರಾಬ್ಲಮ್ ನನ್ಗೆ ಗೊತ್ತು, ಅವ್ರಿಗೇನ ಗೊತ್ತಾ? ಏನಕ್ಕೋಸ್ಕರ ಹೇಳ್ಬೇಕು ಅಷ್ಟೇ. ನಾನು ಹೇಳಿದ್ರೆ ಕರ್ನಾಟಕದಲ್ಲಿ ಇದೀವಿ, ಹಿಂದೂ ಮುಸ್ಲಿಮ್ಸ್ ಅಣ್ಣ ತಂಗಿರು ಅಕ್ಕ ತಂಗಿರೋ ಥರ ಇದೀವಿ, ಪ್ರೀತಿ ವಿಶ್ವಾಸದಲ್ಲಿ ಯಾರೋ ಒಬ್ರು ಮಾಡೋದಕ್ಕಿಂತ ನಮಗೆಲ್ಲ ಕೆಟ್ಟ ಹೆಸರು. ಆ ಥರ ಮಾಡಿಬಿಡಿ, ನೀವು ಚೆನ್ನಾಗಿರಿ. ಇರೋದು 3 ದಿವಸ ದುನಿಯಾ ಇದು, ನಾವೆಲ್ಲ ನೀರು ಬಳಿ ಗುಳ್ಳೆ ಇದ್ದಂಗೆ. ಇರೋ ಗಂಟ ನಾವು ಏನು ಮಾಡಿದೀವಿ, ಏನು ಸಾಧನೆ ಮಾಡಿದೀವಿ ಅದನ್ನ ಯೋಚನೆ ಮಾಡಿ ಅಂತ ಹೇಳಿದ್ರೆ ಅಲ್ಲ ಮ್ಯಾಮ್. ಏನಾದ್ರೂ ಸಾಧನೆ ಮಾಡಿ ಹೋಗೋಣ, ಏನ್ ಮಾಡ್ಬಿಟ್ಟು ಹೋದೋಳು ಏನಾದ್ರು ಎಷ್ಟು ಮಾಡಿಲ್ಲ. ಇದನ್ನ ಹೇಳೋ ಬದ್ದು ಅದನ್ನ ಹೇಳೋ ಬದ್ದು ಎಷ್ಟು ಮಾಡಿ. ನಿಮ್ಮನ್ನ ಒಳಗಡೆ ಇರೋ ಕಲೆನ ತೆಗಿರಿ ಆಚೆ ಕಡೆ. ಯಾರ್ದೋ ಹೆಸರು ತಗೊಂಡು ನೀವು ಬೆಳಿಬೇಡಿ, ನಿಮ್ ಕಲೆ ಇದೆಯಲ್ವಾ, ನೀವು ಕಲೆ ನಿಮ್ಮ ಕಲೆ ಇರುತ್ತೆ, ಅದನ್ನ ಆಚೆ ಕಡೆ ತೆಗಿ. ಯಾರೋ ತುಳಿದ್ಬಿಟ್ಟು ನೀವು ಬೆಳಿಬೇಕಂತ ಏನಿಲ್ಲ ಅಲ್ಲ ಮೇಡಮ್. ಅವ್ರಿಗೂ ಒಂದು ಕಲೆ ಇರುತ್ತೆ, ನಿಮ್ದು ಒಂದು ಕಲೆ ಇರುತ್ತೆ. ನೀವು ಬೆಳಿಬೇಕಂದ್ರೆ ನೀವು ಏನೋ ಒಂದು ಮಾಡಿ ಜನಕ್ಕೆ ನಗ್ಸಿ ಮಾಡ್ಕೊಳ್ಳಿ, ನೀವು ಬೆಳೀರಿ. ಯಾರ್ದೋ ಹೆಸರು ತಗೊಂಡು ನೀವು ಬೆಳಿತೀರಾ, ಯಾರ್ದೋ ಹೆಸರು ತಗೊಂಡು ನೀವು ದುಡ್ಡು ಮಾಡ್ಕೊತೀರಾ, ನೋಡಿದ್ರೆ ಅವ್ರಿಗೆ ತುಳಿಯಕ್ಕೆ ಹೋಗ್ತೀರಾ. ತಪ್ಪಲ್ವಾ? ಅದನ್ನ ಮಾಡಿ. ಎಲ್ಲರೂ ಕಲೆ ಕೊಟ್ಟಿರ್ತಾರೆ ದೇವರು, ಎಲ್ಲ ಪ್ರತಿಯೊಬ್ಬರು ಕಲೆ ಕೊಟ್ಟಿರ್ತಾರೆ. ನೋಡಿ ಎಷ್ಟು ನೊಂದ್ಕೊಂಡು ಮಾತಾಡ್ತಾ ಇದ್ದಾರೆ ಗಂಡ ಹೆಂಡತಿ ಇಬ್ಬರು. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ಸಪೋರ್ಟ್ ಮಾಡಿ ಒಂದು ಕಲಾವಿದೆಗೆ. ಯಾವುದೇ ಒಂದು ಶೂಟಿಂಗ್ ಆದ್ರೂ, ರೇಷ್ಮಂದು ಯಾವುದೇ ಒಂದು ಶೂಟಿಂಗ್ ಆಗಲಿ ಅವ್ರ ಗಂಡ ಅವ್ರ ಜೊತೆಲಿ ಇರ್ತಾರೆ. ಕ್ಯಾಮ್ರಾ ಹಿಂದೆ ಏನಾಗ್ತಾ ಇದೆ ಅಂತ ನಿಮಗೆ ಗೊತ್ತಿಲ್ಲ, ಕ್ಯಾಮ್ರಾ ಮುಂದೆ ನಡೆಯೋದನ್ನು ಮಾತ್ರ ನೀವು ನೋಡ್ತೀರಿ. ಗಂಡನ ಸಪೋರ್ಟ್ ಇದೆ ಆಕೆಗೆ. ಏನಂದರೆ ನನ್ನ ಹೆಂಡತಿ ಮೇಲೆ ನನಗೆ ನಂಬಿಕೆ ಇದೆ. ಅವ್ರು ಎಂಥ ಒಳ್ಳೆ ಮಾತು ಹೇಳಿದ್ರು. ಎಷ್ಟು ಜನ ಗಂಡಂದಿರು ಇವತ್ತಿನ ಕಾಲದಲ್ಲಿ ಹೆಂಡತಿಗೆ ಹೆಲ್ಪ್ ಮಾಡ್ತಾರೆ ಗೊತ್ತಾ? ಆ ಥರದಲ್ಲಿ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಹೆಂಡತಿಗೆ. ನನ್ನ ಹೆಂಡತಿ ಮಾಡಲಿ, ಮದುವೆ ಆಯಿತು, ಮಕ್ಕಳೆಲ್ಲ ದೊಡ್ಡವರಾದರು, ಈಗಲಾದರೂ ನನ್ನ ಹೆಂಡತಿ ಅವಳ ಇಷ್ಟ ಏನಿದೆ ಅವಳ ಮನಸ್ಸಲ್ಲಿ ಆ ಆಸೆ ನೆರವೇರಿಸ್ಕೊಳ್ಳಿ, ನಾನಿದ್ದೀನಿ ನಿನ್ನ ಜೊತೆ ಅಂತ ಅವ್ರ ಜೊತೆ ಕೈಯಿಂದ ಕೈ ಇಟ್ಕೊಂಡು ಅವ್ರ ಜೊತೆ ಇರ್ತಾರೆ. ಎಲ್ಲಿ ಹೋದ್ರೂ ಜೊತೆಲಿ ಕರ್ಕೊಂಡು ಹೋಗ್ತಾರೆ, ಜೊತೆಲಿ ಬರ್ತಾರೆ. ಎಂಥ ಒಳ್ಳೆ ಯಜಮಾನರು, ಎಂಥ ಒಳ್ಳೆ ಗಂಡ ಹೆಂಡ್ತಿಗಳಿದ್ರು. ದಯವಿಟ್ಟು ನಿಮ್ಮನ್ನು ಕೈ ಮುಂದೆ ಕೇಳ್ಕೊತೀನಿ, ಸಪೋರ್ಟ್ ಮಾಡಿ. ಈಕೆ ಮನಸ್ಸಿಂದ ಮನುಷ್ಯರು ಎಲ್ಲರೂ ಸಾಹುಕಾರಿಲ್ಲ, ನಾವೆಲ್ಲ ಬಡವರೇ. ಆದರೆ ಮನಸ್ಸಿಂದ ಈಕೆ ತುಂಬ ಸಾಹುಕಾರ, ತುಂಬ ಅಂದರೆ ತುಂಬ. ಅವಳ ಹತ್ರ ಮಗು ಇದ್ದ ಹಾಗೆ ಒಂದು ಕಲೆ, ಅವಳು ಏನೋ ಒಂದು ಮಾಡ್ತಿದ್ದಾಳೆ ಅವಳ ಜೀವನಕ್ಕೆ. ದಯವಿಟ್ಟು ಸಪೋರ್ಟ್ ಮಾಡಿ. ಅವಳೇನು ಕೆಟ್ಟದ್ದು ಮಾಡ್ತಾಯಿಲ್ಲ, ಏನಾದರೂ ಕೆಟ್ಟದ್ದು ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಕ್ಯಾಮ್ರಾ ಹಿಂದೇನೂ ಕೆಟ್ಟದ್ದು ಮಾಡ್ತಾ ಇದ್ದಾಗ ಆಟೋಮೆಟಿಕ್ ಅದು ಆಚೆ ಬಂದ್ಬಿಡುತ್ತೆ. ಇಲ್ಲ, ಕ್ಯಾಮ್ರಾ ಮುಂದೆ ಇದ್ದಾಗ ಮಾತ್ರ ಗಂಡ ಹೆಂಡ್ತಿ ಅಷ್ಟೇ, ಒಂದು ಲವರ್ಸ್, ಒಂದು ಗಂಡ ಹೆಂಡ್ತಿ. ಅದೇ ಕ್ಯಾಮ್ರಾ ಹಿಂದೆ ಇದ್ದಾಗ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರ ಥರನೇ ಬಿಹೇವ್ ಮಾಡ್ತೀವಿ. ಯಾಕೆಂದರೆ ಇದು ನೀವು ನೋಡಿರಲ್ಲ, ಕ್ಯಾಮ್ರಾ ಹಿಂದೆ ಏನಾಗುತ್ತೆ ಅದು ನಿಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳ್ಕೊತಾ ಇದ್ದೀನಿ, ಕೈ ಮುಂದೆ ಕೇಳ್ಕೊತಾ ಇದ್ದೀನಿ, ಆ ರೀತಿ ಮಾಡಬೇಡಿ. ಆ ರೀತಿ ಅವ್ರನ್ನ ಫಾಲೋ ಮಾಡೋದು, ಅವರಿಗೆ ತೊಂದರೆ ಕೊಡೋದು, ನೀವು ಬದುಕಿ ಬೇರೆಯವ್ರನ್ನ ಬದುಕಕ್ಕೆ ಬಿಡಿ ಅಂತ ಈ ಮೂಲಕ ನಿಮ್ಮನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅಲ್ವಾ ರೇಷ್ಮಾ? ತುಂಬ ಜನ ಹೆಣ್ಮಕ್ಳಿಗೆ ಬೆಳಿಬೇಕು, ನಾನು ಇದನ್ನ ಮಾಡಬೇಕು, ಆಫೀಸ್ ಕೆಲಸ, ನಾನು ಒಂದು ಆ್ಯಕ್ಟಿಂಗ್ ಮಾಡಬೇಕು, ಒಂದು ಮಾಡೆಲ್ ಆಗಬೇಕು, ಒಂದು ಮೇಕಪ್ ಮ್ಯಾನ್ ಆಗಬೇಕು, ಆ್ಯಕ್ಟಿಸ್ ಆಗಬೇಕು, ನಾನು ಹೀರೋಯಿನ್ ಆಗಬೇಕು ಅಂತ ತುಂಬ ಜನರಿಗೆ ಕಲೆ ಇರುತ್ತೆ. ನಮ್ಮ ಹೆಣ್ಮಕ್ಳಿಗೆ ಹೇಳ್ಬೇಕಂದ್ರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅವರು ಅರ್ಥ ಮಾಡ್ಕೋತಾರೆ. ನಮ್ಮ ಮನೆಯಲ್ಲಿ ಇವಾಗ ನನ್ನ ಗಂಡ ದುಡಿದ್ರು ಸಾಕಾಗಲ್ಲ, ಇಬ್ರು ಸೇರಿ ಚಪ್ಪಾಳೆ ಹೊಡೆಯೋಣ, ಇಬ್ರು ದುಡಿಯೋಣ, ಈಗ ಮಕ್ಳು ಸಾಕೋಣ, 4 ಜನ ಹತ್ರ ನಾವು ಸಂಸಾರ ಮಾಡೋಣ, ನಾವು ಬದುಕೋಣ, ನಾವು ಮನೆ ಕಟ್ಟೋಣ, ಒಂದು ಕಾರ್ ತಗೊಳ್ಳೋಣ, ಒಂದು ಮದುವೆ ಮಾಡೋಣ, ಮಕ್ಕಳಿಗೆ ಒಂದು ಒಳ್ಳೆ ಸ್ಕೂಲಲ್ಲಿ ಓದಿಸೋಣ ಅಂತ ಎಲ್ಲ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ಆಸೆ ಇರುತ್ತೆ ಅಲ್ವಾ ಮ್ಯಾಮ್. ಅದಕ್ಕೆ ಇವಾಗ ಏನೋ ಒಂದು ವಿಷಯದಿಂದ ನಮ್ಮ ಯಜಮಾನ ಎಷ್ಟೋ ಅಷ್ಟು ದುಡ್ಕೊಂಡು ಬರ್ತಾವೆ, ನಮಗಿಲ್ಲ ಅನ್ನಲ್ಲ. ನಾನು ದುಡಿಯೋಣ, ನಾವು 4 ಜನ ತರ ಆಗ್ಬಿಟ್ಟಿದೆ. ಒಬ್ಬರು ದುಡಿಮೆಯಲ್ಲಿ ಏನೂ ಆಗಲ್ಲ, ಏನೂ ಆಗಲ್ಲ ಮ್ಯಾಮ್. ಗಂಡ ದುಡಿತಾರೆ, ಮಕ್ಕಳು ದುಡಿತಾರೆ, ಅವಾಗಲೇ ಒಂದು ಸಂಸಾರ ನಡೆಯುತ್ತೆ. ಹೌದು ಹೌದು. ಅಂದ್ರೆ ನಾವು ಬಾಡಿಗೆ ಮನೆಯಲ್ಲಿ ಇಟ್ಬಿಟ್ಟು ನಾವು ಬಾಡಿಗೆ ಕಟ್ಕೊಂಡು ಇವಾಗ ಎಷ್ಟಂತ ಇವ್ರು ದುಡಿತಾರೆ,
ಇವ್ರು ಆಟೋದಲ್ಲಿ ಎಷ್ಟಂತ ದುಡಿಬೋದು ಮ್ಯಾಮ್. ಇವ್ರಿಗೂ ಹೊಟ್ಟೆ ಹೊಡ್ಕೊಂಡು ಹೊಟ್ಟೆ ತಿನ್ನಲ್ಲ, ಇವ್ರಿಗೂ BP ಶುಗರ್ ಹಂಗೆ ತಗೊಂಡ್ಬಿಟ್ರು. ಇವಾಗ ಇವ್ರು ಕರೆಕ್ಟಾಗಿ ತಿನ್ಬೇಕು, ಕರೆಕ್ಟಾಗಿ ಇರ್ಬೇಕು, ಚೆನ್ನಾಗಿ ಇರ್ಬೇಕಂದ್ರೆ. ಅದಕ್ಕೆ ನಾನು ಏನೋ ಒಂದು ಕಲೆ ಇದೆ ನನ್ನಂತವ, ನಾನು ಇದು ಮಾಡೋಣ ಅಂತ ಆಚರಣೆ ಬಂದಷ್ಟೇ. ನೋಡಿ ನಾವು ನಮ್ಗೆ ದೊಡ್ಡೊಬ್ಬರ ಮನೆಯಿಂದ ನಾವು ಹುಟ್ಟಿದ್ರೆ ನಾವು ಬುರ್ಕ ಹಾಕೊಂಡು ನಾವು ಒಳಗಡೆ ಇದ್ದೀವಿ, ಕುರಾನ್ ಹಾಕೊಂಡು ಏನೋ ಒಳ್ಳೆ ತಂದ್ರಿ ನಾವು ಮದುವೆ ಆಗ್ತದೆ, ನಾವು ಒಳಗಡೆ ಇರ್ತೀವಿ. ನಾವು ಬಡತನ ನಾವು ಉಳಿದೇಬೇಕು. ಏನೋ ಒಂದು ಕಲೆ ಕೊಟ್ಟವ್ರು, ಏನೋ ಒಂದು ದಾರಿ ತೋರಿಸ್ತವ್ರೆ, ಆ ದೇವ್ರು ತೋರಿಸ್ತಾರೆ ದಾರಿ, ಅದ್ರಲ್ಲಿ ನಾವು ಹೋಗ್ತಾ ಇದ್ವಿ. ಇಲ್ಲ, ನಾನು ಹೇಳೋದು ಏನು ಅಂತಂದ್ರೆ, ನಿಮ್ಮ ಅಲ್ಲ ಇಚ್ಛಾ ಇರ್ತಿರ್ಲಿಲ್ಲ ಅಂದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಲ್ವಾ? ಅವನ ಒಪ್ಪಿಗೆ ಮೇಡಮ್, ಅದು ಅಲ್ಲ ಆಶೀರ್ವಾದ ಅಲ್ವಾ? ಇವಾಗ ಆಶೀರ್ವಾದದಿಂದಾನೇ ನೀನ್ ಮುಂದೆ ಬಂದಿರೋದು. ಹೌದು. ಇವಾಗ ನಾನು ಸತ್ ಮೇಲೆ ನನಗೆ ಪುಸ್ತಕ ಆಗುತ್ತೆ, ನನ್ ಕೇಳೋದು ದೇವ್ರು, ನಿನ್ನ ಸ್ವಲ್ಪ ಹೋಗ್ತೀಯ ನರಕು ಹೋಗ್ತೀಯ, ಆ ದೇವ್ರು ನನ್ಗೆ ಕೊಡೋದು. ನನ್ನನ್ನ ಈ ತರ ಈ ತರ ಈ ತರ ಅಂತ ಹೇಳಿ ನನ್ನನ್ನ ಯಾಕೆ ಇವಾಗ ನೀವು ನನ್ಗೆ ಕಳ್ಸಿದೀರಾ? ಅಲ್ಲ, ನಾವು ಏನೇ ತಪ್ಪು ಮಾಡಿದ್ವಿ ಆ ದೇವ್ರು ನಮ್ಗೆ ಕೇಳ್ತಾರಲ್ವಾ? ಅದು ಪುಸ್ತಕ ಇದೆಯಲ್ವಾ? ಅದಕ್ಕೆ ನಮಗೂ ಭಯ ಇರುತ್ತೆ, ನಾವು ಹೆಂಗಿರ್ಬೇಕು ಇರ್ಬೇಡ್ದು ಅದಂಟು. ಇವಾಗ ಏನೋ ಶುರುಗಾಗಿ ನಾನು ಬಟ್ಟೆ ಕೊಡ್ತೀನಿ, ಕುಂಕುಮ ಕೊಡ್ತೀನಿ ಅಂದ್ರೆ ಆಚೆಗಡೆ ಬಂದು ಮನೇಲೂ ಆ ಥರನೇ ಓಡಾಡ್ತೀವಿ ನಾವು. ಇಲ್ಲ, ಬಂದ ತಕ್ಷಣ ಮೇಕಪ್ಪಿನ ಓಡಿ ಇಳಿಸ್ತೀವಿ, ತೊಳಿತೀವಿ, ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ನಾವು ಮಾಡ್ಕೋತೀವಿ. ಅದು ನಾನು ಜನಕ್ಕೆ ತಪ್ಪ ಹೊಡೆದು ನಾನು ನೋಡಪ್ಪ ನಾನು ನಮಾಜ್ ಹೋಗ್ತಾ ಇದೀನಿ, ನೋಡಪ್ಪ ನಾನು ಕುರಾನ್ ಓದ್ತಾ ಇದೀನಿ ತೋರಿಸ್ಬೇಕಾ? ದೇವ್ರು ನೋಡಿದ್ರೆ ಸಾಕು ನನಗೆ, ಇನ್ಯಾರು ಬೇಡ. ಇವಾಗ ನಾನು ಸಾಯುವಾಗ ಅವ್ರಿಗೆ ನಾನು ಪ್ರಶ್ನೆ ಕೊಟ್ಟು ಇವ್ರು ನೀವು ಹೇಳಿ ಹೇಳಿ ಕೇಳಿ ಕೇಳಿ ನಾನು ಹೇಳ್ತೀನಿ ಅಂತ ಹೇಳೋದಿಲ್ಲ. ಹಿಂದೂಗಳು ಮುಸ್ಲಿಂ ಪಾತ್ರ ಇದ್ದಾಗ ಮಾಡ್ತಾರೆ. ಎಷ್ಟು ಜನ ಮಾಡ್ತಿರ್ಲಿಲ್ಲ, ಎಷ್ಟು ಜನ ಕಲಾಕಾರ ಇಲ್ಲ ನಮ್ಮ ಮುಸ್ಲಿಮ್ಸು, ತುಂಬಾ ಜನ ಇದ್ದಾರೆ ಮ್ಯಾಮ್, ತುಂಬಾ ಜನ ಇದ್ದಾರೆ. ನನ್ ಮೊನ್ನೆ ತರ ಇವರು ಮುಸ್ಲಿಮ್ಸ್, ಅವರು ಹುಬ್ಳಿದು ಕಾಮಿಡಿ ಮಾಡ್ತಿರಲ್ಲ ಅವ್ರು ಮುಸ್ಲಿಮ್ಸು, ಇವರು ಮುಸ್ಲಿಮ್ಸು ಅಂತ ಹೇಳ್ತಾರೆ. ನನ್ಗೆ ಹೌದಾ ಅವಾಗ ನಂಗೆ ಗೊತ್ತಾಗೋದು, ಗೊತ್ತೇ ಆಗಲ್ಲ ಮುಸ್ಲಿಂ. ಹೌದು, ತುಂಬಾ ಖುಷಿ ಆಗುತ್ತೆ ಅಲ್ವಾ? ನಾವಿಲ್ಲಿ ಹುಟ್ಟಿದ್ಕೆ ಕನ್ನಡ, ನಾವು ಹುಟ್ಟಿ ನಾವು ಬೆಳೆದಿ ನಾವು ನೀರು ಕುಡಿದಿ ನಾವು ಇದ್ರೆ ಕರ್ನಾಟಕದಲ್ಲಿ ನಾವು ಹುಟ್ಟಿರೋದು ನಾವು ಪುಣ್ಯ ಮಾಡಿದೀವಿ. ನಿಜ ನಿಜ, ನಾನು ಪುಣ್ಯ ಮಾಡಿದೀನಿ. ನಾವು ಯಾವತ್ತಿದ್ರು ನಾವು ಸತ್ರು ನಾನು ಚಿರುಮಣಿ ಕರ್ನಾಟಕಕ್ಕೆ. ನಿಮ್ಗೆ ಹೆಸರು ಕೊಟ್ಟಿದೆ ಅಲ್ವಾ? ಹೌದು, ಈ ಕರ್ನಾಟಕದಲ್ಲೇ ನಿಮಗೆ ಹೆಸರು ಬಂತು. ಹೌದು, ಬೆಳೆಸೋದು ನಾನು. ಹಾಗಾಗಿ ನಮಗೂ ಅಷ್ಟೇ, ಯಾರಿಗೋ ಬೆಳೆಸ್ಬೋದಿತ್ತು. ಹೌದು, ಎಷ್ಟು ಜನ ಇಲ್ಲ, ಜನ ನನ್ನನ್ನು ಬೆಳೆಸಿದ್ರು, ನನಗೂ ಸಪೋರ್ಟ್ ಮಾಡಿದ್ರು. ಹೌದು ಮ್ಯಾಮ್. ಸೊ ಅದಕ್ಕೆ ನಾವು ಅದನ್ನ ಮರೆಯೋ ಹಾಗಿಲ್ಲ. ಕೆಲವರು ಜನ ಆತರ ಇರ್ತಾರೆ, ಅವ್ರಿಗೆ ಅದನ್ನ ಬೇಡ, ನಾವು ಕೇಳ್ಕೊಳ್ಳೋದು. ಒಳ್ಳೆತನದಿಂದ ಮಾತಾಡಿ, ಒಳ್ಳೆತನದಿಂದ ಹೇಳಿ, ಒಂದು ಒಳ್ಳೆ ನ್ಯೂಸ್ ಕೊಡಿ. ಹೌದು, ಒಳ್ಳೆ ನ್ಯೂಸ್ ಕೊಡಿ, 4 ಜನಕ್ಕೆ ಹೆಲ್ಪ್ ಆಗುತ್ತಾ? 4 ಜನಕ್ಕೆ ಹೆಲ್ಪ್ ಮಾಡಿ ಅಲ್ವಾ ಮ್ಯಾಮ್? 4 ಜನ ಹೆಲ್ಪ್ ಮಾಡಿದ್ರೆ ನೀವು ಹೋಗ್ತಾ ಇದ್ರೆ ಇವರಪ್ಪ ಅಂತ ಹೇಳ್ತಾರೆ, ಖುಷಿ ಪಡ್ತಾರೆ ಅಲ್ವಾ? ನೀವು ಯಾರಿಗೋ 4 ಜನಕ್ಕೆ ಚಿಕ್ಕ ಮಕ್ಕಳು ಕರ್ಕೊಂಡು ಹೇಳೋ ಅಂತ ಹೇಳಿದ್ರೆ ಆ ಮಕ್ಳಿಗೆ ಏನ್ ಗೊತ್ತಾಗುತ್ತೆ ಮ್ಯಾಮ್? ಚಾಕ್ಲೇಟ್ ಕೊಟ್ಟರೆ ಹೇಳ್ತಾರೆ. ಆ ಥರ ಮಾಡಬೇಡಿ, ಬ್ಯಾಡ್ ಕಮೆಂಟ್ ಕೊಡ್ಬೇಡಿ ಅಂತ ಹೇಳ್ತಾರೆ ಮ್ಯಾಮ್. ಅಷ್ಟೇ, ಹೆಣ್ಮಕ್ಳಿಗೆ ಒಂದು ಗೌರವ ಕೊಡಿ. ಹೆಣ್ಮಕ್ಳು ನಿಮ್ಗೆ ಬೆಳೆಸ್ತಾರೆ. ಹೆಣ್ಮಕ್ಳಿಗೆ ನೀವು ನಾವು ಎಷ್ಟೇ ನಾವು ನೋಡಿದೀವಿ ಮ್ಯಾಮ್, ಹೆಣ್ಮಕ್ಳು ಎಷ್ಟು ಜನ ನಾವು ಅಮೆರಿಕದಿಂದ ಫೋನ್ ಮಾಡ್ತಾರೆ ಇವ್ರಿಗೆ, ನಾನು ಮ್ಯಾಮ್ ಹತ್ರ ಮಾತಾಡಬೇಕು ಅಂತ. ಹ್ಞೂ ಮ್ಯಾಮ್, ನಾನು ಸೂಸೈಡ್ ಮಾಡ್ಕೊಳಕ್ ಹೋಗಿದೆ, ಇಳ್ದೇ ವಾಪಸ್ ಬಂದಿದ್ದೀನಿ ಅಂದರೆ ನಿಮ್ಮ ವಿಡಿಯೋ ನೋಡಿ ಅಂತಾರೆ ನನಗೆ. ಹೆಣ್ಮಕ್ಳು ಬಗ್ಗೆ ಹೇಳ್ತೀನಿ ನಾನು, ಹೆಣ್ಮಕ್ಳು ಈ ಥರ ಇರಮ್ಮ, ಆ ಥರ ಇರಮ್ಮ, ಆ ಥರ ತಪ್ಪು ಮಾಡಿ ನೋಡಿ. ಯಾವ ಏಜಲ್ಲಿ ನೀವು ಓದಬೇಕೋ ಆ ಏಜಲ್ಲಿ ಓದಿ, ಯಾವ ಏಜಲ್ಲಿ ನೀವು ದುಡಿಬೇಕೋ ಆ ಏಜಲ್ಲಿ ದುಡ್ಕೊಳ್ಳಿ, ಯಾವ ಏಜಲ್ಲಿ ಮದುವೆ ಆಗಬೇಕೋ ಆ ಏಜಲ್ಲಿ ಮದುವೆ ಹಾಕೊಳ್ಳಿ. ನೀವೇನೋ ಒಂದು ಚೂರು ತಪ್ಪು ಮಾಡಿದ್ರೆ ಲೈಫ್ ಲಾಂಗ್ ನೀವು ಅಳ್ತಾ ಇರಬೇಕು. ಹೌದು, ಅಷ್ಟೇ. ಅದಕ್ಕೆ ಬೇಡ, ಯೋಚನೆ ಮಾಡಿ, ಮದ್ವೆ ಯಾವಾಗ ಬೇಕಾದ್ರೂ ಆಗ್ಬೋದು. ನಾವು ಫಸ್ಟ್ ನಿಮ್ಮ ಕಾಲದಲ್ಲಿ ನೀವು ನಿಂತ್ಕೊಳ್ಳಿ. ನಾನು ಗಂಡ ಸಾಕೋದು, ನನ್ನ ಮಕ್ಕಳು ಸಾಕೋದು ಅಂತ ಒಂದು ಇದಿರ್ಬೋದು, ಏನೋ ಒಂದು ಬಿಸ್ನೆಸ್ ಇರಬೇಕು ನಿಮಗೆ. ಅವಾಗ ನೀವು ಮಾಡ್ಕೊಂಡ್ರು ಏನು ಕೆಲಸ ಹೋಗಿ ಆಚರಣೆ ತಗೊಳ್ತೀವಿ. ಅಯ್ಯೋ ನಮ್ಮ ಮಕ್ಕಳು ಮಾಡ್ಬೇಕಲ್ಲ, ಅದು ನೋಡಿ ಮ್ಯಾಮ್, ನಾವು ಓದಿಲ್ಲ. ಫಸ್ಟ್ ನೀವು ವಿದ್ಯೆ ಕತ್ಕೊಳ್ಳಿ. ವಿದ್ಯಾ ತುಂಬಾ ಹೆಣ್ಮಕ್ಳಿಗೆ, ಗಂಡ್ಮಕ್ಳಿಗೂ ಅಷ್ಟೇ ಹೆಣ್ಮಕ್ಳಿಗೂ ಅಷ್ಟೇ. ಯಾಕಂದ್ರೆ ಗಂಡ್ಮಕ್ಳಿಗೂ ತುಂಬಾ ಜವಾಬ್ದಾರಿ ಇರುತ್ತೆ ಮ್ಯಾಮ್. ಮಕ್ಕಳು ಅದು ತಾಯಿ ಅಪ್ಪ ಅಮ್ಮ ಸಾಗಬೇಕು, ಅಣ್ಣ ತಮ್ಮ ಸಾಗಬೇಕು, ತಂಗಿಗಳು ಮದುವೆ ಮಾಡಬೇಕು, ಅವ್ರಿಗೂ ತುಂಬಾ ಜವಾಬ್ದಾರಿ ಇರುತ್ತೆ. ತುಂಬಾ ಜನ ಇಲ್ಲಿ ಹುಟ್ಟಿದ ಮೇಲೆ ಯಾರು ಜವಾಬ್ದಾರಿ ಇಲ್ಲ ಅನ್ನೋಲ್ಲ. ತಾಯಿ ಹೊಟ್ಟೆಯಿಂದ ಹುಟ್ಟಿದಿರಾ, ಬೆಳೆದಿದ್ದೀರಾ, ಆಮೇಲೆ ನಿಮ್ಗೆ ಜವಾಬ್ದಾರಿ ಸ್ಟಾರ್ಟ್ ಆಗುತ್ತೆ. ನೀವು ಜವಾಬ್ದಾರಿ ತಗೋಬೇಕಾದ್ರೆ ನೀವು ಓದಿರ್ಬೇಕು. ಒಳ್ಳೆ ಮಾತು, ನಿನ್ನ ಮನಸ್ಸಿನ ಮಾತಲ್ಲ ಈಗ ನಮ್ಮ ವೀಕ್ಷಕರಿಗೆ ಹೇಳಿದೆಯಲ್ಲ, ನಿಜವಾಗ್ಲೂ ಅವ್ರು ಅರ್ಥ ಮಾಡ್ಕೊಂಡು ನಿಮ್ಗೆ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಮತ್ತೆ ಇವಾಗ ನೀನು ಯಾವ ಸಿನಿಮಾ ಮಾಡ್ತಿದ್ಯಾ, ಬ್ಯುಸಿ ಇದೆಯಾ? ಹ್ಞೂ ಮ್ಯಾಮ್, ಇವಾಗ ನಾನು ಸೆಲೆಬ್ರಿಟಿ ಅಂತ ಒಂದು ಮೂವೀಸ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನು ಪಾತ್ರ ಮಾಡ್ತಿದ್ಯಾ? ಅದರಲ್ಲಿ ಒಂದು ಡ್ಯಾನ್ಸ್ ಅಲ್ಲಿ ಒಂದು ಅಂದ್ರೆ ಹೀರೋ ಬಂದು
ಒಂದು ಇನ್ಸ್ಟಾಗ್ರಾಮ್ ಇಂದ ನಾವು ಹೇಗೆ ಬೆಳೆದಿದ್ವಿ, ಇವಾಗ ಇನ್ಸ್ಟಾಗ್ರಾಮ್ ಮುಂದೆ ಹೋಗ್ತಿದೆ. ಈಗ ಹೀರೋ ಆಗಿ ಅವ್ರಿಗೆ ಒಂದು ಯಾರೋ ಜನ ಗೊತ್ತಿರ್ತಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಈ ತರ ಸೆಲೆಬ್ರಿಟಿ ಆಗ್ತಾವಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಟು ಆ ತರ ಮೂವೀಸ್ ಮಾಡೋರೆ. ಅದರಲ್ಲಿ ನೀವು ಒಳ್ಳೆ ಕ್ಯಾರೆಕ್ಟರ್ ಇದೆ ಅಲ್ಲಿ ಮಾಡಿದ್ದೀನಿ. ತಮಿಳ್ನಾಡಲ್ಲಿ ಒಂದು ಮೂವೀಸ್ ಇದೆ, ಕರ್ನಾಟಕದಲ್ಲಿ ಒಂದು 6 ಮೂವೀಸ್ ಮಾಡಿದ್ದೀನಿ. 6 ಮೂವೀಸ್ ಮಾಡಿದ್ದೀನಿ, ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ. ಅದಕ್ಕೆ ನಂದೇ ಸ್ವಂತದಾಗಿ ಯೂಟ್ಯೂಬ್ ಇದೆ. ಹೌದಾ? ಚಾನಲ್ ಇದೆ ನಂದು, ರೇಷ್ಮಾ ಕ್ವೀನ್ ಅಂತ. ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಯೂಟ್ಯೂಬ್ ಶಾರ್ಟ್ ಇದೆ. ಎಲ್ಲ ನಾನೇ ನಡೆಸ್ತಿದ್ದೀನಿ ನಾನು, ಎಲ್ಲ ನಡೆಸ್ತಿದ್ದೀನಿ. ಏನೋ ಒಂದು ಹೊಟ್ಟೆಪಾಡು ಜೀವನ ನಡೀಬೇಕಲ್ಲ ಅಂತ ನಡೆಸ್ತಿದ್ದೀನಿ ನಾನು. ಏನೇನು ಆಚರಣೆ ಶೂಟಿಂಗ್ ಇದ್ರೆ ಶೂಟಿಂಗ್ ಹೋಗ್ತೀನಿ. ಅಂದರೆ ಶೂಟಿಂಗಲ್ಲಿ ತುಂಬ ಬ್ಯುಸಿ ಆಗಿದ್ದೀನಿ. ಫಿಲಮಲ್ಲಿ ಒಂದು 10 ಗ್ಯಾಪ್ ತೊಗೊಂಡಿದ್ದೀನಿ. ಯಾವ ಹೊಸ ಸಿನಿಮಾ ಮಾಡ್ತಿದ್ದೀನಿ ಅಂತಲ್ಲ ಸರ್, ಯಾವುದೋ ಸೆಲೆಬ್ರಿಟಿ ಅನ್ನೋ ಸಿನಿಮಾ ಇತ್ತು. ಅದಾದ್ಮೇಲೆ ಟಿವಿ ಸೀರಿಯಲ್ ಯಾವ್ದಾದ್ರು ನೋಡ್ಕೊಂಡಿದ್ದಪ್ಪ? ಟಿವಿ ಸೀರಿಯಲ್ ಇಲ್ಲ ಮ್ಯಾಮ್, ಅದು ಮಾಡಿದ್ದು ಫಸ್ಟ್ ಮಾಡಿದ್ದೆ ನಾನು, ಕಿನ್ನರ್ ಸೀರಿಯಲ್ ಅಂತ ಉಂಟು ಕಲಿಸ್ಕೊಂಡಲ್ಲಿ. ಆಮೇಲೆ ಪಾರ್ಲರ್ ಕೆಲಸ ಮಾಡ್ತಿದ್ದೆ, ಹಿಂಗೆ ರೀಲ್ಸ್ ಮಾಡಿದೆ. ಆಮೇಲೆ ಗಿಚ್ಚಿಗಿರಿ ಹೋದೆ, ಬಂದೆ, ರೀಲ್ಸ್ ಮಾಡ್ತಾಯಿದ್ದೆ. ತುಂಬ ಆಫರ್ಗಳು ಪಿಕ್ಚರಲ್ಲಿ ಮಾಡಿದೆ. ಪಿಕ್ಚರಲ್ಲಿ ಜಾಸ್ತಿ ಆಫರ್ ಬರ್ತಾ ಇದೆ. ಟಿವಿ ಸೀರಿಯಲ್ ಇಂದ ಯಾವ್ದು ಟಿವಿ ಸೀರಿಯಲ್ ಯಾವ್ದು ಬಂದ್ರೆ ಪಿಕ್ಚರ್ ಟಿವಿ ಸೀರಿಯಲ್ ಬಂದ್ರೆ ಟಿವಿ ಸೀರಿಯಲ್ ಖಂಡಿತ ಹೋಗ್ತೀನಿ ಮ್ಯಾಮ್. ಯಾಕೆಂದ್ರೆ ಟಿವಿ ಸೀರಿಯಲ್ ಬಂದ್ರೆ ಅಮ್ಮ ತಿಂಗಳಿಗೆ ಒಂದು 10-15 ದಿನ ಕೆಲಸ ಇರುತ್ತೆ ನಮ್ಮ ಜೀವನಕ್ಕಾಗ ಅಲ್ವಾ. ನಾನು ಹೇಳೋದು ಏನಂದ್ರೆ ಯಾವುದೇ ಒಂದು ಒಳ್ಳೆ ಪಾತ್ರ ಬಂದ್ರು ಬಿಡಬಾರ್ದು. ಇಲ್ಲ ಮ್ಯಾಮ್, ನಾನು ಬಿಡಲ್ಲ. ಒಳ್ಳೆ ಪಾತ್ರ ಮಾಡಬೇಕು. ನಾನು ಯಾವುದೇ ಒಂದು ಕ್ಯಾರೆಕ್ಟರ್ ಕೊಟ್ಟು ಮಾಡ್ತೀನಿ ಮ್ಯಾಮ್. ನಾನು ಅಜ್ಜಿ ಕ್ಯಾರೆಕ್ಟರ್ ಕೊಟ್ಟು ಮಾಡ್ತೀನಿ, ತಾಯಿ ಕ್ಯಾರೆಕ್ಟರ್ ಕೊಟ್ಟು ಮಾಡ್ತೀನಿ, ಅಕ್ಕಿ ಕ್ಯಾರೆಕ್ಟರ್ ಕೊಟ್ಟು ಮಾಡ್ತೀನಿ, ಯಾವ ಕ್ಯಾರೆಕ್ಟರ್ ಕೊಟ್ಟು ಮಾಡ್ತೀನಿ ನಾನು ಅದು ಇದು ಅಂತಾನೆ ಹೇಳಲ್ಲ. ಆಮೇಲೆ ಅವ್ರ ಟೈಮಿಂಗ್ಸ್ ಹೇಳ್ತಾರೆ 6 ಗಂಟೆ ಬನ್ನಿ, 9 ಗಂಟೆ ಬನ್ನಿ ಅಂದರೆ ನಾನು 6 ಗಂಟೆ ಹೋಗಿ ಕೂತ್ಕೊಳ್ಳೋರು. ಹಾಗೆ ಅದು ನಾವು ಏನಂದ್ರೆ ಅಂತ ನಮ್ಮ ಪೊಲೈಟ್ನೆಸ್, ಅದು ನಾವು ಕರೆಕ್ಟ್ ಆಗಿ ಶಿಸ್ತು ನಮ್ದು. ಹೌದು, 7 ಗಂಟೆ ಅಂದ್ರೆ 6 ಗಂಟೆ. ಆಮೇಲೆ ಇಷ್ಟೆಲ್ಲ ನೀನು ಫೇಮಸ್ ಆಗಿದೆಯಲ್ಲ ರೇಷ್ಮಾ, ಬಿಗ್ ಬಾಸ್ ಇಂದ ಆಫರ್ ಬಂದಿತ್ತು ಮ್ಯಾಮ್. ಬಟ್ ಏನ್ ಗೊತ್ತಾ, ನನಗೆ ಜ್ವರ ಆ ಥರ ಎಲ್ಲ ಇದಾಗಿತ್ತು, ಎಲ್ಲ ಆಗುತ್ತೆ. ನೋಡೋಣ, ಅದು ಅದೃಷ್ಟ ಅಂತ ಇದ್ರೆ ನಾವು ಹೋಗ್ಲೇಬೇಕಾಗುತ್ತೆ. ಬರುತ್ತೆ ಅಂತ ಒಂದ್ಸ ಅಂತ ಕಾಯ್ತಾ ಇದ್ದೀನಿ. ನನಗೆ ಒಂದು 5 ವರ್ಷ ಕಂಟಿನ್ಯೂಸ್ ಆಗಿ ನನ್ನ ಹೆಸರು ಹಾಕ್ತಿದ್ರು ಬಿಗ್ ಬಾಸ್ ಅಲ್ಲಿ. ನಾನು ಇದ್ದೀನಿ, ಪ್ರತಿ ವರ್ಷ ನನ್ನ ಹೆಸರು ಬರೋದು. ಈಗ ಲಾಸ್ಟ್ ಇಯರ್ ಇಂದ ಬರ್ತೀನಿ ಅಷ್ಟೇ. ಪ್ರತಿ ವರ್ಷ ಇವರಿದ್ದಾರೆ ರೇಖಾದಾಸ್ ಇದ್ದಾರೆ ಅಂತ ಬರ್ತಿದ್ರು. ಆಮೇಲೆ ಬರ್ಲಿಲ್ಲ. ಬರ್ಬೋದು, ಅದು ಪಟ್ ಅಂತ ಹೊಡೆಯುತ್ತೆ, ಹೊಡೆಯುತ್ತೆ. ಖಂಡಿತ ಬರುತ್ತೆ ಮ್ಯಾಮ್ ನಿಮಗೆ. ಅಂದ್ರೆ ನಿಮ್ಗೆ ಜನಗಳ ಇದಿದೆ, ಮುಖ ಪರಿಚಯ ಇದೆ, TRP ಇದೆ, ಒಳ್ಳೆ ಮಾತಿದೆ, ನೀವು ಸ್ಟ್ರಾಂಗ್ ಇದ್ದೀರಾ. ಅಲ್ಲಿ ಹೋಗೋರೆಲ್ಲ ಸ್ಟ್ರಾಂಗ್ ಇರಬೇಕು. ಸ್ಟ್ರಾಂಗ್ ಇದ್ದೀರಾ ನೀವು, ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಒಳ್ಳೇದಾಗಲಿ ರೇಷ್ಮಾ. ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಬಂದು, ನನ್ನ ಸ್ಟುಡಿಯೋಗೆ ಬಂದು ನನಗೆ ನಿಮ್ಮ ಯಜಮಾನ್ರ ಜೊತೆ ಕೂತ್ಕೊಂಡು ಬಹಳ ಒಳ್ಳೆ ಮಾತುಗಳು ನೀವಿಬ್ರು ಗಂಡ ಹೆಂಡತಿ ಆಡಿದ್ದೀರಾ. ತುಂಬ ಸಂತೋಷ ಆಯಿತು ನಿಜ. ನನಗೆ ನಿಮಗಿಂತ ಜಾಸ್ತಿ ನಿಮ್ಮ ಯಜಮಾನ್ರು ನಿಮ್ಗೆ ಸಪೋರ್ಟ್ ಮಾಡೋದನ್ನ ನೋಡಿ ಖುಷಿ ಆಗುತ್ತೆ. ನಿಜ ತುಂಬ ಖುಷಿ ಆಯಿತು. ಯಾಕೆಂದರೆ ನಾವೆಲ್ಲ ಒಂದು ಸಿಂಗಲ್ ಪ್ಯಾರೆಂಟ್. ಒಂದು ಹೆಣ್ಣಿಗೆ ಒಂದು ಗಂಡ ಇರಬೇಕು. ನಿಜ ಸಪೋರ್ಟ್ ಕೈ ಇರಲೇಬೇಕು. ಅವಾಗ ಇನ್ನೂ ನಮ್ಗೆ ಸ್ಟ್ರಾಂಗ್. ರೈಟ್ ಹ್ಯಾಂಡ್ ಇದ್ದಾಗ ನಿಮಗೆ ಅವ್ರು ರೈಟ್ ಹ್ಯಾಂಡ್ ಇದ್ದಾಗ ಅಲ್ವಾ. ನಾನು ಇವ್ರು ನಿಜವಾಗ್ಲೂ ಮ್ಯಾಮ್, ಇವ್ರು 10 ನಿಮಿಷ ಇಲ್ಲ ಅಂದ್ರೆ ನನಗೆ ಎಲ್ಲೋ ಎಲ್ಲೊಬ್ರು 3 ಸಲ ಫೋನ್ ಮಾಡಿರ್ತೀನಿ, ಎಲ್ಲಿದ್ದೀರಾ ಬನ್ನಿ ಅಂತ. ನಿಜವಾಗ್ಲೂ ಅದೇ ಪ್ರೀತಿ. ಈ ಪ್ರೀತಿ ಯಾವಾಗಲೂ ದೇವರು ಶಾಶ್ವತವಾಗಿ ಇಡ್ಲಿ. ನೀವಿಬ್ರು ಗಂಡ ಹೆಂಡತಿ ಚೆನ್ನಾಗಿರಿ. ಯಾವಾಗಲೂ ನನ್ನ ತುಂಬಾ ಜನ ಹೇಳ್ತಾರಲ್ಲ, ನಿಮಗೆ ನಿಮ್ಮ ಫ್ಯಾಮಿಲಿಗೆ ಆ ದೇವರು ಯಾವಾಗಲೂ ಸಪೋರ್ಟ್ ಮಾಡಲಿ. ಮತ್ತೆ ಏನು ಅಂದ್ರೆ ಎಲ್ಲ ತರದ ಸುಖ ಸಂತೋಷ ನಿಮ್ಗೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂದ್ರೆ ತುಂಬಾ ಜನ ಹೇಳ್ತಾರಲ್ಲ, ಗಂಡ ಹೆಂಡತಿ ಜಗಳ ಉಂಡಿ ಮಲಗುವಂಟ ಅಂತ. ಆ ತರ ಜಗಳ, ಕೋಳಿ ಜಗಳ ಯಾರ ಮನೇಲಿ ಇರೋದಿಲ್ಲ ರೇಷ್ಮಾ. ಎಲ್ರು ಮನೇಲಿ ಇರ್ತಾರೆ, ಮಕ್ಕಳು ಜಗಳ ಆಡ್ತಾರೆ, ಗಂಡ ಹೆಂಡತಿ ಜಗಳ. ಎಲ್ಲಿ ಜಗಳ ಅಲ್ಲಿ ಪ್ರೀತಿ ಜಾಸ್ತಿ. ನಿಜ ಮ್ಯಾಮ್, 100% ಸತ್ಯ ಇದು ಅಲ್ವಾ. ನಾವು ಯಾವ ತರ ಒಂದು ಗಂಡ ಹೆಂಡತಿ ನಾವು ಜೀವನ ಮಾಡ್ಕೊಂಡು ಬಂದಿರ್ತೀವಿ ಅಂದ್ರೆ, 1 ಸೆಕೆಂಡ್ ಅವ್ರು ನಮ್ಮ ಕಣ್ಮರಿ ಆದ್ರೂ ನಾವು ಬಿಟ್ಟಿರಕ್ ಆಗಲ್ಲ. ಹೌದು, ಆ ತರ ಆಗುತ್ತೆ. ನಿಜ ಆ ಸಿಚುವೇಶನ್ ನಿಮ್ಮಿಬ್ಬರಲ್ಲಿ ನಾನು ಇಷ್ಟು ಹತ್ತಿರದಿಂದ ನೋಡಿದ್ದೀನಿ. ಸಂತೋಷ ಆಯ್ತು. ನಮ್ಮಲ್ಲಿ ಜಗಳ ಆದ್ರೆ ನೋಡ್ತೀನಿ ಮೂವ್ಮೆಂಟ್ ಹೆಂಗಾಗುತ್ತೆ ಅಂತ ಹೇಳಿ. ಜಾಸ್ತಿ ಫುಲ್ ಆದಾಗ ಏನ್ ಮಾಡ್ತೀನಿ ಅಂದ್ರೆ, 1 ನಿಮಿಷ ಇಷ್ಟ ಬಂದ್ಬಿಟ್ಟು 1-2 ಅವರ್ ಹೋಗಲ್ಲ ಮನೆಗೆ. 1-2 ಅವರ್ ಬಿಟ್ಟ ಆಮೇಲೆ ಹೋಯ್ತು. ಯಾಕೆ
ಆಫೀಸ್ಗೆ ಹೋಗ್ತೀರಾ ಇವಾಗ ಎರಡು ಅವರು ಒಳಗಡೆ ಇರೋದನ್ನ ಆಚೆಗಡೆ ಬಂದು ಕ್ಯಾಮ್ರಾ ಮುಂದೆ ಎಲ್ಲ ನೋಡ್ತಾರೆ. ನೋಡಿ ನನ್ನ ಗಂಡ ಹೇಳ್ತಿರೋದು ನಾನು ಜಗ್ಲದ ಮೂಮೆಂಟ್ ಅಲ್ಲಿ ಇಲ್ಲ, ಎಲ್ಲ ಯಾವ ರವರ ಆಗ್ತದೆ ಅವಾಗ ಏನ್ ಹೇಳೋದಂದ್ರೆ ಎಂತಿ ಯಾವಾಗ ಇಲ್ಲಿ ತರ ಇರ್ತಾರೋ ಆವಾಗ ಮನೇಲಿ ಇರ್ಬೋದು, ಯಾವಾಗ ಹುಲಿ ತರ ಆಗ್ಬಿಡ್ತಾಳೋ ಆಗ ಮನುಷ್ಯ ಹೋಗ್ಬಿಡೋದು, ಇಲ್ಲ ತಿನ್ನಾಕ್ಬಿಡ್ತಾಳೆ. ನೋಡಿ 2 ಅವರ್ ಬರ್ಬಾರ್ದು, 2 ಅವರ್ ಬಟ್ಟೆ ಹಾಕಿ ಬಂದಿದೆ ಅದಕ್ಕೆ ಹುರಿ ಹಾಕೊಂಡು ಸತ್ಯದ ಮಾತಿದು. ನೋಡಿ ಸಿಗುತ್ತೆ, ಹಂಗೆ ಮೇಲೆ ಬಿಡುತ್ತಲ್ಲ, ಮಾತಾಡಿದ್ದಾರೆ ಗಂಡ. 2 ಅವರ್ 3 ಅವರ್ ಬರ್ಲೇಬಾರ್ದು. ನೋಡಿ ಆವಾಗ ಕೂತ್ಕೊಂಡು ವಿಸ್ಮಯ ಮಾಡ್ತಾ ಇರ್ತಾರೆ, ಎಲ್ಲೋದ್ರು ಯಾಕಡೆ ಬೇರೆ ತಪ್ಪಾಗಿ ಹೋಗ್ಬಿಡ್ತಾರ, ಏನ್ ಮಾಡ್ತಾರೋ ನನ್ಗಡ ಇಲ್ಲಿ ನಾನೇ ಫೋನ್ ಮಾಡ ಅಂದ್ಬಿಟ್ಟು ಎಲ್ರು ಇದ್ದೀರಾ ಅಂತ ಫೋನ್ ಮಾಡ್ತಾರೆ. ಇಲ್ಲ ಕಣ ಇಲ್ಲೇ ಇದೀನಿ ಬರ್ತೀನಿ, ಹಾಗೆ ಪಿಕಪ್ ಫೋನ್ ಆತರ ಮಾಡ್ತಾರೆ. ಆವಾಗ ಅವಾಗ ತಿರ್ಗಾ ಮನೆಗೆ ಬಂದ್ರೆ ಊಟ ಮಾಡ್ರಿ ಬಂದಿಸ್ತಾನೆ, ಊಟ ಮಾಡ್ರಿ ಆತರ ಮಾಡ್ತಾರೆ. ಫಸ್ಟ್ ಇಲ್ಲಾರು ಹೇಳೋದಷ್ಟೇ, ಎಂತಿ ಯಾವಾಗ ರೈಸ್ ಆಯ್ತಾರೋ ಅವಾಗ ಫಸ್ಟ್ ಮನೆ ಈಚೆಕಡೆ ಬಂದ್ಬಿಡಿ. 2 ಅವರ್ ಬಂದ್ಬಿಡಿ ಆಚೆ. ನೋಡಿ ಅವ್ರಿಗೆ ಟ್ರಿಕ್ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ವಾಪಸ್ ಬರ್ಬೇಕಾದ್ರೆ ಒಂದು ಮಲ್ಲಿಗೆ ಹೂವನ, ಒಂದು ಸಾದಾ ಬೀಡ, ಒಂದು ಸ್ವೀಟ್ ಬೀಡ ಏನಾದ್ರು ತಗೊಂಡ್ ಕೊಟ್ಬಿಟ್ರೆ ಮುಗಿದ್ರು. ಅದು ಸೆಟ್ಲು. ಗಂಡ ಹೆಂಡತಿ ಜಗಳ ಸೆಟ್ಲು. ಗೊತ್ತು ಹೆಂಗ್ ಮಾಡ್ತಾರೆ ಅಂತ ಗೊತ್ತಾಗೋಯ್ತು. ಇವ್ರು ಹೃದಯ ಒಳಗಡೆ ಟಪಟಪ ಅಂತ ಆಚೆ ಮುಂದೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ? ತುಂಬಾ ಒಳ್ಳೆ ಮಾತು ಮಾತಾಡಿದ್ರು. ಇದು ಎಲ್ಲ ಗಂಡಂದಿರಿಗೂ ಒಂದು ಕಿವಿ. ನಿಮ್ಮನ್ನ ನೋಡಿದ್ರೆ ಯಾರು ಬೇಕಾದ್ರೂ ಮಾತಾಡ್ತಾರೆ. ಥ್ಯಾಂಕ್ ಯು. ಎಲ್ಲ ಗಂಡಂದಿರಿಗೂ ಒಂದು ಕಿವಿ ಮಾತು, ಒಂದು ಐಡಿಯಾ. ಹೆಂಡತಿ ಜೊತೆ ಜಗಳ ಆಡಿದ್ರೆ ಹೆಂಡತಿ ಜೊತೆ ಜಾಸ್ತಿ ರೇಸ್ ಆಗಕ್ಕೆ ಹೋಗ್ಬೇಡಿ. ತುಂಬಾ ರೇಸ್ ಆದ್ರು ಅಂತಂದ್ರೆ ಮೆತ್ತಿಗೆ ಇವ್ರು ಹೇಳ್ದಂಗೆ 2 ಅವರ್ ಆಚೆ ಹೋಗ್ಬಿಡಿ, ಕೂಲಾಗಿ. ಮತ್ತೆ ನಿಮ್ ಹೆಂಡತಿಗೆ ನೀವು ಒಂದು ಗುಲಾಬಿ ಹೂವು, ಒಂದು ಮಲ್ಲಿಗೆ ಹೂವು, ಜೊತೆಲಿ ಒಂದು ಮಿಠಾ ಪಾನ್ ಏನಂತಾರೆ ಸ್ವೀಟ್ ಬೀಡ ಅದಾದ್ರೂ ತಗೊಂಡೋಗಿ, ಏನಾದ್ರೂ ತಗೊಂಡೋಗಿ. ನೋಡಿ ಹಿಂಗೆ ಗಂಡ ಹೆಂಡತಿ ಎಲ್ಲ ನಮ್ಮ ಭೂಮಿಯಲ್ಲಿ ಎಷ್ಟು ಜನ ಗಂಡ ಹೆಂಡತಿ ಇದ್ದೀರಾ, ಅಷ್ಟು ಜನ ಗಂಡ ಹೆಂಡತಿ ಸುಖವಾಗಿರ್ಬೇಕು, ನಗ್ನಾಗ್ತಾ ಇರ್ಬೇಕು, ಚೆನ್ನಾಗಿರ್ಬೇಕು, ಜೊತೆಲಿ ಇರ್ಬೇಕು ಅನ್ನೋದೇ ನನ್ನ ಆಸೆ. ಹೌದು. ನಾನು ಹೇಳೋ ಮಾತು ಸಿಹಿ ಮಾತು ಏನಂದ್ರೆ, ನಮ್ಮ ರೇಖಾದಾಸ್ ನಾನು ತುಂಬಾ ಒಳ್ಳೆಯವರು, ತುಂಬಾ ಹಾಲಂತ ಮನಸ್ಸವ್ರದ್ದು. ನಾನು ತುಂಬಾ ಹತ್ತರಿಂದ ಇವತ್ತು ನೋಡಿದೆ. ನಾನು ನಿಜವಾಗ್ಲೂ ನನ್ನ ಕನಸಲ್ಲಿ ಮಾತ್ರ ರೇಖಾದಾಸ್ ನೋಡ್ತಿದ್ದೆ, ಇವತ್ತು ರಿಯಲ್ ಆಗಿ ನೋಡ್ತಿದ್ದೆ. ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾನು ತುಂಬಾ ದೊಡ್ಡ ಅಭಿಮಾನಿ ಅಂತ ಹೇಳ್ಕೊಳ್ಳೋದು ತಪ್ಪಿಲ್ಲ. ನಾನು ಅವ್ರ ಮಗಳು ನೋಡಿದ ತಕ್ಷಣ ಹುಚ್ಚಿಡ್ಬಿಡ್ತು ನನಗೆ. ಅಮ್ಮನ ನಂಬರ್ ಕೊಡಿ ಫಸ್ಟು ಅಂತ ಹೇಳ್ಬಿಟ್ಟು ಅಮ್ಮನ ನಂಬರ್ ಇಸ್ಕೊಂಡು ನಾನು, ಯಾಕಂದ್ರೆ ನಾನು ತುಂಬ ದೊಡ್ಡ ಅಭಿಮಾನಿ, ನಂತರ ಯಾರೂ ಇಲ್ಲ, ನಾನು ಅದೇ ಒಬ್ಬ ಅಭಿಮಾನಿ. ನಿಮಗೆ ದೊಡ್ಡ ಅಭಿಮಾನಿ ಅಂದರೆ ಇದು ನಾನು ತುಂಬ ಮನಸ್ಸಿಂದ ಹೇಳ್ತಿರೋದು. ಯಾಕಂದರೆ ಒಂದು ತುಂಬ ಮೂವೀಸಲ್ಲಿ ನೋಡಿದಾಗ ನಾನು ಅವ್ರ ಮಾತೇ ಆಗಲಿ, ಅವರು ಕನ್ನಡದಲ್ಲಿ ಮಾತಾಡೋದು, ಸ್ವಚ್ಛ ಕನ್ನಡದಲ್ಲಿ ಮಾತಾಡೋದು ನನಗೆ ತುಂಬ ಇಷ್ಟ ಆಯಿತು. ತುಂಬ ಇಷ್ಟ ಆಯಿತು. ಸಾಮಾನ್ಯವಾಗಿ ಕನ್ನಡ ಇಲ್ಲಿ ಕರ್ನಾಟಕದಲ್ಲಿ ಇದ್ದು ನಾವು ಕನ್ನಡ ಇಷ್ಟೊಂದು ಮಾತಾಡಿ ಅವರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂದರೆ ಅವ್ರಿಗೆ ಖುಷಿ ಆಗಿದೆ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಆಗಿದೆ, ಅವ್ರು ಖುಷಿ ಪಡ್ತಾರೆ, ನಗ್ತವ್ರೆ ಅಂತ ಅರ್ಥ ನಾವು ಮಾಡ್ಕೊಂಡಿದ್ವಿ. ಅಂದರೆ ಅವ್ರು ಬೆಳೆಸ್ತಾರೆ ಅಂದರೆ ಸಾಮಾನ್ಯ ಯಾರು ಬೆಳೆಸಲ್ಲ, ಆ ಥರ ಬೆಳೆಸ್ತವ್ರೆ ಅಂದರೆ ನಾವು ಪುಣ್ಯ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ರೇಖಾದಾಸ್ ಮ್ಯಾಮು ಎಷ್ಟು ದೂರ ಬಂದು ಅವರು ಎಷ್ಟು ಸಫರ್ ಮಾಡಿ ಅವರು ಎಷ್ಟು ಮುಂದೆ ಬಂದವ್ರೆ ಅಂದರೆ ನಮ್ಮಂಥವ್ರಿಗೆ ತುಂಬ ಜನ ಹೆಲ್ಪ್ ಮಾಡ್ತವ್ರೆ ಅಂದರೆ ನಾವು ಪುಣ್ಯ ಮಾಡಿದ್ವಿ ಅಂತ ಅರ್ಥ. ಅವರು ನಗಿಸ್ತಾರೆ ನಮಗೆ ಅಂದರೆ ನಾವು ನಗ್ತಾ ಇದ್ದೀವಿ ಅಂದರೆ ನಾವು ಪುಣ್ಯ ಮಾಡಿದ್ವಿ. ಯಾರಿಗೂ ಆ ಥರ ಸಾಮಾನ್ಯವಾಗಿ ನಗ್ಸೋಕೆ ಬರಲ್ಲ. ಬಟ್ ರೇಖಾದಾಸ್ ಮ್ಯಾಮು ತುಂಬ ಫಿಲಮಲ್ಲಿ ನಗ್ಸವ್ರೆ. ಮೆಂತ್ಯ ದೋಸೆ 100 ಸಲ ನಾವು ಟಿವಿಲಿ ಹಾಕೊಂಡು ಟಿವಿ 100 ಸಲ ನೋಡ್ತೀವಿ ನಾವು ರೇಖಾದಾಸ್ ಮ್ಯಾಮ್ದು. ಪ್ರತಿಯೊಂದು ಕಲಾವಿದರ ಜೊತೆ ಮ್ಯಾಮ್ ಆ್ಯಕ್ಟಿಂಗ್ ಮಾಡೋರೆ, ಎಲ್ಲರ ಜೊತೆನೂ ಆ್ಯಕ್ಟಿಂಗ್ ಮಾಡೋರೆ, ಎಲ್ಲರೂ ನಗಿಸ್ತವ್ರೆ. ಅವರು ಕರ್ನಾಟಕದಲ್ಲಿದ್ದು ಎಲ್ಲರೂ ಬಂದು ಇವ್ರಿಗೆ ಸಪೋರ್ಟ್ ಮಾಡಿ, ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಬೇಕು ನಮ್ಮ ಮ್ಯಾಮ್ಗೆ. ಹೊಸ ಫಿಲಮಲ್ಲಿ ಮ್ಯಾಮಿಗೆ ತಗೊಳ್ಳಿ. ಯಾಕಂದರೆ ನಾನು ಕಿವಿಯಿಂದ ಕೇಳ್ಪಟ್ಟಿದ್ದೀನಿ, ಅಯ್ಯೋ ಈ ಥರ ಆ ಥರ ಅಂತ ಇಲ್ಲ. ಮ್ಯಾಮ್ ಹೃದಯದಲ್ಲಿ ಒಂಚೂರು ದುರಹಂಕಾರ ಏನೂ ಇಲ್ಲ ಅವ್ರಿಗೆ. ಅವ್ರು ಜಸ್ಟ್ ಹೇಳಿದ್ರು ನನಗೆ, ರೇಷ್ಮಾ ಬಂದ ತಕ್ಷಣ ನಾನು ಫಸ್ಟ್ ಹೋಗಿ ಕೂತ್ಕೋತೀಮ್ಮ, ನಾನು ಮಾಡ್ತೀನಮ್ಮ, ಒಂದು ಕ್ಯಾರೆಕ್ಟರ್ ಮಾಡೋದು ಶಕ್ತಿ ನನಗೆ ಇವತ್ತು ಇದೆ, ನನಗೆ ಏನೇ ಒಂದು ಕ್ಯಾರೆಕ್ಟರ್ ಕೊಟ್ಟು ನಾನು ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಅವರು ನೋಡಿ ನಾನು ಕಲಿಬೇಕು, ನಿಜವಾಗ್ಲೂ ಎಷ್ಟೋ ಕಲಿಯೋದಿದೆ ಮ್ಯಾಮ್ ನೋಡಿ. ತುಂಬ ಜನ ಪ್ರೊಡ್ಯೂಸರ್ಗಳು ಹುಡುಕ್ತವ್ರೆ ಕಲಾವಿದರು ಇಲ್ಲ ಅಂತ ಹೇಳ್ಬಿಟ್ಟು. ನೋಡ್ರಿ ಇಲ್ಲೇ ಇರೋ ಕಲಾವಿದರು ತಗೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಜಾಸ್ತಿ ತಗೊಳ್ಳಿ, ಬೆಳೆಸಿ, ಕನ್ನಡ ಉಳಿಸಿ, ಬೆಳೆಸಿ, ಹರಿಸಿ, ಹಾರೈಸಿ, ಮ್ಯಾಮ್ ಪ್ರೀತಿ ಜಾಸ್ತಿ ಕೊಡಿ. ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ,
ಆಮೇಲೆ ಕಲಿಸ್ತವ್ರೆ, ಇಲ್ಲಿ ಆಕ್ಟಿಂಗ್ ಕಲಿಸ್ತವ್ರೆ. ಇವ್ರ ಅಡ್ರೆಸ್ ಹಾಕಿರ್ತೀವಿ. ಫಿಲ್ಮ್ ಇನ್ಸ್ಟಿಟ್ಯೂಟ್, ಟಿವಿ ಪಿವಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತೆ. ಫಿಲ್ಮ್ ಇನ್ಸ್ಟಿಟ್ಯೂಟ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತೆ. ಆಕ್ಚುಲಿ 2 ಇದೆ ಆಫೀಸು. ಒಂದು ಜಾಲಹಳ್ಳಿ ಕ್ರಾಸು, ಇಲ್ಲ ಇನ್ನೊಂದು ಆರ್.ಆರ್. ನಗರದಲ್ಲಿ. ಇವರ ನಂಬರ್, ಮ್ಯಾಮ್ದು ನಂಬರು, ಅಡ್ರೆಸ್ಸು ಎಲ್ಲ ಹಾಕಿರ್ತೀವಿ. ಕಾಲ್ ಮಾಡಿ, ಮ್ಯಾಮ್ದು ನಂಬರ್ ಹಾಕಿರ್ತೀವಿ, ಆಫೀಸ್ದು. ಕಾಲ್ ಮಾಡಿ. ಎಷ್ಟೋ ಜನ ಕಲಾವಿದರು ಮನೆ ಒಳಗಡೆ ಕೂತವ್ರೆ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ನಾವೆಲ್ಲೋಗ್ಬೇಕು ಎಲ್ಲ ಅಂತ ಕಲಿಯೋ ಹುಚ್ಚಿರುತ್ತೆ. ಬಟ್ ಅರ್ಥ ಆಗಲ್ಲ. ನಿಮಗೆಲ್ಲ ಅರ್ಥ ಆಗಬೇಕು, ನಾವು ಕಲಿಬೇಕು, ನಾವು ಮುಂದೆ ಹೋಗ್ಬೇಕು. ನುಗ್ಗಿ ಅಂದರೆ ಇಲ್ಲಿ ಬಂದು ನೀವು ಕಲಿಬೇಕು. ರೇಖಾ ದೇವಸ್ಥಾನ ಮಾತ್ರ ಎಷ್ಟೋ ಜನ ಅಭಿಮಾನಿಗಳು ಹುಚ್ಚಾಗಿದ್ದಾರೆ. ರೇಖಾ ದೇವಸ್ಥಾನ ನೋಡಿ, ಅವ್ರ ಕಾಮಿಡಿ ನೋಡಿ, ಅವ್ರು ನೋಡಂಗೂ ಆಗುತ್ತೆ, ಕಲಿಯೋಂಗೂ ಆಗುತ್ತೆ. ದಯವಿಟ್ಟು ಇಲ್ಲಿ ಬಂದು ಕಲೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೇಖಾ ದೇವಸ್ಥಾನಗೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ಕೊಂಡು ರೇಖಾ ದೇವಸ್ಥಾನಕ್ಕೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರೇಷ್ಮಾ. ಥ್ಯಾಂಕ್ ಯು.